जननीं शारदां देवीं रामकृष्णं जगद्गुरुं पादपद्मे तयोर्श्रित्वा प्रणमामि मुहुर्मुहुः। रत्नाकर धौतपदां हिमालय किरीटिनीं ब्रह्म राजर्षि रत्नाढ्यां ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ವೇದಿಕೆ ಮೇಲೆ ಆಸೀನರಾಗಿರುವ ಮೇಜರ್ ಸಂದೀಪ್ ಅವರ ತಂದೆ ತಾಯಿ ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಕೊಪ್ಪದ್ರವರ ಶ್ರೀಮತಿಯವರು, ಸುಬೇದಾರ್ ನಾಗೇಶ್ ಅವರ ಶ್ರೀಮತಿಯವರು, ವೇದಿಕೆ ಮೇಲೆ ಆಸೀನರಾಗಿರುವ NCCಯ ಪ್ರಮುಖರು, ನನ್ನೆಲ್ಲ ನೆಚ್ಚಿನ ಮಿತ್ರರು, ಎಲ್ರಿಗೂ ಅತ್ಯಂತ ಶ್ರದ್ಧಾಪೂರ್ವಕ ನಮನಗಳನ್ನು ಸಮರ್ಪಿಸ್ತೇನೆ. ಆಗಮಿಸಿರುವಂತ ಬಳ್ಳಾರಿಯ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತ ಸಮಸ್ತ ದೇಶಭಕ್ತ ಬಂಧುಗಳಿಗೂ ಮಾತಾ ಭಗಿನಿಯರಿಗೂ, ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿರುವ ನನ್ನ ನೆಚ್ಚಿನ ತರುಣ ಮಿತ್ರರಿಗೂ ಅತ್ಯಂತ ಹೃದಯಪೂರ್ವಕ ನಮಸ್ಕಾರವನ್ನು ಸಮರ್ಪಿಸ್ತೇನೆ. ಬಳ್ಳಾರಿ ಸಾಮಾನ್ಯವಾದ ನಗರ ಅಲ್ಲ. ನನಗೆ ಬಹಳ ಹೊಟ್ಟೆ ಉರಿ ಇದೆ ಜಿಲ್ಲೆಯ ದೃಷ್ಟಿಯಿಂದ. ಬಳ್ಳಾರಿ ಪುರಾಣ ಕಾಲದಲ್ಲೂ ಕೂಡ ಹೆಸರಿರುವಂಥದ್ದು. ಸ್ಕಂದ ಬಂದು ತಪಸ್ಸು ಮಾಡಿದ, ಪಾರ್ವತಿ ಕುಮಾರ ಬಂದು ತಪಸ್ಸು ಮಾಡಿದ ಜಾಗ ಯಾವುದು ಅಂದ್ರೆ ಅದು ಬಳ್ಳಾರಿ ಜಿಲ್ಲೆಯೇ. ಸಂಡೂರಿನ ಪಕ್ಕದಲ್ಲಿ ಬಂದು ತಪಸ್ಸು ಮಾಡಿದ್ದು. ತಾಯಿ ಕುಡಿಸಿದ ಹಾಲನ್ನ ಆ ಪುಣ್ಯಾತ್ಮ ವಾಪಸ್ ಕಕ್ಕಿದ್ನಂತೆ ತಗೋ ಅಂತ. ನಂಗೆ ಗೊತ್ತಿರ್ಲಿಲ್ಲ. ನಮ್ಮ ಸ್ವಾಮೀಜಿ ಒಂದಿನ ವಿಭೂತಿಯೊಂದನ್ನು ತಗೊಂಡು ಬಂದು, ನಿನ್ಗೆ ಯಾವಾಗ್ಲಾದ್ರೂ ತುಂಬಾ ಬೇಸರ ಆಯ್ತು, ಕಷ್ಟ ಆಯ್ತು ಅಂತ ಬಾಯಿ ಹಾಕೋ ಇದನ್ನ ಅಂದ್ರು. ನಾನೇ ಹಿಂಗ್ ಹೇಳ್ತೀರಾ ಸ್ವಾಮೀಜಿ ಎಂದೆ. ರಾಮಕೃಷ್ಣ ಅಷ್ಟಮತ್ ಸಾಧುಗಳು ಅವ್ರು ಹೇಳಿದ್ರು, ತಾಯಿಯ ಹಾಲನ್ನ ಸ್ಕಂದ ಕಕ್ಕಿದ್ದು ಅಲ್ಲಿ ಹಾಗೆ ಇದೆ, ಅದನ್ನ ಹಂಗೆ ಅಂತ ಪುರಾಣ ಹೇಳುತ್ತೆ, ತಿನ್ನು ಅಂತ. ಹಾಲನ್ನ ಕಕ್ಕಿದ್ದನ್ನು ತಿನ್ಬೇಕಾ ಸ್ವಾಮೀಜಿ ಅಂತ ನಾನು ಸುಮ್ಮನೆ ಕೇಳಿದೆ ಸ್ವಾಮೀಜಿಗೆ. ನಾನು ತುಂಬಾ ಆತ್ಮೀಯವಾಗಿ ಮಾತನಾಡ್ತಿರ್ತೀನಿ. ಸ್ವಾಮೀಜಿ ಹೇಳಿದ್ರು, ಕಕ್ಕಿದ್ದು ಅಂತ ನೋಡ್ಬೇಡ, ಜಗನ್ಮಾತೆಯ ಹಾಲು ಬಿದ್ದಿರೋ ಜಾಗ ಅದು, ಅರ್ಥ ಮಾಡ್ಕೋ ಅದನ್ನ ಅಂತಂದ್ರು. ಏನ್ ಸುಂದರವಾಗಿ ನಾನು ಪ್ರತಿ ಬಾರಿ ಅಲ್ಲಿಗೆ ಹೋದಾಗ ಕೇಳ್ಕೊಳ್ತೀನಿ, ಯಾರಾದ್ರೂ ಹೋದ್ರೆ ಆ ವಿಭೂತಿ ತಂದ್ರೆ ಕೊಡ್ರಪ್ಪ, ಸ್ವಲ್ಪ ಬಾಯಿಗೆ ಹಾಕೊಳ್ಳೋಣ ಅಂತ. ಹಂಗಂತ ಇದ್ದು ಗುಡ್ಡ ಎಲ್ಲ ಖಾಲಿ ಮಾಡಬೇಡಿ ಅಷ್ಟೇ. ನಮ್ಗೆಲ್ಲ ಬಹಳ ಅದೊಂದು ಪರಿಸ್ಥಿತಿ ಇದೆ, ಬೇರೆಯವ್ರಿಗೆ ಸಿಗದಂತೆ ಖಾಲಿ ಮಾಡೋದು ತುಂಬಾ ಚೆನ್ನಾಗಿ ಗೊತ್ತಿದೆ ನಮ್ಗೆ. ಹಂಗಲ್ಲ ಅಂತ ಸ್ವಲ್ಪ ಯಾವಾಗಲಾದ್ರೂ ನಮಗೆ ಸಂಕಟ ಅಂದಾಗ ಹಾಕೊಳ್ಳಿ ಅಂತ. ಬಳ್ಳಾರಿ ಇತಿಹಾಸ ಕಾಲದಲ್ಲಿ, ನಾನು ಓದಿರುವಂತ ಕಾಲದಲ್ಲಿ ಬಳ್ಳಾರಿ ಸಾಂಸ್ಕೃತಿಕ ನಗರ. ಜೋಳದ ರಾಶಿ ದೊಡ್ಡನಗೌಡರು ಇದ್ದಂತ ಜಾಗ. ಬಳ್ಳಾರಿ ರಾಘವ ಹುಟ್ಟಿದಂತ ಜಾಗ, ರಾಘವ ನಾಟಕ ಆಡ್ತಿದ್ದಂತ ಜಾಗ ಬಳ್ಳಾರಿ. ರಾಘವರ ನಾಟಕವನ್ನು ನೋಡ್ಲಿಕ್ಕೆ ಎಷ್ಟು ಪ್ರೀತಿಯಿಂದ ಜನ ಸೇರ್ತಿದ್ದಂತ ಈ ಜಾಗ ಬಳ್ಳಾರಿ. ರಾಘವ ಕಲಾಮಂದಿರ ಇವತ್ತಿಗೂ ಇದೆ ಅದರ ಸಂಕೇತವಾಗಿ. ಮಧ್ಯದಲ್ಲಿ ಸ್ವಲ್ಪ ದಿನ ಬಳ್ಳಾರಿ ದಾರಿ ತಪ್ಪುತ್ತೇನೋ ಅಂತ ಎಲ್ರಿಗೂ ಅನ್ಸಿತ್ತು. ಆದ್ರೆ ಇವತ್ತು ನನಗೆ ನೋಡಿದ್ಮೇಲೆ ಅನ್ನಿಸ್ತು, ಹಂಗೇನಿಲ್ಲ, ಬಳ್ಳಾರಿ ಯಾವತ್ತಿದ್ರು ಟ್ರ್ಯಾಕ್ ಅಲ್ಲಿ ಇದ್ದೇ ಇದೆ ಅಂತ ನಿಮ್ಮನ್ನು ನೋಡಿದಾಗ. ನನ್ನ ಪಕ್ಕದಲ್ಲಿ ಶ್ರೀಧರ್ಜಿ ಕೂತವ್ರು ಹೇಳ್ತಿದ್ರು, ಸರ್ ನಾನು ವಾಘಾ ಬಾರ್ಡರ್ ಹೋಗಿದ್ದೀನಿ, ವಾಘಾ ಬಾರ್ಡರ್ ಅಲ್ಲಿ ಏನ್ ಸ್ಪಿರಿಟ್ ಇರುತ್ತೋ ಆ ಸ್ಪಿರಿಟ್ ಇದೆ ನೋಡಿ ಸರ್ ಇವತ್ತು ಅಂತ. ಯೋಚನೆ ಮಾಡಿ ಹೆಂಗಿದೆ ಅಂತ. ಬಳ್ಳಾರಿಯಲ್ಲಿ ಈ ಸ್ಪಿರಿಟ್ ಜೀವಂತವಾಗಿದೆ ಅಂತ. ಕಣ್ಣಿಗೆ ಕೆಲವು ಬಾರಿ ಕಾಣೋದೇ ಸತ್ಯ ಅಲ್ಲ, ಒಳಗಿನ ಅಂಡರ್ ಕರೆಂಟ್ ಯಾವಾಗ್ಲೂ ಜೀವಂತವಾಗಿರುತ್ತಲ್ಲ, ಆ ಅಂಡರ್ ಕರೆಂಟ್ ಹೊರಗಡೆ ಕಾಣಿಸ್ಕೊಳ್ಳಿಕ್ಕೆ ಕಾರ್ಗಿಲ್ ಥರದ ಕಾರ್ಯಕ್ರಮಗಳು ಆಗಾಗ ಬೇಕಾಗತ್ತೆ ಅಂತ. ಬಹಳ ವಿಚಿತ್ರವಾದ ಸಂಗತಿಯೂ ಹೌದು ನನ್ನ ನೆಚ್ಚಿನ ಮಿತ್ರರೇ. ಒಬ್ಬ ಕವಿ ತುಂಬಾ ಚೆನ್ನಾಗಿ ಹೇಳ್ತಾನೆ, ನಮಗೆ 3 ಜನರ ನೆನಪಾಗೋದಕ್ಕೆ ಬೇರೆ ಬೇರೆ ಸಂದರ್ಭಗಳು ಬರಬೇಕಂತೆ. ದೇವರ ನೆನಪು ಈ ಕೂತ್ಕೊಂಡಾಗ ಸುಮ್ಮನೆ ಆಗದೇ ಇಲ್ಲ. ಆದ್ರೆ ಏನಾದ್ರೂ ಕಷ್ಟ ಬರಲಿ, ಹೋಮ ಮಾಡಿಸ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲ ತರ ಮಾಡ್ತಿರ್ತೀವಿ. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಂತ. ಸುಮ್ಮನೆ ಕೂತಾಗ ಡಾಕ್ಟರ್ ನೆನಪಾಗತ್ತಾ? ಸ್ವಲ್ಪ ಜ್ವರ ಬರಲಿ, ಯಾಕೋ ಎಲ್ಲ ಕಡೆ ಡೆಂಗ್ಯೂ ಇದ್ದಂಗಿದೆ, ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಬರೋಣ ಅಂತ, ಅಲ್ಲಿವರೆಗೂ ಡಾಕ್ಟರ್ ನೆನಪು ಬರಲ್ಲ. ಹಾಗೆ ಸುಮ್ಮನೆ ಕೂತಾಗ ಸೈನಿಕರ ನೆನಪು ಆಗಲ್ಲ, ಯುದ್ಧ ಬಂದಾಗ ಮಾತ್ರ ನೆನಪಾಗತ್ತೆ ಅಂತ ಹೇಳ್ತಾರೆ. ಆದ್ರೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ, ಇವತ್ತು ಯುವ ಬ್ರಿಗೇಡ್ನ ಕಾರ್ಯಕರ್ತರು, ವಿಶೇಷವಾಗಿ ಬಳ್ಳಾರಿಯ ತರುಣ ಮಿತ್ರರು ಮತ್ತು ನೀವೆಲ್ಲರೂ ಸೇರ್ಕೊಂಡು ಹೇಳಿದ್ದೀರಿ, ಸೈನಿಕರ ನೆನಪಿಸ್ಕೊಳ್ಳಿಕ್ಕೆ ಯುದ್ಧನೇ ಬೇಕಾಗಿಲ್ಲ, ಯುದ್ಧದಲ್ಲಿ ಗೆದ್ದಿರೋ ಸುದ್ದಿಯೂ ಸಾಕು ನಮಗೆ, 17 ವರ್ಷದ ನಂತರವೂ ನೆನಪಿಸ್ಕೊಳ್ತೀವಿ. ಮಿತ್ರರೇ, ನಂಗೆ ಬಹಳ ಹೆಮ್ಮೆ ಇದೆ, ಯುವ ಬ್ರಿಗೇಡ್ನ ಕಡೆಯಿಂದ ಇಡೀ ರಾಷ್ಟ್ರ ಆಲೋಚನೆ ಮಾಡೋಕ್ಕಿಂತ ಮುಂಚೆ ಅಂಡರ್ಲೈನ್ ಮಾಡ್ತಿದ್ದೀನಿ, ಈ ರಾಷ್ಟ್ರದ ಪ್ರಧಾನಮಂತ್ರಿಯೂ ಆಗಿನ್ನೂ ಯೋಚನೆ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ರಕ್ಷಣಾ ಸಚಿವರು ಯೋಚನೆ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಈ ರಾಷ್ಟ್ರದಲ್ಲಿ 1965ರ ಯುದ್ಧಕ್ಕೆ 50ನೇ ವರ್ಷ ಶುರುವಾದಾಗ ಯುವ ಬ್ರಿಗೇಡ್ ಈ ದೇಶದಲ್ಲಿ ಪರಮವೀರ್ ಚಕ್ರ ಪಡ್ಕೊಂಡಂತ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ರನ್ನ ಕರೆಸ್ಕೊಂಡು
ಅವರ ಕೈಯಲ್ಲಿ ನಾವು ಯುವ ಬ್ರಿಗೇಡ್ನವರು 1965 ಯುದ್ಧದ 50ನೇ ವರ್ಷಾಚರಣೆಯನ್ನ ರಾಜ್ಯಾದ್ಯಂತ ಆಚರಣೆ ಮಾಡ್ತೀವಿ ಅಂತ ವಾರ್ ಆಫ್ ಟ್ಯಾಂಕ್ಸ್ ಅನ್ನೋ ಹೆಸರನ್ನ ಕೊಟ್ಟು ಅದಕ್ಕೆ ಆ ವಾರ್ ಆಫ್ ಟ್ಯಾಂಕ್ಸ್ ನ ಆಚರಣೆಯನ್ನ ಅತ್ಯಂತ ಸಂಭ್ರಮದಿಂದ ರಾಜ್ಯಾದ್ಯಂತ ಮಾಡಿದ್ವಿ. ನಾವು ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಅಂತ ನಿಶ್ಚಯ ಮಾಡಿದ ಮೇಲೆ ಕೇಂದ್ರ ಸರ್ಕಾರ ಹೇಳ್ತು ಇದನ್ನ ನಾವು ತಗೋಬೇಕು ಅಂತ. ನಾವು ಹೇಳಿದ್ವಿ ಅಂತ ತಗೊಂಡ್ರು ಅಂತ ನಾವೇನ್ ಹೇಳಲ್ಲ, ಅವ್ರಿಗಿಂತ ಮುಂಚೆ ನಾವು ತಗೊಂಡಿದ್ವಿ ಅನ್ನುವಂತ ಹೆಮ್ಮೆ ಇದೆ ನನಗೆ. ನೀವೇನಾದ್ರೂ ಇದನ್ನ ಚಕ್ರವರ್ತಿಗೆ ಈ ವಿಚಾರದಲ್ಲಿ ದುರಹಂಕಾರ ಇದೆ ಅಂತ ಹೇಳಿದ್ರೆ ದೇವರನಿಗೂ ದುರಹಂಕಾರ ಇದೆ. ಸೈನಿಕರನ್ನ ನೆನಪಿಸ್ಕೊಳ್ಳೋದ್ರಲ್ಲಿ ನಾವ್ ಯಾವಾಗ್ಲೂ ಮುಂದು ಅನ್ನೋ ದುರಹಂಕಾರ ನಮ್ಗಲ್ದೆ ಇನ್ಯಾರಿಗಿರ್ಬೇಕು ಅಂತ ನಾನು ಕೇಳಬೇಕು ಅಂದ್ಕೊಳ್ತೀನಿ. ಮಿತ್ರರೇ, ಗೊತ್ತಿರ್ಲಿ, ಈಗ ತಾನೇ ಮಹಾರಕ್ಷಕ್ ಅನ್ನೋ ವಿಭಾಗವನ್ನು ನೀವು ನೋಡಿದ್ರಿ. ಹುತಾತ್ಮರನ್ನ ನೆನಪಿಸ್ಕೊಳ್ಳೋದು ಅನ್ನೋ ಕಾರಣಕ್ಕೋಸ್ಕರವೇ ಆ ವಿಂಗ್ ಇರೋದು. ಈ ದೇಶದ ಒಂದು ದೊಡ್ಡ ದೌರ್ಭಾಗ್ಯ ಅಂತಂದ್ರೆ ಯಾರು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರೋ ಅವ್ರನ್ನ ಬೇಗ ಮರೆತು ಬಿಡ್ತೀವಿ ನಾವು. ಒಬ್ಬ ಕವಿ ಹೇಳ್ತಾನೆ, ಯಾವ ದೇಶ ಹುತಾತ್ಮರನ್ನ ಮರೆಯುತ್ತೋ ಆ ದೇಶ ಉದ್ಧಾರ ಆಗಲ್ಲ, ಆ ದೇಶಕ್ಕೆ ಭವಿಷ್ಯ ಇಲ್ಲ ಅಂತ. ಆದ್ರೆ ನಾವು ಹಂಗ್ ಮಾಡ್ಲಿಲ್ಲ. 1857 ಸಂಗ್ರಾಮದಲ್ಲಿ ಪ್ರಾಣ ತೆತ್ತ ಒಬ್ಬ ಶ್ರೇಷ್ಠ ಸೇನಾನಿ, ಒಬ್ಬ ಶ್ರೇಷ್ಠ ಸೇನಾಧಿಪತಿ, ಆತ ಒಬ್ಬ ಶ್ರೇಷ್ಠ ಸೈನಿಕ. ಆತನ ಹೆಸರು ತಾತ್ಯಾ ಟೋಪೆ ಅಂತ. ಆತ ಹುಟ್ಟಿ 200 ವರ್ಷ ಆಯ್ತು ಅಂತ ಗೊತ್ತಾದಾಗ ಯುವ ಬ್ರಿಗೇಡ್ ಅದರ ಚಿಂತನೆಯನ್ನ ತಗೊಂಡು ತಾತ್ಯಾ 200 ಅಂತ ಹೇಳಿ ಈ ದೇಶದ ಈ ರಾಜ್ಯದ ಅನೇಕ ಶಾಲೆಗಳಲ್ಲಿ ತಾತ್ಯಾ ಟೋಪೆಯ ವಿಡಿಯೋವನ್ನು ತೋರಿಸಿ ತಾತ್ಯಾ ಟೋಪೆ ಹೆಸರಲ್ಲಿ ಅನೇಕ ಕಾರ್ಯಕ್ರಮವನ್ನು ಮಾಡಿದ್ವಿ. ನಾವು ಕಾರ್ಯಕ್ರಮ ಶುರು ಮಾಡಿದ 6 ತಿಂಗಳ ನಂತರ ಕೇಂದ್ರ ಸರ್ಕಾರದ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ HRD ಮಿನಿಸ್ಟ್ರಿ ತಾತ್ಯಾ ಟೋಪಿ ಹುಟ್ಟಿ 200 ವರ್ಷ ಆಗಿದೆ, ನಾವು ಒಂದಷ್ಟು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತು. ಐ ಡೌಟ್ ಇಡೀ ದೇಶದಲ್ಲಿ ಅವ್ರು ಎಷ್ಟು ಕಾರ್ಯಕ್ರಮ ಮಾಡಿರಬಹುದು, ಅದರ 2ರಷ್ಟು ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯದಲ್ಲಿ ನಾವೇ ಮಾಡಿದ್ದೀವಿ ಅಂತ ನನಗೆ ಬಹಳ ಹೆಮ್ಮೆ ಇದೆ ಈ ವಿಚಾರಕ್ಕೆ. ಈ ಕೆಲಸ ಮಾಡಿರೋದು ನಾನು ಒಬ್ಬನೇ ಅಥವಾ ನಾವ್ಯಾರು ಅಂತಲ್ಲ, ಈ ನಾಡಿನ ತರುಣರೇ ಮಾಡಿರೋದು. ಯಾವ ತರುಣರನ್ನ ಮನೇಲಿ ಕೂತ್ಕೊಂಡು ನಾವು ಬೈತಾ ಕೂತ್ಕೋತೀವಲ್ಲ, ಅದೇ ತರುಣರು ಈ ಕೆಲಸ ಮಾಡಿದ್ದಾರೆ ಅಂತ ಕೇಳಿದಾಗ ಅತ್ಯಂತ ಹೆಮ್ಮೆ ಆಗೋದ್ರಲ್ಲಿ ಒಂದು ಚೂರು ಅನುಮಾನ ಇಲ್ಲ. ಆದ್ರೆ ಈ ಹೆಮ್ಮೆ ಮನೆ ಮನೆಗೂ ಮನಸ್ಸಿಗೂ ಮುಟ್ಟಿಸುವಂತ ಅಗತ್ಯ ಇದೆ ಅನ್ನೋ ಕಾರಣಕ್ಕೋಸ್ಕರವೇ ನಿಮ್ಮನ್ನು ಸೇರಿಸಿ ಕಾರ್ಯಕ್ರಮ ಮಾಡ್ತಿರೋದು. ಮಿತ್ರರೇ, ಇವತ್ತಾನೇ ಬಂದಿರುವಂತ ಸುದ್ದಿ, ಬಹುಶಃ ನೀವು ಟಿವಿಯಲ್ಲಿ ನೋಡ್ಕೊಂಡು ಬಂದಿರಬಹುದು. ನಾನು ಮಧ್ಯಾಹ್ನ ಕಾರ್ಯಕ್ರಮ ಮುಗಿಸ್ ಬಂದ ನಂತರ ಟಿವಿ ಹಾಕೊಂಡು ಕೂತಿದ್ರೆ ಟಿವಿಯಲ್ಲಿ ಸುದ್ದಿ ಬರ್ತಿತ್ತು. ಇವತ್ತು ಕಾರ್ಗಿಲ್ ವಿಜಯ್ ದಿವಸದ ದಿನ ಪಾಕಿಸ್ತಾನದಿಂದ ಒಳಗೆ ನುಸುಳ್ತಾ ಇದ್ದಂತ 3 ಜನ ಟೆರರಿಸ್ಟ್ ಗಳನ್ನ ಭಾರತ ನ್ಯೂಟ್ರಲೈಸ್ ಮಾಡಿದೆ. ಒಬ್ಬ ಟೆರರಿಸ್ಟ್ ನ LET ಲಷ್ಕರ್ ಎ ತಯ್ಯಬಾದ ಕಮಾಂಡರ್ ಆಗಿದ್ದಂತ ಒಬ್ಬ ಟೆರರಿಸ್ಟ್ ನ ಈ ದೇಶ ಹಿಡಿದು ಅವನ ವಿಚಾರಣೆ ಮಾಡಿಸಿ ಜಗತ್ತಿಗೆ ಜಾಹೀರು ಮಾಡಿದೆ. ಇವ್ರನ್ನೆಲ್ಲ ಒಳಗೆ ಕಳಿಸ್ತಾ ಇರೋದು ಪಾಕಿಸ್ತಾನ ನೋಡಿ ಅಂತ ಮತ್ತೊಮ್ಮೆ ಜಗತ್ತಿಗೆ ಜಾಹೀರು ಮಾಡಿ ಯಾರ್ಯಾರು ಪಾಕಿಸ್ತಾನದ ಪರವಾಗಿ ಈ ದೇಶದ ಟೆರರಿಸ್ಟ್ ಗಳ ಪರವಾಗಿ ನಿಂತಿದ್ರು ಆ ಎಡಪಂಥೀಯರು ಅವ್ರ ಮುಖಕ್ಕೆಲ್ಲ ಕೆನ್ನೆ ಮೇಲೆ ಬಾರಿಸುವಂತೆ ಇವತ್ತು ಸೈನ್ಯ ಬಾರಿಸುವ ಹೇಳಿಕೆ ಕೊಟ್ಟಿದೆಯಲ್ಲ, ಹೆಮ್ಮೆ ಪಟ್ಟು ಇವತ್ತು ನಿಂತಿದ್ದೀವಿ. ಮಿತ್ರ, ಈ ಮಾತನ್ನು ಹೇಳಬೇಕಾದಾಗ ನಂಗೆ ತುಂಬಾ ನೋವಿದೆ. ಕಳೆದ 15-20 ದಿನಗಳ ಹಿಂದೆ ಈ ದೇಶದಲ್ಲಿ ಒಂದು ಘಟನೆ ನಡೀತು. ಸುಮ್ಮನೆ ನೆನಪಿಸ್ತಾ ಇದ್ದೀನಿ, ನಿಮ್ಗೆಲ್ಲ ಗೊತ್ತಿರುವಂತ ಘಟನೆನೆ. ಈ ದೇಶದ ಕೆಲವು ಜನ ಎಂತೆಂಥವ್ರು ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳಲಿಲ್ಲ ಅಂತಂದ್ರೆ ಅನೇಕರು ಬೆಳಕಿಗೆ ಬರದೆ ಹಾಗೆ ಉಳ್ಕೊಂಡು ಒಳಗಿಂದೊಳಗೆ ಮಾಡಬಾರದು ಕೆಲಸ ಮಾಡ್ತಿರ್ತಾರೆ. ಈ ದೇಶದಲ್ಲಿ ಕಾಶ್ಮೀರದಲ್ಲಿ ನಡೆಯುವಂತ ಗಲಾಟೆ ನಿಮ್ಗೆಲ್ರಿಗೂ ಗೊತ್ತಿದೆ. ಒಬ್ಬ ತರುಣ ಇದ್ದ, 22 ವರ್ಷದ ಹುಡುಗ, ಅವನ ಹೆಸರು ಬುರ್ಹನ್ ವನಿ ಅಂತ. ಈ ಬುರ್ಹನ್ ವನಿ 15ನೇ ವಯಸ್ಸಿಗೆ ನಮ್ಮ ಮಕ್ಕಳು ಹೈಸ್ಕೂಲಿಗೆ ಹೋಗಿ SSLC ಮುಗಿಯೋಕ್ಕಿಂತ ಮುಂಚೆ, ಇನ್ನು SSLC ಮುಗ್ದಿರಲ್ಲ, ಆ ವಯಸ್ಸಿಗೆ ಕ್ರಿಕೆಟ್ ಬ್ಯಾಟ್ ಹಿಡ್ಕೊಂಡಿದ್ದಂತ ಆ ಹುಡುಗ ಭಯೋತ್ಪಾದಕರ ಕರೆಯನ್ನ ಮೆಚ್ಚಿಕೊಂಡು ಭಯೋತ್ಪಾದಕರ ಗುಂಪಿಗೆ ಸೇರ್ಕೊಂಡ. 2 ವರ್ಷದಲ್ಲಿ ಎಲ್ಲ ತರದ ಆಯುಧಗಳನ್ನ ಬಳಸುವಂತ ಟ್ರೈನಿಂಗ್ ಪಡ್ಕೊಂಡ. ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ದಿದ್ರಿಂದ ಫೇಸ್ಬುಕ್, ಟ್ವಿಟರ್, ವಾಟ್ಸಪ್ ಗಳಲ್ಲಿ ವಿಡಿಯೋ ಮಾಡಿ ಕಾಶ್ಮೀರದ ತರುಣರನ್ನ ಭಯೋತ್ಪಾದನೆ ಕಡೆ ಸೆಳಿತಾ ಇದ್ದ. ಅಟ್ಟಕ್ಕೆ ಸುಮ್ಮನಿರ್ತಿರ್ಲಿಲ್ಲ. 8-10 ಹುಡುಗರು ಅವನ ಜೊತೆ ಬಂದಾಗ ಅವ್ರಿಗೆ ಟ್ರೈನಿಂಗ್ ಕೊಟ್ಟು, ನಾವೆಲ್ಲ ಯುದ್ಧವನ್ನು ಗೆದ್ದಾಗ ಅಥವಾ ನಾವೆಲ್ಲ ಕ್ರಿಕೆಟ್ ಗೆದ್ದಾಗ ಬ್ಯಾಟ್ ಹಿಡ್ಕೊಂಡು, ಬಾಲ್ ಹಿಡ್ಕೊಂಡು, ವಿಕೆಟ್ ಹಿಡ್ಕೊಂಡು ಫೋಟೋ ತೆಗೆಸ್ಕೊಳ್ತೀವಲ್ಲ, ಹಾಗೆ AK-47 ಗನ್ ಹಿಡ್ಕೊಂಡು ಅಷ್ಟು ಹುಡುಗರ ಜೊತೆ ಫೋಟೋ ತೆಗೆಸ್ಕೊಂಡು ನೀವು ಸೇರ್ತೀರಾ ನೋಡಿ ಅಂತ ಜನರು ತಲೆ ಕೆಡಿಸೋ ಕೆಲಸ ಮಾಡ್ತಿದ್ದ. ಇಷ್ಟೇ ಅಲ್ಲ, ಈ ದೇಶದ ಸೈನಿಕರ ಮೇಲೆ ದಾಳಿ ಮಾಡಿದ, ಪೊಲೀಸರನ್ನ ಕೊಂದ ಆ ಅಯೋಗ್ಯನ ತಲೆಗೆ ಈ ದೇಶದ ಸೈನ್ಯ 10 ಲಕ್ಷ ರೂಪಾಯಿ ಬೆಲೆ ಕಟ್ಟಿ ಯಾರಾದ್ರೂ ಹುಡುಕಿ ಕೊಟ್ರೆ ಅವ್ರಿಗೆ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತು. ಅವಾಗೆಲ್ಲ ಯಾರು ಮಾತಾಡ್ಲಿಲ್ಲ. ಈ ದೇಶದ ಸೈನಿಕನನ್ನು ಕೊಲ್ವಾಗಿ ಯಾವನು ಮಾನವ ರಕ್ಷಣೆಯ ಮಾತುಗಳನ್ನ ಆಡ್ಲಿಲ್ಲ, ಮಾನವತೆಯ ಮಾತುಗಳನ್ನು ಯಾವನು ಆಡ್ಲಿಲ್ಲ. ಆದ್ರೆ ಈ ಅಯೋಗ್ಯ ಅದೊಂದಿನ ಚಾಲೆಂಜ್ ಮಾಡ್ದ, ತಾಕತ್ತಿದ್ರೆ 10 ಲಕ್ಷ ಬೆಲೆ ಕಟ್ತಿರಲ್ಲ, ತಾಕತ್ತಿದ್ರೆ ನನ್ನನ್ನು ಹಿಡಿದು ತೋರಿಸಿ ನೀವು ನೋಡೋಣ ಅಂತ ಸೈನ್ಯಕ್ಕೆ ಚಾಲೆಂಜ್ ಮಾಡ್ದ. ನಮ್ಮ ಸೈನಿಕರನ್ನ ಕೈಗೆ ಬಳೆ ಹಾಕೊಂಡಿರಲ್ಲ.
ನಮ್ಮ ಸೈನಿಕರೇನು ಕೈಲಾಗದಂತೆ ಕೂತಿರುವಂತವ್ರಲ್ಲ. ಆದ್ರೆ ಮೇಲು ಕೂತಿರುವಂತ ನಾಯಕರು ಅವ್ರ ಕೈಗೆ ಕೋಳ ತೋರಿಸಿ ಹಿಡ್ಕೊಂಡ್ಬಿಟ್ಟಿರ್ತಾರೆ, ನೀವು ಮಾತ್ರ ಏನು ಮಾಡಬೇಡಿ ಅಂತ. ಹಿಂಗಾಗಿ ಬಾಯಿ ಮುಚ್ಕೊಂಡಿರ್ತಾರೆ ಅವರು. ಅವ್ರಿಗೆ ಸರಿಯಾಗಿ ಬಿಟ್ಟು ಬಿಟ್ರೆ, ನನಗೆ ಗೊತ್ತಿದೆ, ನಾನು ಮೊನ್ನೆ ವಿಜಯಪುರ ಅನ್ನುವಂತ ಒಂದು ಜಾಗದಲ್ಲಿ ಬೆಂಗಳೂರಿನ ಹತ್ರ ಕಾರ್ಯಕ್ರಮದಲ್ಲಿ ಒಬ್ಬ ಸೈನಿಕರು ನನ್ನ ಪಕ್ಕದಲ್ಲಿ ಕೂತಿದ್ರು. ಅವ್ರು ನನಗೆ ಹೇಳ್ತಿದ್ರು, ಸರ್ ಈಗಿರೋ ತರ ಆರ್ಡರ್ ನಾನಿದ್ದಾಗ ಸಿಗ್ಬೇಕಿತ್ತು ಸರ್. ನಾನು ಹೇಳಿದೆ, ಏನ್ ಮಾಡ್ತಿದ್ರಿ ಸರ್? ಬಿಡ್ತಿರ್ಲಿಲ್ಲ ಸರ್ ಯಾರನ್ನು, ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ ಸರ್, ಈಗ ಇರ್ಬೇಕಿತ್ತು ಸರ್ ನನ್ನಲ್ಲಿ ಅಂತ. ಆ ಸೈನಿಕರು ಹೇಳೋ ಭಾವನೆ ಇದೆಯಲ್ಲ, ಅದನ್ನ ನೀವು ಇಮ್ಯಾಜಿನ್ ಮಾಡಬೇಕು ಹೆಂಗಿರುತ್ತೆ ಅಂತ. ಸೈನಿಕರಿಗೆ ಆರ್ಡರ್ ಸಿಕ್ತು, ಏನು ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಈಗಿರುವ ಸರ್ಕಾರ 3 ರೀತಿಯ ರಕ್ಷಣೆಯನ್ನ ಆಯೋಜನೆ ಮಾಡಿಕೊಂಡಿದೆ. ಮೊದಲನೇದು, ಬಾರ್ಡರ್ ಅಲ್ಲಿ ಪೂರ್ತಿ ಸೈನಿಕರು ನಿಂತಿರ್ತಾರೆ. ಅಲ್ಲಿಂದ ಒಳಗೆ ಯಾರಾದ್ರೂ ಭಯೋತ್ಪಾದಕರು ನುಸುಳಿ ಬಂದ್ರೆ ಒಳಗಿನ ಒಂದು ಲೇಯರ್ ಇದೆ, ಆ ಲೇಯರ್ ಅವ್ರನ್ನ ಮುಗಿಸುತ್ತೆ. ಈ 2 ಲೇಯರ್ ಕಂಟ್ರೋಲ್ ಮಾಡ್ತಿರ್ಬೇಕಾದ್ರೆ ಒಳಗೆ ಅಡಗಿ ಕುಳಿತಿರುವಂತ ಭಯೋತ್ಪಾದಕರನ್ನ ಇನ್ನೊಂದು ತುಕಡಿ ಮುಗಿಸಿ ಹಾಕಬೇಕು ಅಂತ ಸ್ಪಷ್ಟ ನಿರ್ದೇಶನ ಹೋಗಿದೆ. ಇದಕ್ಕೋಸ್ಕರ ಕಾಯ್ತಿದ್ರು ಅವರು. ಬುರ್ಹಾನ್ ವಾನಿಯ ದುರದೃಷ್ಟ, ಆಗ ಸೇನೆಗೆ ಚಾಲೆಂಜ್ ಮಾಡ್ದ, ತಾಕತ್ತಿದ್ರೆ ಹಿಡೀರಿ ನನ್ನ ಅಂತ. ಸೈನ್ಯ ಸುಮ್ಮನಿರ್ಲಿಲ್ಲ, ಇಂಟೆಲಿಜೆನ್ಸ್ ಆಕ್ಟಿವ್ ಆಗಿತ್ತು. ಬುರ್ಹಾನ್ ವಾನಿ ಏನ್ ಮಾಡ್ದ, ಜಾಕಿರ್ ನಾಯ್ಕ್ ಅನ್ನುವಂತ ಅಯೋಗ್ಯ ಊರೂರು ತಿರುಗಿ ತನ್ನ ಮತ ಪ್ರಚಾರ ಮಾಡ್ತೀನಿ ಅನ್ನೋ ಹೆಸರಲ್ಲಿ ಈ ದೇಶದಲ್ಲಿ ಭಯೋತ್ಪಾದಕರನ್ನ ಹುಟ್ಟು ಹಾಕೊಂಡು ತಿರುಗಾಡ್ತಿದ್ನಲ್ಲ, ಅವನು ಬಾಂಗ್ಲಾದೇಶದಲ್ಲಿ ಭಯೋತ್ಪಾದಕರಿಗೆ ಪ್ರೇರಣೆ ಕೊಟ್ಟವನು ಅಂತ ಗೊತ್ತಾದ ತಕ್ಷಣ ದೇಶ ಬಿಟ್ಟು ಓಡೋಗ್ಬಿಟ್ಟ. ಅವನ ವಿರುದ್ಧ ಈ ದೇಶದಲ್ಲಿ ದೊಡ್ಡ ಕೂಗೆದ್ದಾಗ ಬುರ್ಹಾನ್ ವಾನಿ ಒಂದು ಟ್ವೀಟ್ ಮಾಡ್ದ, ಐ ಸಪೋರ್ಟ್ ಜಾಕಿರ್ ನಾಯ್ಕ್ ಅಂತ. ಅವನು ಟ್ವೀಟ್ ಮಾಡಿದ ತಕ್ಷಣ ಅವನ ಟವರ್ ಲೊಕೇಶನ್ ಗುರುತಿಸಿದ ಮಿಲಿಟರಿ ಇಂಟೆಲಿಜೆನ್ಸ್ ಅವನ ಅನಂತನಾಗ್ ಡಿಸ್ಟ್ರಿಕ್ಟ್ ನ ಒಂದು ಜಾಗದಲ್ಲಿದ್ದಾನೆ, ಅಲ್ಲಿಗೆ ಹೋಗಿ ಅಂತ ಹೇಳ್ತು. ಈ ದೇಶದ ಸೈನಿಕರು ಅನಂತನಾಗ್ ಭಾಗದಲ್ಲಿ ಅವನಿದ್ದ ಜಾಗವನ್ನ ಸುತ್ತುವರೆದು ನಿಂತರು. ಬಹಳ ಹೊತ್ತು ನಡೀಲಿಲ್ಲ ಕದನ, 4 ನಿಮಿಷ. ಅವನು 2 ಸುತ್ತು ಗುಂಡು ಆ ಕಡೆಯಿಂದ ಹಾರಿಸೋದ್ರ ವೇಳೆಗೆ ಈ ದೇಶದ ಸೈನಿಕರು ಅವನನ್ನು ಕೊಂದ್ರು. ಅವನ ಜೊತೆಯಲ್ಲಿದ್ದ ಇನ್ನಿಬ್ಬರು ಭಯೋತ್ಪಾದಕರನ್ನು ಕೊಂದು ನಮ್ಮ ಹತ್ರ ಚಾಲೆಂಜ್ ಮಾಡ್ತೀರಪ್ಪ ಅಂದ್ರು. 3 ಜನ ಭಯೋತ್ಪಾದಕರನ್ನ ಆ ಸೈನಿಕರು ಅಲ್ಲಿ ಕೊಲ್ಲುವಂತ, ಆ ಸುತ್ತುವರಿಯುವಂತ ಕಾಳಗ ನಡೀತಿತ್ತಲ್ಲ, ಹಾಗೆ ನಡಿಬೇಕಾದ್ರೆ ಅವನಿಂದ ಪ್ರೇರೇಪಣೆ ಪಡ್ಕೊಂಡಂತ ಒಂದಷ್ಟು ಜನ ನನ್ನ ದೇಶದ ಸೈನಿಕರ ಮೇಲೆ ಕಲ್ಲೆಸಿತಾ ಇದ್ರು. ಯಾರು ಈ ಮಾತನ್ನು ಹೇಳಲಿಲ್ಲ, ಸೈನಿಕರು ಕೊಂದಿದ್ದನ್ನು ಮಾತ್ರ ಮಾತಾಡಿದ್ರು. ಸೈನಿಕರ ಮೇಲೆ ಕಲ್ಲೆಸಿತಾ ಇರಬೇಕಾದ್ರೆ ಈ ದೇಶದ ಸೈನಿಕರು 2 ಗ್ರೂಪ್ ಮಾಡಿಕೊಂಡು, ಒಂದು ಗ್ರೂಪು ಕಲ್ಲು ಎಸೆಯೋರನ್ನ ತಡ್ಕೊಂಡು ನಿಂತ್ಕೊಂಡಿತ್ತು, ಇನ್ನೊಂದು ಗ್ರೂಪು ಬುರ್ಹಾನ್ ವಾನಿಯನ್ನ ಕೊಂದು ವಿಜಯದ ನಗೆ ಬೀಸಿ ಆಚೆಗೆ ಬಂದು ಹೇಳ್ತು, ಭಾರತೀಯ ಸೈನ್ಯದ ಮೇಲೆ ಕಣ್ಣು ಹಾಕಿದ್ರೆ ಕಣ್ಣು ಕಿತ್ತು ಬಿಡುತ್ತೀವಿ ಹುಷಾರು ಅಂತ. ಇದು ಭಾರತೀಯ ಸೇನೆ ಕೊಟ್ಟಂತ ಎಚ್ಚರಿಕೆ ಅಂತ. ನಿಮ್ಗೆಲ್ಲ ಖುಷಿ ಆಯ್ತಲ್ಲ? ಈ ದೇಶದಲ್ಲಿ ಒಂದಷ್ಟು ಜನ ಪತ್ರಕರ್ತರಿದ್ದಾರೆ ಅಯೋಗ್ಯರು ಅಂತ. ಎಲ್ಲ ಪತ್ರಕರ್ತರು ತಲೆ ಕೆಡಿಸ್ಕೊಳ್ಬೇಡಿ, ಒಂದಷ್ಟು ಪತ್ರಕರ್ತರು ಅಂತ ಅಂಡರ್ಲೈನ್ ಮಾಡಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ನಾನು ಆ ಪತ್ರಕರ್ತರ ಹೆಸರು ಹೇಳ್ತೀನಿ, ನನಗಾಗಬೇಕಾಗಿರೋದು ಏನಿದೆ. ಒಂದು ಪತ್ರಕರ್ತೆಯ ಹೆಸರು ಬರ್ಖಾದತ್ ಅಂತ. ಈ ಬರ್ಖಾದತ್ ಅನ್ನುವಂತ ಹೆಣ್ಮಗಳು, ನಾನು ಅವತ್ತು ಈ ರಮಣ ಮಹರ್ಷಿಗಳ ಆಶ್ರಮದಿಂದ ವಾಪಸ್ ಬರ್ತಿದ್ದೆ, ಟ್ವೀಟ್ಸ್ ನೋಡ್ತಿದ್ದೆ. ಬರ್ಖಾದತ್ ಟ್ವೀಟ್ ಮಾಡ್ತಾಳೆ, ರಿಟೈರ್ಡ್ ಮೇಷ್ಟ್ರ ಮಗ, ಟ್ವೀಟ್ ನೋಡಿ ಹೆಂಗಿದೆ, ರಿಟೈರ್ಡ್ ಮೇಷ್ಟ್ರ ಮಗ ಸಾಮಾಜಿಕ ಜಾಲತಾಣಗಳ ಮೂಲಕ ತಾನು ಜನರನ್ನ ಜಾಗೃತಗೊಳಿಸ್ತಾ ಇದ್ದ ಬುರ್ಹಾನ್ ವಾನಿಯನ್ನ ಈ ದೇಶದ ಸೈನ್ಯ ಕೊಂದು ಹಾಕ್ಬಿಡ್ತು ಅಂತ ಒಂದು ಟ್ವೀಟ್ ಮಾಡ್ತಾಳೆ. ಏನ್ರಿ ಅರ್ಥ ಅದರದ್ದು? ಅವನ ಪರವಾಗಿ ನಿಂತು ಟ್ವೀಟ್ ಮಾಡ್ತಾಳೆ. ಈ ದೇಶದ ಸೈನ್ಯ ಆದಷ್ಟು ಬೇಗ ಕಾಶ್ಮೀರಕ್ಕೆ ಇಂಥ ವಿಮಾನದ ಮೂಲಕ ಹಾದು ಹೋಗ್ತಿದೆ ಅಂತ ಆ ಟೆರರಿಸ್ಟ್ಗಳಿಗೆ ಎಚ್ಚರಿಕೆ ಸಂದೇಶ ಕೊಡ್ತಾಳೆ. ಇಂಥ ಜಾಗಕ್ಕೆ ಸೈನಿಕರು ಬರ್ತಿದ್ದಾರೆ ಅಂತ ಎಚ್ಚರಿಕೆಯನ್ನ ತನ್ನ ಟ್ವೀಟ್ ಮೂಲಕ ಕೊಡ್ತಾಳೆ. ಹಫೀಜ್ ಸಯೀದ್ ಮೊನ್ನೆ ಕೊಟ್ಟ ಇಂಟರ್ವ್ಯೂನಲ್ಲಿ, ಪಾಕಿಸ್ತಾನದ ಇಂಟರ್ವ್ಯೂನಲ್ಲಿ ಹೇಳ್ತಾನೆ, ಈ ದೇಶದಲ್ಲಿ ಅಕಸ್ಮಾತ್ ಪಾಕಿಸ್ತಾನ ಯಾರಿಗಾದ್ರೂ ಉನ್ನತ ಗೌರವ ಕೊಡಬೇಕು, ಪ್ರಶಸ್ತಿ ಕೊಡಬೇಕು ಅಂತಿದ್ರೆ ಅದು ಬರ್ಖಾದತ್ತಿ ಕೊಡಬೇಕು, ರಾಜ್ದೀಪ್ ಸರ್ದೇಸಾಯಿ ತರದವ್ರಿಗೆ ಕೊಡಬೇಕು ಅಂತ ಹಫೀಜ್ ಸಯೀದ್ ಇಂಟರ್ವ್ಯೂ ಕೊಡ್ತಾನೆ. ಅದೇ ಹೊತ್ತಿನಲ್ಲಿ ಕರ್ನಾಟಕದ ಒಬ್ಬ ಪತ್ರಕರ್ತೆ, ಆಕೆ ಬಹುಶಃ ಪತ್ರಿಕೆ ಟ್ಯಾಬ್ಲಾಯ್ಡ್ ನಿಂತು ಹೋಗಿರ್ಬೋದು, ಆ ಹೆಣ್ಮಗಳು ತನ್ನ ಫೇಸ್ಬುಕ್ ಅಲ್ಲಿ ಬರ್ಕೋತಾಳೆ, ತೆಕ್ಕೊಂಡು ನೋಡಿ ಏನ್ ಬರೀತಾಳೆ ಗೊತ್ತಾ? ಬುರ್ಹಾನ್ ವಾನಿ ತೀರ್ಕೊಂಡಾಗ 20,000 ಜನ ಬುರ್ಹಾನ್ ವಾನಿಯ ಪರವಾಗಿ ಅವರು ಮೆರವಣಿಗೆ ಹೋಗಿದ್ದಾರೆ ಅಂತಂದ್ರೆ ಅರ್ಥ ಏನು? ಕಾಶ್ಮೀರದ ಜನ ಭಾರತದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಗೊತ್ತಾಗಿದೆ, ಕಾಶ್ಮೀರವನ್ನ ಭಾರತಕ್ಕೆ ಬಿಟ್ಕೊಡ್ಬೇಕು ಅಂತ ಕರ್ನಾಟಕದಲ್ಲಿ ಕೂತ್ಕೊಂಡಂತ ಅಯೋಗ್ಯ ಪತ್ರಕರ್ತೆಯೊಬ್ಳು ಬರೀತಾಳೆ ಅಂತಂದ್ರೆ ಹೊಟ್ಟೆಲ್ ಬೆಂಕಿ ಹಾಕ್ದಂಗ ಆಗಲ್ವೇನ್ರಿ? ನಂಗೆ ಬಹಳ ನೋವು. ಯಾಕೆ ಗೊತ್ತೇನೆ ಮಿತ್ರರೇ? 20,000 ಜನ ಅವನ ಶವ ಸಂಸ್ಕಾರಕ್ಕೆ ಸೇರಿದ್ದಕ್ಕೋಸ್ಕರ ಕಾಶ್ಮೀರವನ್ನ ಬಿಟ್ಕೊಡ್ಬೇಕು ಅಂತ ಹೇಳಿದ್ರೆ, ಇವತ್ತು 10,000 ಜನ ನಾವು ಬಳ್ಳಾರಿಯಲ್ಲಿ ಕೂತಿದ್ದೀವಿ. ಇದರ ಅರ್ಥ ಪಾಕಿಸ್ತಾನನು ಭಾರತಕ್ಕೆ ಸೇರಿಸ್ಕೋಬೇಕು ಅಂತ ಅರ್ಥ.
ಈ ತರದೊಂದು ಟ್ವೀಟ್ ಮಾಡಬೇಕಾದಂತ ಅಗತ್ಯ ಇದೆ ಅಂತ. ನವಾಜ್ ಶರೀಫ್ ಗಾಬರಿಗೊಂಡು ನವಾಜ್ ಶರೀಫ್ ಹೇಳ್ತಾನೆ, ಒಂದು ದಿನ ಕಾಶ್ಮೀರ ಭಾರತಕ್ಕೆ ಸೇರ್ಕೊಳ್ಳುತ್ತೆ ಅಂದಾಗ ಈ ದೇಶದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಹೇಳ್ತಾರೆ ನೀವು ಕನಸು ಕಾಣ್ತಾನೆ ಇರಿ ಅಂತ ಹೇಳಿದ್ರು. ಮುಂದಿಂದ ಹೇಳಲಿಲ್ಲ, ಮುಂದಿನ ನಾವು ಸೇರಿಸ್ತೀವಿ, ನೀವು ಕನಸು ಕಾಣ್ತಾನೆ ಇರಿ, ನಾವು ಪಾಕಿಸ್ತಾನ ಭಾರತ ಜೊತೆ ಸೇರ್ಕೊಳ್ಳೋದು ನೋಡ್ತಾ ಇರಿ ನೀವು ಅಂತ. ಮಿತ್ರರೇ, ಭಾರತ ಬದಲಾಗ್ತಾ ಇದೆ. ಈ ಬದಲಾವಣೆಯ ಹೊತ್ತಿನಲ್ಲಿ ವಿಲವಿಲ ಒದ್ದಾಡ್ತಾ ಇರುವಂತ ಕೆಲವರಿಗೆ ಟೆನ್ಷನ್ ಇದೆ. ನನ್ನ ಜೊತೆ ಕೆಲವು ಸಂಗತಿಗಳನ್ನು ಹಂಚಿಕೊಳ್ಬೇಕು. ಇವತ್ತು ವೇದಿಕೆ ಮೇಲೆ ಇಬ್ರು ವೀರ ಮಾತೆಯರಿದ್ದಾರೆ. ಒಬ್ರು ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಕೊಪ್ಪದನ ಪತ್ನಿ, ಮತ್ತೊಬ್ರು ಸುಬೇದಾರ್ ನಾಗೇಶ್ ಅವರ ಪತ್ನಿ. ಅವರನ್ನ ವೀರಮಾತೆ ಅಂತ ಕರೀತಾರೆ, ವಿಧವೆಯರು ಅಂತ ಕರೆಯಲ್ಲ. ಈ ದೇಶದ ಸೈನಿಕರ ಹೆಂಡತಿಯರು ವೀರಮಾತೆಯರೇ ಸರಿ ಇಲ್ಲ. ತನ್ನ ಯಜಮಾನ ತನ್ನ ಗಂಡ ಯುದ್ಧಕ್ಕೆ ಹೋಗ್ತಾನೆ ಅಂತ ಗೊತ್ತಾದಾಗ ಕಣ್ಣೀರ್ ಹಾಕ್ತಾ, ನಿನ್ನ ಮಕ್ಕಳ ಗತಿ ಏನು, ನಿಮ್ಮ ಅಪ್ಪ ಅಮ್ಮನ ಗತಿ ಏನು, ಅವ್ರನ್ನ ಯಾರು ನೋಡ್ಕೋತಾರೆ, ನೀನ್ ಸತ್ರ ಏನಾಗುತ್ತೆ ಅಂತ ಟೆನ್ಷನ್ ಮಾಡ್ಕೊಳ್ತಾ ಕೂತ್ಕೊಳ್ಳುವಂತ ಹೆಣ್ಣು ಮಕ್ಕಳು ಭಾರತೀಯರಲ್ಲ. ಗಂಡ ಯುದ್ಧಕ್ಕೆ ಹೋಗ್ಬೇಕಾದ್ರೆ ವೀರ ತಿಲಕ ಹಚ್ಚಿ ವಿಜಯಶಾಲಿಯಾಗಿ ಬಾ, ನಿನ್ ಮುಖ ನೋಡ್ಲಿಕ್ಕೆ ಕಾಯ್ತಾ ಇರ್ತೀನಿ ಅಂತ ಹೇಳುವಂತ ಶ್ರೇಷ್ಠ ನಾಡಿನವರು ನಾವು. ಹಿಂಗಾಗಿ ವೀರಮಾತೆಯರು ಅಂತ ಕರೆಯೋದು ಅವರನ್ನ. ಎಂತ 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 ಪುರುಷರು ಇವರೆಲ್ಲ. 7 ಸಲ ತಾನು ಸೈನ್ಯಕ್ಕೆ ಸೇರಬೇಕು ಅಂತ ಪ್ರಯತ್ನ ಪಟ್ಟಂತ ಹನುಮಂತಪ್ಪ ಕೊಪ್ಪದರು 7 ಸಲ ಫೇಲ್ ಆಗಿ ಇನ್ನು ಸೇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಣ್ಣೀರಿಟ್ಟಾಗಿ 8ನೇ ಸಲ ಪಾಸ್ ಆಗೋದವರು. ಅವ್ರ ಸಾಹಸ ಹೆಂಗಿತ್ತು ಗೊತ್ತೇ, ಸ್ಪಿರಿಟ್ ಹೆಂಗಿತ್ತು ಗೊತ್ತೇನು. ಅವ್ರನ್ನ ಅಲ್ಲಿ ಕೂತ್ಕೋಬೇಕು, ಅಲ್ಲಿ ಹೋರಾಟಕ್ಕೆ ಹೋಗ್ಬೇಕು, ಅಲ್ಲಿ ಕಾವಲಿಗೆ ಇರಬೇಕು ಅಂತಂದಾಗ ಒಂದು ಮಾತಾಡದೆ ಒಪ್ಪಿಕೊಂಡಂತವ್ರು. ಬಹಳ ಜನರಿಗೆ ಗೊತ್ತಿಲ್ಲ ಸಿಯಾಚಿನ್ ಹೆಂಗಿರ್ಬೋದು ಅಂತ. ನಾನು ಮತ್ತು ಸ್ವಾಮೀಜಿಯವರಾಗ್ಲೇ ಮಾತನಾಡಿದ್ರಲ್ಲ, ಸ್ವಾಮೀಜಿಯವರು ನಾವು ಎಲ್ಲ ಸೇರ್ಕೊಂಡು 110 ಜನ ಈ ಕಾರ್ಗಿಲ್ ಭಾಗದಲ್ಲೆಲ್ಲ ಸುತ್ತಾಡಿದ್ದೀವಿ. ಆ ಕಾರ್ಗಿಲ್ ಭಾಗದಲ್ಲಿ ಸಿಯಾಚಿನಿಂದ 150 ಕಿಲೋಮೀಟರ್ ದೂರದಲ್ಲಿರುವಂತ ಖರ್ದುಂಗ್ಲಾ ಪಾಸ್ ಅನ್ನುವಂತ 17,500 ಅಡಿ ಎತ್ತರದ ಆ ಟಾಪ್ ಅನ್ನು ಮುಟ್ಟು ಬಂದಿದ್ದೀವಿ. ಆ ಟಾಪ್ ನಲ್ಲಿ ಹೆಂಗಿದೆ ಗೊತ್ತಾ, ನಾವೆಲ್ಲ ಹೋಗಿ ನಿಂತಾಗ ಒಬ್ರು ಬಂದು ಹೇಳಿದ್ರು, ಇಲ್ಲಿ 3/4 ಗಂಟೆಗಿಂತ ಜಾಸ್ತಿ ಇರಬಾರ್ದು, ಬಹಳ ಬೇಗ ಜಾಗ ಖಾಲಿ ಮಾಡಿ ಅಂತ. ನಾನು ಕೇಳಿದೆ ಯಾಕೆ ಅಂತ. ಅವರಂದ್ರು 3/4 ಗಂಟೆಗಿಂತ ಜಾಸ್ತಿ ಇದ್ರೆ ನಿಮ್ ಕಿಡ್ನಿ ಫೇಲ್ ಆಗೋ ಚಾನ್ಸ್ ಇದೆ ಅಂತ. ಖರ್ದುಂಗ್ಲಾ ಟಾಪ್ ನಲ್ಲಿ 3/4 ಗಂಟೆಗಿಂತ ಜಾಸ್ತಿ ಇದ್ರೆ ಕಿಡ್ನಿ ಫೇಲ್ ಆಗುತ್ತೆ. ಯಾಕೆ ಅಂದ್ರೆ ಅಲ್ಲಿ ಆಕ್ಸಿಜನ್ ತುಂಬಾ ಕಡಿಮೆ ಇದೆ. ಬಳ್ಳಾರಿಯಲ್ಲಿ ನಿಮ್ಗೆ ಎಷ್ಟು ಆಕ್ಸಿಜನ್ ಸಿಗುತ್ತೋ ಅದರ 30% ಮಾತ್ರ ಆಕ್ಸಿಜನ್ ಅಲ್ಲಿ ಸಿಗುತ್ತೆ. ಆಕ್ಸಿಜನ್ ಸಿಗದೆ ಹೋದಾಗ ದೇಹದ ಒಂದೊಂದು ಅಂಗಗಳೇ ಕೆಲಸ ಮಾಡೋದನ್ನ ನಿಲ್ಲಿಸುತ್ತೆ, ಮನುಷ್ಯ ವೀಕ್ ಆಗ್ಬಿಡ್ತಾನೆ. 3/4 ಗಂಟೆ ಒಳಗೆ ಜಾಗ ಖಾಲಿ ಮಾಡಿ ಅಂತ ಸೈನಿಕರು ಓಡಿಸ್ತಿರ್ತಾರೆ ನಮ್ಮನ್ನ. ಅಂತ ಜಾಗದಲ್ಲಿ 3 ತಿಂಗಳು ಕಾವಲು ಕಾಯಬೇಕು ಅಂತ ಈ ದೇಶದ ಸೈನಿಕ ಇಚ್ಛೆ ಪಟ್ಟು ಹೋಗಿ ಬರ್ತಾನಲ್ಲ, ಅದು ಅವನ ಸಾಧನೆ ಅಂತ. ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಕೊಪ್ಪ, ಸುಬೇದಾರ್ ನಾಗೇಶ್ ಅವರೆಲ್ಲ 10-11 ಜನರ ತಂಡ ಮೇಲ್ ಕೂತ್ಕೊಂಡು ಕಾಯ್ಲಿಕ್ಕೆ ಅಂತ ಹೋಗಿತ್ತು. ಆ ಜಾಗದ ಟೆಂಪರೇಚರ್ ಹೆಂಗಿರುತ್ತೆ ಗೊತ್ತೇನು. ಬಳ್ಳಾರಿ ಅವರಿಗೆ ಟೆಂಪರೇಚರ್ ಬಗ್ಗೆ ಮಾತನಾಡಬಾರದು. ನೀವೆಲ್ಲ ನೆಗೆಟಿವ್ ಟೆಂಪರೇಚರ್ ಯಾವತ್ತೂ ನೋಡ್ಲೇ ಇಲ್ಲ, ನೋಡೋದೂ ಇಲ್ಲ. ಕರ್ನಾಟಕದವ್ರು ಯಾರು ನೋಡೋದೇ ಇಲ್ಲ. ನಿಮ್ಗೆಲ್ಲ ಪಾಸಿಟಿವ್ ಟೆಂಪರೇಚರ್, +40 ವರೆಗೂ ಹೋಗ್ಬಿಟ್ರೆ ನಾವು ಬಾಯ್ ಬಿಡ್ಕೋತಿರ್ತೀವಲ್ಲ, ಬಟ್ ನೀವು ಹಾಯಾಗಿರ್ತೀರಿ. ನಿಮ್ ಭಗವಂತ ಕೊಟ್ಟರು ಬರ, ನಿಮ್ ತಾಕತ್ತೋದು, ಬಹಳ ಸಂತೋಷ. ಬಳ್ಳಾರಿಯವರು +40 ಇರ್ತಿರಲ್ಲ, +40 ದಾಟುತ್ತಲ್ಲ ಕೆಲವೊಂದ್ಸಲ. ಆದ್ರೆ ಆ ಸಿಯಾಚಿನ್ ಟೆಂಪರೇಚರ್ ಎಷ್ಟಿರುತ್ತೆ ಗೊತ್ತಾ, ಬೆಳಗಿನ ಹೊತ್ತಿನಲ್ಲಿ ಸೂರ್ಯ ಇರೋ ಹೊತ್ತಿನಲ್ಲಿ -25 ಇರುತ್ತೆ. ಸೂರ್ಯ ಮುಳುಗಿದ ಕತ್ತಲ ರಾತ್ರಿಯಲ್ಲಿ -65 ಡಿಗ್ರಿ ಟೆಂಪರೇಚರ್ ಹೋಗುತ್ತೆ. -65. 0 ಡಿಗ್ರಿಯಲ್ಲಿ ಐಸ್ ಕ್ಯಾಂಡಿ ಆಗೋಗುತ್ತೆ. 0ಗಿಂತ ಕೆಳಗೋದ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡಿ. ಅಂಥದ್ರಲ್ಲಿ -65 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಈ ದೇಶದ 11 ಸೈನಿಕರು ಅಲ್ಲಿ ಕಾಯ್ಕೊಂಡು ನಿಂತಿರ್ತಾರೆ. ಯಾಕೆ ಅಂದ್ರೆ ಬಳ್ಳಾರಿಯ 40 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಇರೋ ಜನ ನೆಮ್ಮದಿಯಿಂದ ಬದುಕಲಿ ಅಂತ ತಾವು -65 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಇರ್ತಾರಲ್ಲ, ನೆನಪಿಸ್ಕೋಬೇಕು ಅನ್ನೋ ಕಾರಣ. ಅಲ್ಲಿನ ಪರಿಸ್ಥಿತಿ ಹೆಂಗಿರುತ್ತೆ ಅಂದ್ರೆ, ಊಟ ತಿಂಡಿ ಏನ್ ಕೊಡ್ತಾರೆ ಅಂತ ಒಂದ್ಸಲ ಸಿಯಾಚಿನಿಂದ ಬಂದವ್ರಿಗೆ ಕೇಳಿದೆ ನಾನು. ಅವರಂದ್ರು ಹೆಲಿಕಾಪ್ಟರ್ ನಿಂದ ಡ್ರೈ ಫ್ರೂಟ್ಸ್ ಹಾಕ್ತಾರೆ ಸರ್ ನಮ್ಗೆ ಅಂತ. ನನ್ಗೆ ಖುಷಿ ಆಯ್ತು. ವಂಡರ್ಫುಲ್ ಸರ್, ಎವ್ರಿ ಡೇ ಡ್ರೈ ಫ್ರೂಟ್ಸ್ ಸರ್ ಅಂದೆ ನಾನು. ಅವರಂದ್ರು ಮೊದಲನೇ ದಿನ ನನಗೂ ಹಂಗೆ ಅನ್ಸಿತ್ತು ಸರ್. ಆಮೇಲೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ನೋಡಿದ್ರೆ ವಾಂತಿ ಬರ್ತಿತ್ತು ಸರ್ ನನಗೆ. ಅಲ್ಲಿ ಜೀರ್ಣನೂ ಆಗಲ್ಲ, ಯಾಕಂದ್ರೆ ಮೆಟಬಲಿಕ್ ಆಕ್ಟಿವಿಟೀಸ್ ನಿಂತೋಗ್ಬಿಟ್ಟಿರುತ್ತೆ. ಅಂತ ಪರಿಸ್ಥಿತಿಯಲ್ಲಿ ಇರುತ್ತೆ. ನಮಗೆ ಈ ಗೋಡಂಬಿ ದ್ರಾಕ್ಷಿಗಳು ಒಂದೇ ಒಂದು ಉಪಯೋಗ ಬರೋದು ಏನು ಅಂದ್ರೆ, ಅದನ್ನೇ ಬೆಡ್ ಮಾಡ್ಕೊಂಡು ಅದ್ರ ಮೇಲೆ ಮಲ್ಕೋತೀವಿ, ಬಿಟ್ರೆ ಇನ್ನೇನಕ್ಕೂ ಉಪಯೋಗಕ್ಕೆ ಬರಲ್ಲ ಅಲ್ಲಿ ಅಂತ. ಪರಿಸ್ಥಿತಿ ಹೆಂಗೆ ಅಂತಂದ್ರೆ, ಹೇಗೆ ಇಲ್ಲಿ ಕತ್ಲಾಗ್ತಿದ್ದಂತೆ ಬ್ಲಾಕ್ಔಟ್ ಅಂತ ಕರಿತೀವೋ ಹಾಗೆ ನೀವು ಸಿಯಾಚಿನ್ನ ಗುಡ್ಡದ ಮೇಲೆ ಅನೇಕ ಬಾರಿ ವೈಟ್ ಔಟ್ ಆಗುತ್ತೆ. ಎದುರಿಗಿದ್ದವ್ರ ಮುಖ ಕೂಡ ಕಾಣಿಸದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಈ ತರದ ವಿಕಟ ಪರಿಸ್ಥಿತಿಯಲ್ಲಿ ಅಲ್ಲಿದ್ದವರೊಬ್ಬರು ನನ್ಗೆ ಹೇಳ್ತಿದ್ರು, ಚಕ್ರವರ್ತಿ ಸರ್, ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ನಾವು ನಮ್ಮ ಕೈಗಳಿಗೆ ಅಥವಾ ಕಾಲುಗಳಿಗೆ ಒಂದು ಹಗ್ಗವನ್ನು ಕಟ್ಕೊಂಡು ಹೋಗ್ತೀವಿ. ಆ ಹಗ್ಗವನ್ನ ಡೇರೆ ಒಳಗೆ ಯಾರಾದ್ರೂ ಕಾಲಿಗೋ ಇಲ್ಲ ಕಂಬಕ್ಕೆ ಕಟ್ಟು ಹೋಗ್ತೀವಿ ಅಂತ.
ನಾನು ಕೇಳಿದೆ ಯಾಕೆ ಸರ್ ಅಂತ. ಅವರಾದ್ರೂ ಟಾಯ್ಲೆಟ್ಗೆ ನಾವು ಹತ್ರಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಅದೇ ಮಂಜನ್ನ ಕರಗಿಸ್ಕೊಂಡು ಆಮೇಲೆ ನೀರು ಮಾಡ್ಕೋಬೇಕು, ಅದಕ್ಕೆ ಸ್ವಲ್ಪ ದೂರಕ್ಕೆ ಹೋಗ್ತೀವಿ. ಅನೇಕ ಬಾರಿ ದೂರಕ್ಕೆ ಹೋದವರು ಜಾರ್ ಬಿದ್ದೋದವರು ವಾಪಸ್ಸೇ ಬರಲ್ಲ. ಅವ್ರ ಹಗ್ಗವನ್ನು ಕಟ್ಕೊಂಡು ಹೋದ್ರೆ ಕೊನೆ ಪಕ್ಷ ಏನಾದ್ರು ಆದ್ರೆ ಈ ಹಗ್ಗವನ್ನ ಜಾಡ್ ಹಿಡ್ಕೊಂಡು ಬಂದು ಅವ್ರನ್ನ ಎಳ್ಕೊಂಡು ಬರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಹಗ್ಗ ಕಟ್ಟಿಕೊಂಡು ಟಾಯ್ಲೆಟ್ಗೆ ಹೋಗ್ತಾರೆ. ಸ್ನಾನ ಮಾಡ್ಲಿಕ್ಕಾಗಲ್ಲ ಅಲ್ಲಿ. ಆ ಜಾಗ ಹೆಂಗೆ ಅಂತಂದ್ರೆ ಆ ಜಾಗದಲ್ಲಿ 3 ತಿಂಗಳಿರ್ತಾರೆ, ಸ್ನಾನ ಮಾಡಿರಲ್ಲ. ನಮ್ ಕೋಲಾರದ ಒಬ್ಬ ತರುಣ ಈಗಲೂ ಸಿಯಾಚಿನ್ ನಲ್ಲಿ ಇರ್ತಾರೆ. ಸಿಯಾಚಿನ್ ಕೆಳಗಿನ ಬೇಸಿಗೆ ಬಂದಿದ್ದಾರೆ ಅವರು. ಅವ್ರು ಲದಾಖ್ ನಲ್ಲಿ ಇರ್ತಾರೆ. ಅವರು ಪ್ರತಿ 3 ತಿಂಗಳು 6 ತಿಂಗಳು ಕಳ್ಕೊಂಡು ವಾಪಸ್ ಬಂದಾಗ ಅವ್ರು ಹೇಳ್ತಾರೆ, ಸರ್ ಕನ್ನಡಿಯಲ್ಲಿ ನನ್ನ ಮುಖ ನೋಡ್ಬಿಟ್ರೆ ನಾನೇ ಜೋರಾಗಿ ಕಿರ್ಚ್ಬೇಕು ಅನ್ಸ್ಬಿಟ್ಟಿರುತ್ತೆ, ಆ ತರ ಆಗೋಗ್ಬಿಟ್ಟಿರುತ್ತೆ ನನ್ನ ಮುಖ ಅಂತ. ಆ ತರದ ಪರಿಸ್ಥಿತಿಯಲ್ಲಿ ಇರ್ತಾರೆ. ಅಷ್ಟಾದ್ರೂ ಕೂಡ ಅವ್ರನ್ನ ಕೇಳಿ ಇನ್ನೊಮ್ಮೆ ಸಿಯಾಚಿನ್ಗೆ ಹೋಗ್ತೀಯಾ ಅಂತಂದ್ರೆ 100% ಹೋಗ್ತೀನಿ ಸರ್, ಪಾಕಿಸ್ತಾನಿಯರಿಂದ ಭಾರತವನ್ನು ರಕ್ಷಿಸ್ಲಿಕ್ಕೆ ಹೋಗ್ಲೇಬೇಕು ಅಂತಾರಲ್ಲ ಅವರು ಭಾರತೀಯ ಸೈನಿಕರು. ಹನುಮಂತಪ್ಪ ಕೊಪ್ಪದ್ ಮತ್ತು ಬೇರೆ 10 ಜನ, ಒಟ್ಟು 11 ಜನ ಅಲ್ಲಿ ಹೋಗಿ ಸೇರ್ಕೊಂಡ್ರಲ್ಲ. ಸೇರಿದ ದಿನ ಸಾಯಂಕಾಲ ಆಫೀಸಿಗೆ ಮೆಸೇಜ್ ಮುಟ್ಟಿಸಿದ್ರು, ಹೆಡ್ ಕ್ವಾರ್ಟರ್ಸ್ ಕೆಳಗೆ ನಾವು ಸೇರ್ಕೊಂಡಿದ್ದೀವಿ ಅಂತ. ಅಷ್ಟೇ. ಒಂದ್ಸಲ ಸಾಯಂಕಾಲ ಕಾಲ್ ಮಾಡ್ತಾರೆ, ಮತ್ತೊಮ್ಮೆ ಬೆಳಗ್ಗೆ. ಇದು ಬಿಟ್ರೆ ಮತ್ತೆ ಕಾಲ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಸ್ಯಾಟಲೈಟ್ ಫೋನ್ಸ್ ಇರುತ್ತಂತೆ. ಆ ಫೋನ್ಸ್ ಅಲ್ಲಿ ಅಪರೂಪಕ್ಕೆ ಯಾವಾಗಲಾದ್ರೂ 2 ನಿಮಿಷ ಮನೆಯವರೊಂದಿಗೆ ಮಾತನಾಡ್ಲಿಕ್ಕೆ ಸಿಗುತ್ತೆ. ಕೆಲವರು ಹೋಮ್ ಸಿಕ್ನೆಸ್ ಇಂದ ಬಳಲ್ತಾ ಇರೋರು ಇರ್ತಾರಲ್ಲ, ಅವರು ನಾನು ಮಾತನಾಡಬೇಕು ಸ್ವಲ್ಪ ಜಾಸ್ತಿ ಅಂದ್ರೆ ಹನುಮಂತಪ್ಪ ಕೊಪ್ಪದ ತರದ ಸೈನಿಕರು ನಾನ್ ಮನೆಗೆ ಮಾತಾಡದೆ ಹೋದ್ರು ಪರವಾಗಿಲ್ಲ, ನಿನ್ ಮನೆಗೆ ಮಾತಾಡ್ಕೊಂತ ಬಿಟ್ಕೊಡ್ತಿದ್ರಲ್ಲ. 2ನೇ ದಿನ ಅವ್ರು ಮಲ್ಕೊಂಡಿರೋ ಜಾಗದಲ್ಲಿ ಸುಮಾರು 5-5:30 ಗಂಟೆಗೆ ಆ ಮೇಲಿಂದ ಇಳ್ಕೊಂಡು ಬಂದಂತ ಐಸ್ ಬ್ಲಾಕ್ ಇದೆಯಲ್ಲ, ಅವಲಾಂಚ್ ಅಂತ ಕರೀತಾರೆ. ಆ ಅವಲಾಂಚ್ ಹೆಂಗಾಗುತ್ತೆ ಅಂತಂದ್ರೆ ದೊಡ್ಡ ಐಸ್ ಬಂಡೆ ಜಾರ್ಕೊಂಡು ಬಂದ್ಬಿಡುತ್ತೆ. ಆ ಐಸ್ ಬಂಡೆ ಕೆಳಗಿನ ಭಾಗ ಅದು ಕರಗೋದ್ರಿಂದ ಬಿಸಿಲಿಗೆ ಜಾರ್ಕೊಂಡು ಬರೋದು. ಈ ಬಾರಿ ಜಾರ್ಕೊಂಡು ಬಂದಂತ ಐಸ್ ಬಂಡೆ ಹೆಂಗಿತ್ತು ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 1 ಕಿಲೋಮೀಟರ್ ಅಗಲ, 1 ಕಿಲೋಮೀಟರ್ ಉದ್ದ, 30 ಅಡಿ ಎತ್ತರದ ಐಸ್ ಬಂಡೆ ಜಾರ್ಕೊಂಡು ಬಂದ್ಬಿಟ್ಟಿತ್ತು. 1 ಕಿಲೋಮೀಟರ್ ಅಗಲ. ಈ ಐಸ್ ಬಂಡೆ ಅಂತಂದ್ರೆ ಯಾವುದೋ ಲೋಕಲ್ MTR ಐಸ್ ಕ್ರೀಮ್ ನ ಐಸ್ ಅಂತ ತಿಳ್ಕೊಳ್ಬೇಡಿ, ಸ್ಕೂಪ್ ಹಾಕಿದ್ರೆ ಓಪನ್ ಮಾಡಬಹುದು ಅಂತ. ನಾನು ಅದನ್ನ ಕೇಳಿದ್ದೆ, ಆಶ್ಚರ್ಯ ಆಯ್ತು ನನಗೆ ಕೇಳಿ. ಈ ಐಸು ಬಂಡೆ ಅನೇಕ ದಶಕಗಳ ಕಾಲ ನಿರ್ಮಾಣಗೊಂಡಿರುವಂತ ಐಸು ಬಂಡೆ, ಇದು ಕಾಂಕ್ರೀಟ್ಗಿಂತ ಬಲಾಢ್ಯವಾಗಿರುವಂತ ಬಂಡೆ ಅಂತ. ಈ ದೊಡ್ಡ ಐಸು ಬಂಡೆ ಜಾರ್ಕೊಂಡು ಬಂದು ಮಲಗಿರೋ ಇವರ ಟೆಂಟ್ ಮೇಲೆ ಹಾದು ಹೋಯ್ತು. ಅದು ಯಾರು ಮಲಗಿದ್ರೋ, ಯಾರು ಹೊರಗೋಗಿದ್ರೋ ಯಾರಿಗೂ ಗೊತ್ತಿಲ್ಲ. ಅವರ ಮೇಲೆ ಹಾದು ಹೋಯ್ತು. ಇಡೀ ಭೂಭಾಗ ಬಟಾ ಬಯಲು, 1 ಕಿಲೋಮೀಟರ್ ಉದ್ದಕ್ಕೂ ಬಟಾ ಬಯಲು. ಕೆಳಗೇನಿದೆ, ಎಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಕೆಳಗಿನವ್ರಿಗೆ ಸುದ್ದಿ ಕೂಡ ಮುಟ್ಟಿಲ್ಲ ಏನಾಯ್ತು ಅಂತ. ಐಸ್ ಬಂಡೆಯ ನಿಯಮ ಏನ್ ಗೊತ್ತೇನು? ಐಸ್ ಬಂಡೆಯ ಕೆಳಗೆ 3 ಗಂಟೆ ಯಾರಾದ್ರೂ ಸಿಕ್ಕಾಕೊಂಡ್ರೆ ಅವರು ಬದುಕೋ ಚಾನ್ಸಸ್ಸು 20% ಮಾತ್ರ. ಐಸ್ ಬಂಡೆಯ ಕೆಳಗೆ 5 ಗಂಟೆ 6 ಗಂಟೆ ಯಾರಾದ್ರೂ ಸಿಕ್ಕಾಕೊಂಡ್ರೆ ಬದುಕೋ ಚಾನ್ಸಸ್ 1% ಮಾತ್ರ. 5:30ಗೆ ಐಸ್ ಬಂಡೆ ಜಾರ್ಕೊಂಡು ಬಂದಿದೆ. ಸುಮಾರು 10:30 ಗಂಟೆಗೆ ಸರಿಯಾಗಿ ತಮ್ಮ ಕೈಯಲ್ಲಿರೋ ಎಮರ್ಜೆನ್ಸಿ ಬಟನ್ನ ಹನುಮಂತಪ್ಪ ಕೊಪ್ಪದ್ ಪ್ರೆಸ್ ಮಾಡಿ ಕೆಳಗಿನವರಿಗೆ ಸುದ್ದಿ ಮುಟ್ಟಿಸಿದ್ದಾರೆ, ನಾವು ಕಷ್ಟದಲ್ಲಿದ್ದೀವಿ, ಕ್ಯಾನ್ ಯು ಪ್ಲೀಸ್ ಸೇವ್ ಅಸ್. ಕೆಳಗಿರೋರು ಗಾಬರಿ ಆಯ್ತು, ಏನಾಯ್ತು ಅಂತ ಮೇಲ್ ಬಂದು ನೋಡಿದ್ರೆ ಬಟಾ ಬಯಲು, ಎಲ್ಲಿ ಏನಿದೆ ಅಂತ ಗೊತ್ತಾಗ್ತಿಲ್ಲ ಅವ್ರಿಗೆ. ಹೆಂಗೆ ಅಂತಂದ್ರೆ ಈಗ ನಾವು ಕೂತಿರೋ ಜಾಗದಲ್ಲಿ ಹಂಗ ಆಗೋದು ಬೇಡ, ಒಂದ್ ದೊಡ್ಡ ಬಂಡೆ ಬಂದು ಇಲ್ಲಿ ಹಡ್ಕೊಂಡ್ ಬಿಡ್ತು ಅಂತಂದ್ರೆ ಈ ಗ್ರೌಂಡ್ ಎಲ್ಲಿತ್ತು, ಯಾವ ಅಂಗಡಿ ಎಲ್ಲಿತ್ತು ಅಂತ ಮೇಲ್ ನಿಂತವನ್ಗೆ ಏನ್ ಗೊತ್ತಾಗತ್ತೆ? ಏನೂ ಗೊತ್ತಾಗೋ ಚಾನ್ಸೇ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಎಲ್ಲ ಕಡೆ ಮಂಜಿನಿಂದ ಆವೃತವಾಗಿರೋ ಈ ಜಾಗದ ಮೇಲೆ ಬಂದು ನಿಂತ್ಕೊಂಡ್ರು. ಎಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಕಷ್ಟಪಟ್ಟು ಆ ಟೆಲಿಫೋನ್ ವೈರನ್ ಜಾಡು ಹಿಡ್ಕೊಂಡು ಹೋಗಿ ನೋಡಿದ್ರೆ ಅಲ್ಲಿ ಯಾರೂ ಸಿಗ್ಲಿಲ್ಲ. ಕೆಲಸ ಮಾಡೋದು ಬಹಳ ಕಷ್ಟ. -5 ಡಿಗ್ರಿ ಸೆಂಟಿಗ್ರೇಡ್ ಬೇಡ, 8 ಡಿಗ್ರಿ ಪ್ಲಸ್ ನಲ್ಲಿ ಚಳಿಗಾಲದಲ್ಲಿ ನಡಿಬೇಕಾದ್ರೆ ಎಡವು ಬೀಳ್ತೀವಿ ಅಂತ ಇಟ್ಕೊಳ್ಳಿ. ಗಾಯ ಬಂದ್ರೆ ರಕ್ತ ಬರೋದು ಬೇಡ, ಎಡವಿದಕ್ಕೆ ಜೀವ ಹೋದಂಗೆ ಆಗ್ಬಿಡುತ್ತೆ ನಮ್ಗೆ. ಚಳಿಗಾಲದಲ್ಲಿ ಒಂದ್ ಸಣ್ಣ ಏಟಾದ್ರೆ ಜೀವ ಹೋದಂಗಾಗತ್ತೆ. ಈ ದೇಶದ ಸೈನಿಕರು ಅಲ್ಲಿ ಕೆಲಸ ಮಾಡೋದು ಬೇಡ, ಕೈಯನ್ನು ತೆಗೆದು ಗಾಳಿಯಲ್ಲಿ ಹಿಂಗೆ ಇಟ್ಕೊಂಡ್ರೆ ಫ್ರಾಸ್ಟ್ ಬೈಟ್ ಆಗಿ ಕೈಯನ್ನು ತೆಗಿಬೇಕಾದ ಪರಿಸ್ಥಿತಿ ಬರುತ್ತೆ. ಅಂಥದ್ರಲ್ಲಿ ದೇಶದ ಸೈನಿಕ ಸಿಕ್ಕಾಕೊಂಡಿರುವಂತ ಸೈನಿಕರನ್ನ ಹುಡುಕ್ಬೇಕು. ಅವನು ಡಿಸೈಡ್ ಮಾಡಿದ್ದ ಎಲ್ಲರೂ ಸತ್ತೋಗಿರ್ತಾರೆ, ಯಾರು ಬದುಕಿರೋ ಚಾನ್ಸ್ ಇಲ್ಲ ಅಂತ. ಅವನ್ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಅಗದು ನೋಡಿದ, ಏನ್ ಮಾಡಿದ್ರು ಆಗ್ಲಿಲ್ಲ. 1ನೇ ದಿನ ಕಳಿತು, 2ನೇ ದಿನ ಕಳಿತು. ನಾಯಿಗಳನ್ನ ಕರ್ಕೊಂಡು ಬಂದ್ರು, ಮಂಜಿನ ಒಳಗಿರುವಂತ ಜನರನ್ನು ಹುಡುಕೋ ನಾಯಿಗಳನ್ನ. ಆ ನಾಯಿಗಳು ಹುಡುಕಾಡ್ಲಿಕ್ಕೆ ಟ್ರೈ ಮಾಡಿದ್ವು. 3, 4, 5 ದಿನ ಕಳಿತು. ಸಿಗಲ್ಲ ಅಂತ ಗೊತ್ತಾದ ಎಲ್ರಿಗೂ ಬೇಜಾರಾಯ್ತು, ಎಲ್ರು ಹೋಗ್ಬಿಟ್ಟಿರ್ತಾರೆ ಅಂತ. ಮಿತ್ರರಿಗೆ ಗೊತ್ತಿರಲಿ, 6ನೇ ದಿನದ ಬೆಳಗ್ಗೆ ಮತ್ತೊಮ್ಮೆ ಎಮರ್ಜೆನ್ಸಿ ಲ್ಯಾಂಪ್ ಆನ್ ಆಯ್ತು. ಹನುಮಂತಪ್ಪ ಕೊಪ್ಪದ ಕೈಯಲ್ಲಿದ್ದ ಎಮರ್ಜೆನ್ಸಿ ಲ್ಯಾಂಪ್ ವಾಪಸ್ ಆನ್ ಆಗಿದೆ. 6 ದಿನದಿಂದ ಇಲ್ಲೇ ಇದ್ದೀನಿ,
ನೀವು ಬಂದೇ ಇಲ್ವಲ್ಲ ಯಾರು ಅಂತ ಕೇಳೋ ಸ್ಥಿತಿ ಅದು. ಸೈನಿಕರಿಗೆ ಎಷ್ಟು ಕಷ್ಟ ಆಯ್ತು ಅಂತಂದ್ರೆ ಆ ಜಾಡನ್ ಹಿಡ್ಕೊಂಡು ಹೋಗಿ ಮುಂದಿನ 1-2 ಗಂಟೆಗಳ ಕಾಲ ಬಿಟ್ಟು ಬಿಡದೆ ಕೆಲಸ ಮಾಡಿ ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಕೊಪ್ಪದನ್ನ ಹೊರತೆಗೆದ್ರು. ಹನುಮಂತಪ್ಪ ಕೊಪ್ಪದ ಆಚೆ ಬರುವಾಗ ಆ ಜಾಗದಲ್ಲಿದ್ದಂತ ಒಬ್ಬ ಆಫೀಸರ್ ಅವ್ರು ಹೇಳಿದ್ರು ಹನುಮಂತಪ್ಪ ಕೊಪ್ಪದ ಹೊರಗೆ ಬಂದ ತಕ್ಷಣ ಮೊದಲು ಹೇಳಿದಂತ ಮಾತು ಜೈ ಹಿಂದ್ ಅಂತ. ಇದು ಈ ದೇಶದ ಸೈನಿಕನ ಮಿತ್ರರೇ, ನಾನು ನಿಮ್ಗೆ ಇದನ್ನ ನಾನು ಅನುಭವಿಸಿರುವಂತ ಮಾತು, ಸುಮ್ನೆ ಅಲ್ಲ. ನಾನು ಅಮರನಾಥ್ ಯಾತ್ರೆಗೆ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಸಿಗುವಂತ ಸೈನಿಕನಿಗೆ ನೀವು ಏನ್ ಹೇಳಿದ್ರು ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅವನು ಎಷ್ಟೇ ಕಷ್ಟದಲ್ಲಿರ್ಲಿ ನೀವು ಸುಮ್ನೆ ಒಂದ್ಸಲ ಜೈ ಹಿಂದ್ ಅನ್ನಿ, ಅವ್ನು ನಿಂತ್ಕೊಂಡು ಒಂದ್ಸಲ ತಿರುಗಿ ಜೈ ಹಿಂದ್ ಅಂತಾನೆ. ಅವನ್ ಜೈ ಹಿಂದ್ ಅಂತ ಹೇಳೋದು ಮಜವೇ ಬೇರೆ. ಈ ದೇಶದ ಸೈನಿಕನಿಗೆ ಈ ಜೈ ಹಿಂದ್ ಅನ್ನೋ ಘೋಷಣೆಯಲ್ಲಿರುವಂತ ಉನ್ಮತ್ತತೆ ಇದೆಯಲ್ಲ, ಅವನಿಗೆ ಮಾತ್ರ ಅರ್ಥ ಆಗುವಂತದ್ದು. ಹಂಗ್ ಜೈ ಹಿಂದ್ ಅಂತಂದ್ರು, ಹಂಗ್ ಜೈ ಹಿಂದ್ ಅಂದಿರುವಂತ ಹನುಮಂತಪ್ಪ ಕೊಪ್ಪದ ಮುಖದಲ್ಲಿ ಆನಂದ ಯಾಕೆಂದ್ರೆ ಅಬ್ಬಾ ನನ್ನ ಸೈನಿಕರು ನನ್ನ ನೋಡ್ಬಿಟ್ರು ಅಂತ. ಅವ್ರನ್ನ ಕರ್ಕೊಂಡು ಬಂದು ಹೆಲಿಕಾಪ್ಟರ್ ಅಲ್ಲಿ ತುಂಬುವಂತ ದೊಡ್ಡ ಸಾಹಸ ನಡೀತಿರ್ಬೇಕಾದ್ರೆ ದೆಹಲಿಯ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ JNU ನಲ್ಲಿ ಒಂದಷ್ಟು ಜನ ಅಯೋಗ್ಯರು ಭಾರತದ ವಿರುದ್ಧವಾದ ಘೋಷಣೆ ಕೂಗ್ತಾ ಇದ್ರು. ಏನಂತ ಕೂಗ್ತಾ ಇದ್ರು ಗೊತ್ತೇನು? ಭಾರತ್ ತೇರೆ ತುಕಡೆ ಹೋಂಗೆ ಇನ್ಶಾ ಅಲ್ಲಾ ಅಂದ್ರು. ಅಫ್ಜಲ್ ಗುರು ತೆರೆ ಕಾತಿಲ್ ಜಿಂದಾ ಹೇ ಹಮ್ ಅಭಿ ತಕ್ ಶರ್ಮಿಂದಾ ಹೇ ಅಂತಂದ್ರು. ಅದರ ಅರ್ಥ ಭಾರತ ನಿನ್ನ ಚೂರು ಚೂರು ಮಾಡ್ತೀವಿ ನೋಡ್ತಾ ಇರು ಅಂತ. ಅಫ್ಜಲ್ ಗುರು ನಿನ್ನನ್ನ ಕೊಂದವರು ಇವತ್ತಿಗೂ ಇಲ್ಲಿ ಬದುಕಿದ್ದಾರೆ, ನಮಗೆ ನಾಚಿಕೆ ಆಗುತ್ತೆ ಅಂತ ನಾನು ನೀವು ಕಟ್ಟಿರುವ ಟ್ಯಾಕ್ಸಿನ ದುಡ್ಡಿನಲ್ಲಿ ಬದುಕ್ತಾ ಇರುವಂತ ಅಯೋಗ್ಯ ವಿದ್ಯಾರ್ಥಿಗಳು ಈ ದೇಶವನ್ನು ತುಂಡರಿಸುವ ಮಾತನಾಡ್ತಿದ್ರಲ್ಲ, ರಕ್ತ ಕುದಿಯಲ್ವೇನ್ರಿ ಕೇಳ್ತಿದ್ರೆ? ಈ ದೇಶದ ಪರಿಸ್ಥಿತಿ ಎಂತದ್ದು ಅಂತಂದ್ರೆ ಈ ಅಯೋಗ್ಯರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಅಂತ ಈ ದೇಶದಲ್ಲಿ 3 ಶಕ್ತಿಗಳು ಕೆಲಸ ಮಾಡ್ತವೆ. ನಿಮ್ಮೆದುರಿಗೆ ಬೆಳಕಿಗೆ ತರಬೇಕು ಅಂತ ನಂಗೆ ಗೊತ್ತು. ಕಾರ್ಗಿಲ್ ವಿಜಯದ ಕುರಿತಂತೆ ಮಾತನಾಡಬೇಕು, ಆದ್ರೆ ಆ ವಿಜಯದ ಕುರಿತಂತೆ ಮಾತನಾಡೋಕ್ಕಿಂತ ಮುಂಚೆ ಇದು ಅನಾವರಣಗೊಳ್ಳದೆ ಹೋದ್ರೆ ಇವತ್ತು ಈ ಅಯೋಗ್ಯ ಕೆಲಸ ಮಾಡ್ತಿರೋನ್ನ ಬೈಲಿಕ್ಕೆ ತಗೋಬರ್ಲಿಕ್ಕೆ ಆಗಲ್ಲ. 3 ದೊಡ್ಡ ಶಕ್ತಿಗಳು ಈ ದೇಶದಲ್ಲಿ ಕೆಲಸ ಮಾಡ್ತವೆ. ಇಡೀ ಜಗತ್ತನ್ನ ನಾಶ ಮಾಡ್ಲಿಕ್ಕೆ ಅಂತ ನಿಂತಿರುವಂತ ಶಕ್ತಿಗಳು ಭಾರತದಲ್ಲೂ ಕೆಲಸ ಮಾಡ್ತವೆ. ಮೊದಲನೇದು ಕ್ರಿಶ್ಚಿಯನ್ ಇವಾಂಜಲಿಕಲ್ ಮಿಷನ್. ಈ ಕ್ರಿಶ್ಚಿಯನ್ ಇವಾಂಜಲಿಕಲ್ ಮಿಷನ್ ಭಾರತದ ಮೂಲೆಗಳಿಗೂ ಒಬ್ಬರು ಕನ್ವರ್ಟ್ ಆಗ್ತಾರೋ ಬಿಡ್ತಾರೋ ಅಲ್ಲೊಂದು ಚರ್ಚನ್ನು ಕಟ್ಟುತ್ತೆ. ಅಲ್ಲಿ ತನಗೆ ಬೇಕಾದವ್ರನ್ನ ಕರೆಸ್ಕೊಂಡು ಭಾರತದ ಕುರಿತಂತೆ ಡಾಟಾ ಕಲೆಕ್ಟ್ ಮಾಡಿ ಜಗತ್ತಿಗೆ ತಲುಪಿಸುತ್ತೆ. ನಾನು ತುಂಬಾ ಗಂಭೀರವಾದ ಸಂಗತಿ ಹೇಳ್ತೀನಿ. ಕರ್ನಾಟಕದ ಸರ್ಕಾರ ಜಾತಿ ಗಣತಿ ಅಂತ ಮಾಡ್ತಲ್ಲ, ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಇದ್ದಾರೆ ಅಂತ ಸರ್ಕಾರ ಜಾತಿ ಗಣತಿ ತಾನ್ ಮಾಡೋ ಬದಲು ಈ ಕ್ರಿಶ್ಚಿಯನ್ ಮಿಷನರಿಗಳು ಯಾರ್ಯಾರು ಕನ್ವರ್ಷನ್ ಅಲ್ಲಿ ನಿಂತಿದ್ದಾರೋ ಅವ್ರ ಹತ್ರ ಹೋಗ್ಬಿಟ್ಟು ಯಾವ್ಯಾವ ಜಾತಿಯವರು ಎಷ್ಟೆಷ್ಟಿದ್ದಾರೆ ಅಂತ ಕೇಳಿದ್ರೆ ಸರ್ಕಾರಕ್ಕಿಂತ ನಿಯತ್ತಾದ ರಿಪೋರ್ಟ್ ಅವ್ರ ಹತ್ರ ಇತ್ತು. ಅಷ್ಟರ ಮಟ್ಟಿಗೆ ಹಳ್ಳಿಯಲ್ಲಿ ಕೆಲಸ ಮಾಡಿದ್ದಾರೆ ಅವರು. ಅಷ್ಟರ ಮಟ್ಟಿಗೆ ಹಳ್ಳಿಯಲ್ಲಿ ನಿಂತ್ಕೊಂಡು ಈ ದೇಶವನ್ನ ತುಂಡರಿಸಬೇಕು ಅಂದ್ರೆ ಯಾವ್ಯಾವ ಜಾಗ ಹಿಡಿಬೇಕು ಅಂತ ಯೋಚನೆ ಮಾಡ್ಕೊಂಡು ನಿಂತಿದ್ದಾರೆ. ಎರಡನೇದು, ಈ ದೇಶದಲ್ಲಿ ಕೆಲಸ ಮಾಡ್ತಿರೋದು ಸೌದಿ ಅರೇಬಿಯಾದ ವಹಾಬಿ ಚಳವಳಿಗೆ ಬಲಿಯಾಗಿರುವಂತ ಈ ದೇಶದ ಜಿಹಾದಿ ಸಂಘಟನೆಗಳು. ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಅನೇಕರು ಬಂದು ಈ ದೇಶದ ತರುಣರ ತಲೆಯನ್ನು ಕೆಡಿಸ್ತಾರೆ. ಇವತ್ತು ಈ ಊರಿನಲ್ಲಿ ನೀವು ನೋಡಿದಿರಿ, ಇಟ್ಟು ಸುಂದರವಾದ ಕೃತಿಯನ್ನು ಮಾಡಿದ್ದು ಒಬ್ಬ ಮುಸಲ್ಮಾನ. ನಂಗೆ ತುಂಬಾ ಒಳ್ಳೆ ಮಿತ್ರರು, ನಾನು ಇವತ್ತು ನೋಡಿ ಬಹಳ ಖುಷಿ ಆಯ್ತು ಅವರನ್ನು ನೋಡಿ. ಎಷ್ಟು ಹೆಮ್ಮೆಯ ಸಂಗತಿ ಇದೆ. ಈ ದೇಶದ 99% ಜನ ಮುಸ್ಲಿಮರು ನಾವು ಈ ದೇಶದೊಂದಿಗೆ ಇರಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಅವರನ್ನ ಹಿಂದೂಗಳ ವಿರುದ್ಧ ಎತ್ತಿ ಕಟ್ಟಿ ಅವರೊಳಗಿಂತ ತರುಣರನ್ನ ತಯಾರು ಮಾಡಿಕೊಂಡು ಅವರನ್ನ ಭಾರತದ ವಿರುದ್ಧ ಆತ್ಮಾಹುತಿ ಬಾಂಬರ್ಗಳನ್ನಾಗಿ ತಯಾರು ಮಾಡುವಂತ ಕೆಲಸ ನಡೀತಿದೆಯಲ್ಲ. ಕೇರಳದಿಂದ 21 ಜನರನ್ನ ISISಗೆ ಕರ್ಕೊಂಡೋಗಿ ಸೇರಿಸಿದ್ದಾರೆ ಅಂತಂದ್ರೆ ವಹಾಬಿ ಚಳವಳಿ ಹೆಂಗ್ ನಡೀತಿರ್ಬೋದು ಈ ದೇಶವನ್ನು ಹೊಡಿಬೇಕು ಅಂತ ಲೆಕ್ಕ ಹಾಕೊಳ್ಳಿ. ಇವೆರಡರ ಜೊತೆಗೆ ಇವೆರಡನ್ನು ಸಿಮೆಂಟಿಂಗ್ ಮಾಡಿ ನಿಂತ್ಕೊಂಡಿರುವಂತ 3ನೇದು ಅಂದ್ರೆ ಅದು ಮಾವೋವಾದಿಗಳ ಕಮ್ಯುನಿಸ್ಟ್ ಚಳವಳಿ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದ್ರೆ ಜಗತ್ತಿನ ಮೂಲೆಯಲ್ಲಿ ಜಿಹಾದಿಗಳನ್ನ ಕಂಡ್ರೆ ಕ್ರಿಶ್ಚಿಯನ್ ಮಿಷನರಿಗಳಿಗಾಗಲ್ಲ, ಮಿಷನರಿಗಳನ್ನ ಕಂಡ್ರೆ ಮಾವೋವಾದಿಗಳಿಗಾಗಲ್ಲ, ಮಾವೋವಾದಿಗಳನ್ನ ಕಂಡ್ರೆ ಜಿಹಾದಿಗಳಿಗಾಗಲ್ಲ. ಇಷ್ಟೆಲ್ಲ ಗಲಾಟೆ ಎಲ್ಲ ಕಡೆ ನಡೀತಿದೆ. ಆದ್ರೆ ಭಾರತದಲ್ಲಿ ಈ 3 ಒಟ್ಟಾಗಿ ನಿಂತು ಭಾರತವನ್ನ ಚೂರು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಪಾಕಿಸ್ತಾನದಿಂದ ಹಿಡಿದು ಬಾಂಗ್ಲಾದೇಶದವರೆಗಿನ ಇಡೀ ರಾಜ್ಯಗಳಲ್ಲಿ ನಿಧಾನವಾಗಿ ಜಿಹಾದಿ ಚಟುವಟಿಕೆ ಡೆವಲಪ್ ಮಾಡಿ ಒಂದು ಗ್ರೀನ್ ಕಾರಿಡಾರ್ ನಿರ್ಮಾಣ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ ಬಾಂಗ್ಲಾ ಮತ್ತು ಪಾಕಿಸ್ತಾನದ ನಡುವೆ. ನೇಪಾಳದಿಂದ ಹಿಡಿದು ಛತ್ತೀಸ್ಗಢ, ಜಾರ್ಖಂಡ, ಬಿಹಾರ, ಕರ್ನಾಟಕ, ಆಂಧ್ರ, ಕೇರಳ ಇವುಗಳನ್ನು ಬಳಸಿಕೊಂಡು ಮಾವೋವಾದಿಗಳು ಒಂದು ಕೆಂಪು ನಾಡನ್ನು ಸೃಷ್ಟಿ ಮಾಡಬೇಕು, ರೆಡ್ ಕಾರಿಡಾರ್ ಸೃಷ್ಟಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ.
ಇವೆಲ್ಲರನ್ನು ಬಳಸ್ಕೊಂಡು ಅಲ್ಲಲ್ಲಿ ಭಾರತವನ್ನು ಚೂರ್ ಮಾಡಲಿಕ್ಕೆ ಅಂತ ಅಮೆರಿಕಾದ CIA ಏಜೆಂಟ್ಗಳು ಈ ಚಳುವಳಿಗಳ ಮೂಲಕ ಕೆಲಸ ಮಾಡ್ತಾ ನಿಂತಿದ್ದಾರೆ. ಆಶ್ಚರ್ಯ ಆಗುತ್ತೆ ಮಿತ್ರರೇ, ಭಾರತವನ್ನು ತುಂಡರಿಸಲಿಕ್ಕೆ ಎಂತ ದೊಡ್ಡ ಸಾಹಸ ನಡೀತಿದೆ ಅಂತಂದ್ರೆ, ಈ ದೇಶದಲ್ಲಿರುವ ಅನೇಕ NGOಗಳ ಮೂಲಕ ಈ ದೇಶಕ್ಕೆ ದುಡ್ಡನ್ನು ಅಮೆರಿಕ ಪಂಪ್ ಮಾಡಿ ಭಾರತದ ವಿರುದ್ಧದ ಕೆಲಸ ಮಾಡಿಸುತ್ತೆ. ಒಂದೇ ಒಂದು ಘಟನೆ ನಿಮ್ ಜೊತೆ ಹಂಚ್ಕೊಳ್ತೀನಿ, ಬಹಳ ದೊಡ್ಡ ಘಟನೆ ಅಲ್ಲ. ಕೇರಳದಲ್ಲಿ, ತಮಿಳುನಾಡಿನಲ್ಲಿ ಒಂದು ಸಂಸ್ಥೆ, ಗ್ರೀನ್ ಪೀಸ್ ಅನ್ನುವಂತ ಸಂಸ್ಥೆ, ಹೊರಗಡೆಯಿಂದ ನೋಡ್ಲಿಕ್ಕೆ ಅದು ಪರಿಸರಕ್ಕೋಸ್ಕರ ಕೆಲಸ ಮಾಡುತ್ತೆ ಅಂತ. ಮನಮೋಹನ್ ಸಿಂಗ್ರು ಅಧಿಕಾರದಲ್ಲಿದ್ದಾಗ, ನಾನು ಇವತ್ತಿನ ಕತೆ ಹೇಳ್ತಿಲ್ಲ, ಕೂಡಂಕುಲಂನಲ್ಲಿ ಒಂದು ರಿಯಾಕ್ಟರ್ ಸ್ಥಾಪನೆ ಮಾಡಬೇಕು ಅಂತ ನಿಶ್ಚಯ ಮಾಡ್ತು ಸರ್ಕಾರ. ರಷ್ಯಾದಿಂದ ತಗೊಂಡು ಬಂದಿರುವಂತ ರಿಯಾಕ್ಟರ್ನ, ಆ ರಿಯಾಕ್ಟರ್ ಸ್ಥಾಪನೆ ಮಾಡಬಾರ್ದು ಅಂತ ಗ್ರೀನ್ ಪೀಸ್ ಸಂಸ್ಥೆ 100,000 ಜನರನ್ನ ಸೇರ್ಕೊಂಡು ಬಂದು ಅಲ್ಲಿ ನಿಂತ್ಕೊಂಡು ಗಲಾಟೆ ಮಾಡಿಸ್ತು. ಈ ದೇಶ ಜನಕ್ಕೆ ರಿಯಾಕ್ಟರ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಅಂತದ್ರಲ್ಲಿ 1000 ಜನ ಬಂದು ಪ್ರತಿಭಟನೆ ಮಾಡೋದು ಹೆಂಗೆ ಅಂತ ಮನಮೋಹನ್ ಸಿಂಗ್ರಿಗೂ ತಲೆಗೆಟ್ಟೋಗಿತ್ತು. ವಿಚಾರಣೆಗೆ ಹಾಕಿದ ನಂತರ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಹೇಳ್ತು, ಬರೀ ಗ್ರೀನ್ ಪೀಸ್ ಅಲ್ಲ, ಇದರ ಹಿಂದೆ ಕೂಡಂಕುಲಂನ ಒಂದು ಚರ್ಚ್ ಇದೆ, ಆ ಚರ್ಚ್ಗೆ ಅಮೆರಿಕಾದಿಂದ 51 ಕೋಟಿ ರೂಪಾಯಿ ಬಂದಿದೆ. ಈ 51 ಕೋಟಿ ರೂಪಾಯಿಲಿ ಮ್ಯಾಕ್ಸಿಮಮ್ ಹಣವನ್ನ ಗ್ರೀನ್ ಪೀಸ್ ತಗೊಂಡು ಅಲ್ಲಿ ಜನರನ್ನ ದುಡ್ಡು ಕೊಟ್ಟು ಕರ್ಕೊಂಡು ಬಂದು ಗಲಾಟೆ ಮಾಡಿಸ್ತಿದೆ. ಒಂದೇ ಒಂದು ಕಾರಣ, ರಷ್ಯಾದ ರಿಯಾಕ್ಟರ್ ಭಾರತಕ್ಕೆ ಬರಬಾರ್ದು, ಅಮೆರಿಕ ಜೊತೆಗೆ ನಮ್ಮ ಸಂಪರ್ಕ ಯಾವಾಗಲೂ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾರತದ ಸಂಬಂಧವನ್ನ ಹಾಳು ಮಾಡ್ಲಿಕ್ಕೆ ಕೆಲಸ ಮಾಡಿತ್ತು. ಆ ರಿಪೋರ್ಟ್ ನೋಡಿ ಯಾವತ್ತೂ ಕೋಪಿಸಿಕೊಳ್ಳದ ಮನಮೋಹನ್ ಸಿಂಗ್ ಎಷ್ಟು ಕೋಪಿಸ್ಕೊಂಡಿದ್ರು ಅಂತಂದ್ರೆ, ಯಾವ ಕಾರಣಕ್ಕೂ ಈ ಗ್ರೀನ್ ಪೀಸ್ ತರದ ಸಂಸ್ಥೆಗಳಿಗೆ ಇನ್ನು ಮುಂದೆ ಬೆಳಿಲಿಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿ ಬ್ಲಾಕ್ ಲಿಸ್ಟ್ ಗೆ ಸೇರಿಸಿದ್ರು ಮನಮೋಹನ್ ಸಿಂಗ್ರು. ಆದ್ರೆ ಯಾರೋ ಒಬ್ರು ಪ್ರೆಷರ್ ತಂದು ಅದನ್ನ ವಾಪಸ್ ತೆಗೆದು ಮತ್ತೆ ಈ ದೇಶದಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಟ್ಟಿದ್ರು. ಲೆಕ್ಕ ಹಾಕೊಳ್ಳಿ ನಮ್ಮ ಎಂತ ಘೋರ ದುರಂತ ನಡೆಯುತ್ತೆ. ಯಾಕಿದನ್ನು ಹೇಳಿದೆ ಗೊತ್ತಾ? ದೂರದ ಉತ್ತರ ಪ್ರದೇಶದ ದಾದ್ರಿಯಲ್ಲಿ ಯಾರೋ ಒಬ್ಬ ವ್ಯಕ್ತಿಯ ಮರ್ಡರ್ ಆಯ್ತು ಅಂತ ಗೊತ್ತಾದ ತಕ್ಷಣ ಈ ದೇಶದ ಅನೇಕ ಬುದ್ಧಿಜೀವಿಗಳು ಇದ್ದಕ್ಕಿದ್ದಂತೆ ನಮಗೆ ಅಸಹಿಷ್ಣುತೆ ಜಾಸ್ತಿ ಆಗ್ತಿದೆ, ನಾವು ಈ ದೇಶ ಬಿಟ್ಟು ಹೋಗಬೇಕು ಅಂತ ಅನಿಸ್ತಿದೆ, ಅದಕ್ಕೆ ಪ್ರತಿಭಟನೆಯಾಗಿ ಅವಾರ್ಡ್ ವಾಪಸಿ ಮಾಡ್ತೀವಿ ಅಂತ ಅವಾರ್ಡ್ಗಳನ್ನ ವಾಪಸ್ ಕೊಟ್ರಲ್ಲ. ಕರ್ನಾಟಕದವರು ಕೆಲವರು ಇದ್ರು ಅದರಲ್ಲಿ. DYSP ಗಣಪತಿ, ನಂಗೆ ನಿಜವಾಗ್ಲೂ ಅಸಹಿಷ್ಣುತೆ ಆಗ್ತಿದ್ಯಪ್ಪ, ನಾನು ಪ್ರಾಣ ಕಳ್ಕೊಳ್ತಿದ್ದೀನಿ ಅಂತ ಹೇಳಿ ಪ್ರಾಣ ಕೊಟ್ರು. ಅವತ್ಯಾರಿಗೂ ಅಸಹಿಷ್ಣುತೆ ಅನ್ನಿಸ್ಲಿಲ್ಲ, ಯಾರು ಅವಾರ್ಡ್ ವಾಪಸ್ ಕೊಡ್ಲಿಲ್ಲ. ಯಾಕೆ ಅಂತ ಯೋಚನೆ ಮಾಡಿ ಅಂತ. ನಾನು ಯಾಕಿದ್ರೆ ನಿಮ್ ಮುಂದೆ ಇಡ್ತಿದ್ದೀನಿ ಅಂತಂದ್ರೆ, ನಮ್ಮ ಕಣ್ಣೆದುರಿಗೆ ನಡೆಯುವಂತ ಘಟನೆಗಳು ನಾರ್ಮಲ್ ಆಗಿಲ್ಲ. ನಮ್ಮ ಕಣ್ಣೆದುರಿಗೆ ನಡೆಯೋ ಘಟನೆಗಳಿಗೆ ಈ ಎಡಪಂಥೀಯರು ಎಟ್ಟರ ಮಟ್ಟಿಗೆ ಬೆಂಬಲ ಕೊಡ್ತಿದ್ದಾರೆ ಅಂದ್ರೆ ನಿಧಾನವಾಗಿ ಭಾರತವನ್ನು ಚೂರ್ ಮಾಡುವಂತ ದೃಷ್ಟಿ. ಇತ್ತೀಚೆಗೆ ಟಿವಿಯಲ್ಲಿ ಒಂದು ಚರ್ಚೆ ಆಯ್ತು, ಎಡಪಂಥ ಅಂದ್ರೆ ಏನು, ಬಲಪಂಥ ಅಂದ್ರೆ ಏನು, ಇಬ್ರು ತಿನ್ಕಾಡ್ತಿದ್ರು ಯಾವ್ದನ್ನ ಏನು ಅಂತ ಹೇಳಲಿಕ್ಕೆ. ನನಗಿರೋದು ಒಂದೇ ಒಂದು ಮಾತು, ಎಡಪಂಥ ಅಂದ್ರೆ ದೇಶದ್ರೋಹ, ಬಲಪಂಥ ಅಂದ್ರೆ ದೇಶದ ಭಕ್ತಿ ಅಟ್ಟೆ. ಇನ್ನೇನು ಡೆಫಿನೇಷನ್ ಬೇಕಾಗಿಲ್ಲ ಅಂತ. ಬಹಳ ಸಿಂಪಲ್ ಆಗಿರುವಂತ ಡೆಫಿನೇಷನ್. ಆದ್ರೆ ದುರ್ದೈವ ಯಾರಿಗೂ ಇದು ಅರ್ಥವೇ ಆಗಲ್ಲ. ನನ್ನ ನೆಚ್ಚಿನ ಮಿತ್ರರೇ, ಯಾಕೆ ಇಷ್ಟನ್ನು ಬಿಚ್ಚಿಡ್ಬೇಕಾಗಿ ಬಂತು ಅಂತಂದ್ರೆ, ಇವತ್ತು ಈ ದೇಶವನ್ನ ವಾಪಸ್ ಒಂದು ನಿಟ್ಟಿಗೆ ತರುವಂತ ದೊಡ್ಡ ಪ್ರಯಾಸ ಶುರುವಾಗಿದೆ. ಎಂತ ಪ್ರಯಾಸ ಗೊತ್ತೇನು? ಈ ದೇಶದ ಪ್ರಧಾನಮಂತ್ರಿ ಯಾರ್ಯಾರು ಈ ಚಿಂತನೆಗಳನ್ನು ಇಟ್ಕೊಂಡು ಬುದ್ಧಿಜೀವಿಗಳಾಗಿ ಮೇಲ್ ಕೂತ್ಕೊಂಡು ಈ ದೇಶದ ವಿರುದ್ಧ ಕೆಲಸ ಮಾಡ್ತಿದ್ರೋ, ಅವರು ಇದ್ದಂತ ಮನೆಗಳಿಂದ, ಬಂಗಲೆಗಳಿಂದ, ಸರ್ಕಾರ ಕೊಟ್ಟ ಬಂಗಲೆಗಳಲ್ಲಿ ಕೂತ್ಕೊಂಡು ಸರ್ಕಾರದ ವಿರುದ್ಧ ಕೆಲಸ ಮಾಡ್ತಿದ್ದ ಅಯೋಗ್ಯರನ್ನ ಬಂಗಲೆಗಳಿಂದ ಒದ್ದೋಡಿಸಿದ್ದಾರೆ. ಮೊದಲ ಜಾಗ ಖಾಲಿ ಮಾಡಿ ಅಂತ. ಅಸಹಿಷ್ಣುತೆ ಶುರುವಾಗಿರೋದು ಅಲ್ಲಿ. ಈ ಅಸಹಿಷ್ಣುತೆಯ ಪರಿಣಾಮ ಹೆಂಗಿದೆ ಅಂತಂದ್ರೆ, ಅಮೀರ್ ಖಾನ್ ಅನ್ನುವಂತ ಫಿಲ್ಮ್ ಸ್ಟಾರ್ ಇದ್ದಕ್ಕಿದ್ದಂತೆ ಒಂದು ದಿನ NDTV ಮುಂದೆ ಹೇಳ್ತಾನೆ, ನಾವೆಲ್ಲ ಹೀರೋ ಅಂತ ಕರೆದು ಆರಾಧನೆ ಮಾಡ್ತೀವಿ. NDTV ಮುಂದೆ ಏನ್ ಹೇಳ್ತಾನೆ ಅಂದ್ರೆ, ನನ್ನ ಹೆಂಡತಿ ಹೇಳ್ತಿದ್ಲು ಭಾರತದಲ್ಲಿ ಅಸಹಿಷ್ಣುತೆ ಇದೆ, ಇದಕ್ಕಾಗಿ ನಾನು ಭಾರತವನ್ನು ಬಿಟ್ಟು ಹೋಗಬೇಕು ಅಂತ ಹೇಳ್ತಿದ್ಲು ಅಂತ ಟಿವಿ ಮುಂದೆ ಬಂದು ಹೇಳ್ದ. ಪ್ರಾಮಾಣಿಕವಾಗಿ ಹೇಳಿ, ಅಮೀರ್ ಖಾನ್ನ ಹೆಂಡತಿ ಯಾವತ್ತಾದ್ರೂ ನಮ್ ತರ ಲೈನಲ್ಲಿ ನಿಂತ್ಕೊಂಡು ರೇಷನ್ ಕಾರ್ಡ್ ಹಿಡ್ಕೊಂಡು ಅಕ್ಕಿ ಕೊಡಿ ಅಂತ ಲೈನಲ್ಲಿ ನಿಂತಿದ್ದಾಳ? ಅಮೀರ್ ಖಾನ್ ಹೆಂಡತಿ ಯಾವತ್ತಾದ್ರೂ ನಮ್ ತರ ಲೈನಲ್ಲಿ ನಿಂತ್ಕೊಂಡು ನನ್ನ ಮಗುಗೆ ಸ್ಕೂಲಿಗೆ ಸೀಟೇ ಸಿಗ್ತಿಲ್ಲ ಸರ್, ಒಂದ್ ಸೀಟ್ ಕೊಡಿಸಿ ಅಂತ ಯಾವತ್ತಾದ್ರೂ ನಿಂತಿರೋದನ್ನ ಕೇಳಿದ್ದೀರಾ? ಅಮೀರ್ ಖಾನಿನ ಹೆಂಡತಿ ಯಾವತ್ತಾದ್ರೂ ಬಿಲ್ ಕಟ್ಲಿಕ್ಕೆ ನಾನು ಲೈನಲ್ಲಿ ನಿಂತ್ಕೋಬೇಕು ಅನ್ನೋದು ನೋಡಿದ್ದಾಳ? ಅಮೀರ್ ಖಾನ್ನ ಹೆಂಡತಿ ಯಾವತ್ತಾದ್ರೂ AC ಕಾರನ್ನ ಬಿಟ್ಟು ಅವ್ರು ಅನ್ಕೊಂಡಿದ್ರು ಮೊದಲೆಲ್ಲ ಭಾರತ ಹೆಂಗಿತ್ತು ಅಂತಂದ್ರೆ, ಇವನ್ ಅಸಹಿಷ್ಣುತೆ ಅಂತ ಹೇಳಿದ ತಕ್ಷಣ ಒಂದಷ್ಟು ಜನ ಬಂದು ಸರ್ಕಾರದ ವಿರುದ್ಧ ಘೋಷಣೆಗೆ ಹೋಗಿ ನಿಜ ಅಮೀರ್ ಖಾನ್ ಬಗ್ಗೆ ಗ್ರೇಟ್ ನ ವಿಚಾರಗಳನ್ನ ಮಾತಾಡುವಂತ ಒಂದು ಸಂಗತಿಗಳನ್ನೆಲ್ಲ ಮಾತನಾಡೋ ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತಿನ ದೇಶ ಹಂಗಿಲ್ಲ. ಅಮೀರ್ ಖಾನ್ ಈ ಮಾತಾಡಿದ ತಕ್ಷಣ ದೇಶಭಕ್ತ ತರುಣರು ಎದ್ದು ನಿಂತರು. ಅಸಹಿಷ್ಣುತೆ ಇದೆಯಾ?
ತೋರಿಸ್ತೀವಿ ಅಸಹಿಷ್ಣುತೆ ಏನು ಅಂತ ಟ್ವಿಟರ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಹೇಳಿದ್ರು. ಅಮೀರ್ ಖಾನ್ ಸ್ನ್ಯಾಪ್ ಡೀಲ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾನೆ. ಸ್ನ್ಯಾಪ್ ಡೀಲ್ ಅವನನ್ನ ತೆಗೆದು ಬಿಸಾಕುವವರೆಗೂ ನಾವು ಸ್ನ್ಯಾಪ್ ಡೀಲ್ ನ ವಸ್ತುಗಳನ್ನ ಖರೀದಿಸಲ್ಲ ಅಂತ ನಿಶ್ಚಯ ಮಾಡಿದ್ರು. ಸ್ನ್ಯಾಪ್ ಡೀಲ್ಗೆ 2 ದಿನದಲ್ಲೇ 20 ಕೋಟಿ ರೂಪಾಯಿ ಲಾಸ್ ಆಯ್ತು. ಸ್ನ್ಯಾಪ್ ಡೀಲ್ ಹೇಳ್ತು ಅಮೀರ್ ಖಾನ್ ಬ್ರ್ಯಾಂಡ್ ಅಂಬಾಸಿಡರ್ ಇಲ್ಲ, ಅಮೀರ್ ಖಾನ್ದು ಕಾಂಟ್ರಾಕ್ಟ್ ಮುಗ್ದಿದೆ, ದಯವಿಟ್ಟು ಇನ್ನು ಮುಂದೆ ಕೊಂಡುಕೊಳ್ಳಿ ಅಂತ ಸ್ನ್ಯಾಪ್ ಡೀಲ್ ಕೈ ಮುಗಿದು ಕೇಳ್ಕೊಳ್ಳೋ ಮಟ್ಟಿಗೆ ಬಂತಲ್ಲ. ಅದಾಗಿದ ತಕ್ಷಣ ಅಮೀರ್ ಖಾನ್ ಏನ್ ಮಾಡಿದ್ರು, ಒಂದ್ 4 ತಿಂಗಳೊಳಗೆ ಒಂದು ಬೈಕ್ ತಗೊಂಡ್ರು. ಅಮೀರ್ ಖಾನ್ ಬೈಕ್ ತಗೊಂಡ್ರು. ಯಾವ ಬೈಕ್ ಗೊತ್ತಾ? INS ವಿಕ್ರಾಂತ್ ಅನ್ನುವಂತ ಒಂದು ಭಾರತದ ಏರ್ಕ್ರಾಫ್ಟ್ ಕ್ಯಾರಿಯರ್, ಆ ಹಡಗು ಅದನ್ನ ಡಿಸ್ಮ್ಯಾಂಟಲ್ ಮಾಡಿದಾಗ ಅದರ ಕಬ್ಬಿಣದಿಂದ ಬಜಾಜ್ನವರು ಒಂದು ಬೈಕ್ ರೆಡಿ ಮಾಡಿದ್ರು. ಬಜಾಜ್ ವಿಕ್ರಾಂತ್ ಅಂತ ಅದರ ಹೆಸರು. ಆ ಬಜಾಜ್ ವಿಕ್ರಾಂತ್ ಬೈಕ್ ಅನ್ನು ತೆಗೆದುಕೊಂಡು ಅಮೀರ್ ಖಾನ್ ಅದರೊಂದಿಗೆ ಫೋಟೋ ತೆಗೆಸಿಕೊಂಡು ನಾನು ವಿಕ್ರಾಂತ್ ಬೈಕ್ ತಗೊಂಡಿದ್ದೀನಿ ಅಂತ. 75,000 ರೂಪಾಯಿ ಬೈಕ್ ತಗೊಳ್ಳೋದು, ಅಮೀರ್ ಖಾನ್ ಫೋಟೋ ಹಾಕೊಳ್ಳೋದನ್ನ ಯಾವತ್ತಾದ್ರೂ ಇಮ್ಯಾಜಿನ್ ಮಾಡ್ತಿದ್ರಾ? ಯಾಕೆ ತಗೊಂಡು ತೋರಿಸ್ಕೋಬೇಕು ಅಂದ್ರೆ, ಇಲ್ಲ ರೀ ನಾನು ಭಾರತವನ್ನು ಪ್ರೀತಿಸ್ತೀನಿ ಅಂತ ತೋರಿಸಿಕೊಳ್ಳಬೇಕಾದ ಅನಿವಾರ್ಯತೆ ಸೃಷ್ಟಿ ಮಾಡಿದ್ದೆ ಅಲ್ಲ ಈ ದೇಶದ ಯುವಕರು. ಅವರಿಗೊಂದು ಹ್ಯಾಟ್ಸ್ ಆಫ್ ಅಂತ ಹೇಳಲಿಕ್ಕೋಸ್ಕರ ಇಷ್ಟೆಲ್ಲ ಹೇಳಬೇಕಾಗ್ತಂತೆ. ನನ್ನ ನೆಚ್ಚಿನ ಮಿತ್ರರೇ, ಭಾರತ ಬದಲಾಗಿದೆ ಇವತ್ತು. ಇವತ್ತಿನ ಭಾರತ ಹಳೆಯ ಭಾರತ ಅಲ್ಲ. ಇವತ್ತಿನ ಭಾರತ ಹೊಸ ಚಿಂತನೆಯತ್ತ ನಡೀತಾ ಇರುವಂತ ಭಾರತ. ಯೋಚನೆ ಮಾಡಿ, ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲೂ ಕೂಡ ಇಷ್ಟು ಜನ ಸೇರಿದ್ವೋ ಇಲ್ವೋ, ಆದ್ರೆ ಇವತ್ತು ಯುದ್ಧವನ್ನು ನೆನಪಿಸ್ಕೊಳ್ಳಿಕ್ಕೆ ನಾವು ಸೇರ್ತಾ ಇದ್ದೀವಿ ಅಂತಂದ್ರೆ ಸಾಮಾನ್ಯವಾದಲ್ಲ. ಯಾಕೆ ಸೇರ್ಕೊಳ್ಬೇಕು ಅಂತ ಅನ್ಸುತ್ತೆ ಗೊತ್ತೇನು? ಇವತ್ತಿನ ಭಾರತ ಪ್ರತಿರೋಧದ ಭಾರತ ಎದ್ದು ನಿಂತುಕೊಂಡಿದೆ. ಇವತ್ತಿನ ಭಾರತ ಬುದ್ಧನ ಶಾಂತಿಯ ಭಾರತ ಎಷ್ಟೋ ಅಷ್ಟೇ ಕೃಷ್ಣನ ಭಾರತ ಕೂಡ ಹೌದು. ಕೃಷ್ಣ ಅವತ್ತು ಹೇಳಿದ್ನಲ್ಲ, ಗಾಂಡೀವ ಬಿಸುಟು ನಿಂತ ಅರ್ಜುನನಿಗೆ ಕೃಷ್ಣ ಏನ್ ಹೇಳಿದ್ನಂತೆ ಗೊತ್ತಾ? ಅರ್ಜುನ ಹೇಳ್ದ, ನನಗೆ ವೈರಾಗ್ಯ ಬಂದ್ಬಿಟ್ಟಿದೆ, ಎದುರಿಗೆ ನನಗೆ ಬೇಕಾದವರೆಲ್ಲ ಇದ್ದಾರೆ, ನಾನು ಹೆಂಗ್ ಯುದ್ಧ ಮಾಡ್ಲಿ, ವಾಪಸ್ ಹೋಗ್ಬೇಕು ಅಂತಿದ್ದೀನಿ ಅಂದ್ರೆ ಕೃಷ್ಣ ಒಳ್ಳೆ ಕೆಲಸ ಮಾಡಿದೆ, ಶಬಾಷ್ ಅನ್ಲಿಲ್ಲ. ಕೃಷ್ಣ ಅಂದ, ಕ್ಲೈಬ್ಯಮ್ಮ ಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ. ಹೇ ಪಾರ್ಥ, ಷಂಡಂತರ ಆಡಬೇಡ, ಇದು ನಿನಗೆ ಸೂಟ್ ಆಗುವಂತದ್ದಲ್ಲ, ಗಾಂಡಿವ ತಗೋ, ಧರ್ಮ ರಕ್ಷಣೆಗೆ ನಿಂತುಕೋ ಅಂತ ಹೇಳಿದ್ನಲ್ಲ. ಇವತ್ತಿನ ತಾರುಣ್ಯ ಆ ಚಿಂತನೆಯತ್ತ ಹೊರಳಿದೆಯಲ್ಲ, ಇದಕ್ಕೋಸ್ಕರ ಇವೆಲ್ಲ ಬದಲಾವಣೆ ಕಾಣ್ತಿರೋದು ಅಂತ. ಅದಕ್ಕೋಸ್ಕರ ಇವತ್ತು ಅನೇಕರಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ. ಪ್ರಾಮಾಣಿಕವಾಗಿ ಹೇಳ್ತೀನಿ, ಬುರ್ಹನ್ ವನಿಯನ್ ಕೊಂದಾಗ ಬೆಂಗಳೂರಿನಲ್ಲಿ ಕೆಲವರು ಅಯೋಗ್ಯರು ನಾವು ಟೌನ್ ಹಾಲ್ ನ ಎದುರುಗಡೆ ಈ ದೇಶದ ಆರ್ಮಿಯ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂದ್ರು. ಒಂದು ವಾರದಿಂದ ತಯಾರಿ ಮಾಡಿದ್ರು, ನನ್ಗೆ ಗೊತ್ತೇ ಇರಲಿಲ್ಲ. ನಮ್ಗೆ ಒಂದೇ ಒಂದಿನ ಟೈಮ್ ಸಾಕು ಅಂದ್ರೆ ಒಂದು ವಾರ ತಯಾರಿ ಮಾಡಿದ್ದೀರಲ್ಲ, ದೇಶಭಕ್ತರು ಕೊರತೆ ಇಲ್ಲ ಅಂತ ಒಂದೇ ಒಂದಿನ ಒಂದು ಫ್ಲೆಕ್ಸ್ ಇಲ್ಲ, ಒಂದು ಬ್ಯಾನರ್ ಇಲ್ಲ, ಫೇಸ್ಬುಕ್ ನಲ್ಲಿ ಹಾಕೊಂಡ್ವಿ. ಈ ಆರ್ಮಿಯ ವಿರುದ್ಧ ಪ್ರತಿಭಟನೆ ಮಾಡ್ಲಿಕ್ಕೆ ಅವ್ರು ಸಿದ್ಧರಾದ್ರೆ ಆರ್ಮಿಯ ಪರವಾಗಿ ನಾವಿದ್ದೀವಿ ಅಂತ ಹೇಳೋರು ಯಾರಿದ್ದೀರೋ ಕ್ಯಾಂಡಲ್ ತಗೊಂಡು ಬನ್ನಿ ಮಾರ್ಚ್ ಮಾಡೋಣ ಅಂತ ಬೆಂಗಳೂರಿನ ನಡುವೆ ಒಂದು ಮಾರ್ಚ್ ಕರೆದ್ವಿ. ನೀವು ನಂಬಲ್ಲ ಮಿತ್ರರೇ, 400ಕ್ಕೂ ಹೆಚ್ಚು ಜನ ತರುಣ ತರುಣಿಯರು ನಾವಿದ್ದೀವಿ ಅಂತ 2 ಕಿಲೋಮೀಟರ್ಗಳ ಕಾಲ ಬೆಂಗಳೂರಿನ ನಟ್ಟ ನಡುವೆ ನಡ್ಕೊಂಡು ಬಂದ್ರು. ಸಂದೀಪ್ ಉನ್ನಿಕೃಷ್ಣನ್ ಅವರ ಸ್ಟ್ಯಾಚ್ಯೂ ಎದುರುಗಡೆ ಸುಮಾರು 3/4 ಗಂಟೆಗಳ ಕಾಲ ಕೂತ್ಕೊಂಡು ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆ ಕೂಗುವಾಗ ನನಗನ್ನಿಸ್ತಿತ್ತು, ವಾ, ಈ ದೇಶದಲ್ಲಿ ದೇಶದ್ರೋಹಿಗಳ ಕಾಲ ಮುಗಿತು, ಇನ್ನೇನಿದ್ರು ದೇಶಭಕ್ತರ ಕಾಲ ಶುರುವಾಗಿದೆ ಅಂತ. ಹೀಗಾಗಿ ಇವತ್ತಿನ ಈ 17ನೇ ಕಾರ್ಗಿಲ್ ಉತ್ಸವ ಅತ್ಯಂತ ಪ್ರಮುಖವಾಗಿರುವಂತದ್ದು. ಕಾರ್ಗಿಲ್ ಉತ್ಸವದ ಕಲ್ಪನೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಭಾರತ ಪಾಕಿಸ್ತಾನ ಕಲ್ಪನೆ ಮಾಡ್ಕೋಬೇಕು. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು 1947 ಆಗಸ್ಟ್ 15. ಅಂದುಕೊಂಡ ಸ್ವಾತಂತ್ರ್ಯ ಬಂದಿರಲಿಲ್ಲ. ಸ್ವಾತಂತ್ರ್ಯಕ್ಕೋಸ್ಕರ ಈ ದೇಶದ ಕ್ರಾಂತಿಕಾರಿಗಳು ಹೋರಾಡುವಾಗ ಈ ದೇಶವನ್ನು ಚೂರು ಚೂರು ಮಾಡಬೇಕು ಅನ್ನೋ ಕಲ್ಪನೆ ಇರಲಿಲ್ಲ. ಆದ್ರೆ ಸ್ವಾತಂತ್ರ್ಯ ಬರೋ ವೇಳೆಗೆ ಮಹಮ್ಮದ್ ಅಲಿ ಜಿನ್ನಾ, ಜವಾಹರ್ಲಾಲ್ ನೆಹರು ಸೇರಿ ಭಾರತವನ್ನು ಚೂರು ಮಾಡಿದ್ರು. ಎಷ್ಟು ಚೂರು ಆಯ್ತು ಅಂತ ಕೇಳಿದ್ರೆ ನಮ್ಮಲ್ಲಿ ಅನೇಕರು 2 ಪೀಸ್ ಅಂತೀವಿ. 2 ಪೀಸ್ ಅಲ್ಲ, ವಾಸ್ತವವಾಗಿ 3 ಪೀಸ್ ಆಗಿತ್ತು. ಹಿಂದೂಸ್ತಾನ, ಪಾಕಿಸ್ತಾನ, ಒಂದು ಪಾಕಿಸ್ತಾನ ಪೂರ್ವದಲ್ಲಿತ್ತು, ಇನ್ನೊಂದು ಪಾಕಿಸ್ತಾನ ಪಶ್ಚಿಮದಲ್ಲಿತ್ತು. ಅದರ ನಡುವೆ ಪೂರ್ತಿ ಭಾರತ ಹರಡಿಕೊಂಡಿತ್ತು. ಈ ತರ ಡಿವಿಷನ್ ಜಗತ್ನಲ್ಲಿ ಎಲ್ಲೂ ಸಾಧ್ಯವೇ ಇಲ್ಲ. ಭಾರತಕ್ಕೆ ಬ್ರಿಟಿಷರು ಮಾಡಿಕೊಟ್ಟಿದ್ರು. 1947ರಲ್ಲಿ ಸ್ವಾತಂತ್ರ್ಯ ಬಂದ ಮರು ವರ್ಷವೇ ಪಾಕಿಸ್ತಾನ ಕಾಶ್ಮೀರ ಬೇಕು ಅಂತ ಭಾರತದ ಮೇಲೆ ದಾಳಿ ಮಾಡಿತು. ಕಾಶ್ಮೀರದ ರಾಜ ಹರಿಸಿಂಗ ತಾನು ಪಾಕಿಸ್ತಾನಕ್ಕೆ ಹೋಗಬಾರ್ದು, ಭಾರತಕ್ಕೂ ಸೇರಬಾರ್ದು, ಪ್ರತ್ಯೇಕವಾಗಿರ್ಬೇಕು ಅನ್ನೋ ಗೊಂದಲದಲ್ಲಿದ್ದ. ಯಾವಾಗ ಪಾಕಿಸ್ತಾನ ಆಕ್ರಮಣ ಮಾಡ್ತೋ ಆತ ಇದ್ದಕ್ಕಿದ್ದಂತೆ ಒಂದು ಪತ್ರ ಬರೆದು ಈ ದೇಶದ ಪ್ರಧಾನಿ ಕಳಿಸ್ಕೊಟ್ಟ, ನಾನು ಭಾರತಕ್ಕೆ ಸೇರ್ಬೇಕು ಅಂತಿದ್ದೀನಿ, ನನ್ನ ಕಾಶ್ಮೀರ ಉಳಿಸ್ಕೊಡಿ ಅಂತ. ಜವಾಹರ್ಲಾಲ್ ನೆಹರು ಏನ್ ಮಾಡ್ತಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸರ್ದಾರ್ ಪಟೇಲ್ರು ಬಿಡ್ಲಿಲ್ಲ. ಸರ್ದಾರ್ ಪಟೇಲ್ ಹೇಳಿದ್ರು, ಕಾಶ್ಮೀರನ ಉಳಿಸ್ಕೊಳ್ಳೋದೆ ಭಾರತದ ಜೊತೆ ಇರಿಸ್ಕೊಳ್ಳೋದೆ ಅಂತ ಹೇಳಿ ಸೈನಿಕರನ್ನ ಕೇಳಿದ್ರು, ಭಾರತ ಸಂಕಟದಲ್ಲಿದೆ, ಯುದ್ಧಕ್ಕೆ ಹೋಗ್ತೀರಾ ಅಂತ.
ಸೈನಿಕರು ಹೇಳಿದ್ರಂತೆ, ಭಾರತದ ಸಂಕಟ ಇದೆ ಅಂತ ಗೊತ್ತಾದ್ರೆ ಸೊಲ್ಯೂಷನ್ ಕೊಡೋದಷ್ಟೇ ನಮ್ಮ ಕೆಲಸ. ಈಗೋಳಿ ನಾವು ಹೊರಟ್ವಿ ಅಂತ ಡಕೋಟಾ ವಿಮಾನಗಳಲ್ಲಿ, ಡಕೋಟಾ ಅಂತಾನೆ ಹೆಸರು ಆ ವಿಮಾನಗಳದ್ದು, ಅದರಲ್ಲಿ ಹೋಗಿ ಕಾಶ್ಮೀರದಲ್ಲಿ ಇಳಿದು ಶ್ರೀನಗರದ ಏರ್ಪೋರ್ಟ್ ಅನ್ನು ಉಳಿಸಿಕೊಂಡು ಯಾವ ಪರಿ ಕಾದಾಟ ನಡೀತು ಅಂತಂದ್ರೆ ಪಾಕಿಸ್ತಾನದ ಎಲ್ಲ ಯುದ್ಧ ವಿದ್ಯೆ ಫೇಲ್ ಆಯ್ತು. ಭಾರತ 1947ರ ಯುದ್ಧದಲ್ಲಿ ಗೆದ್ದು ಬಿಡ್ತು. ಒಂದು ಸಣ್ಣ ಪ್ರಾಬ್ಲಮ್ ಆಯ್ತು. ಭಾರತ ಪಾಕಿಸ್ತಾನದ ಟೆರಿಟರಿ ಹೋಗಿತ್ತು, ಪಾಕಿಸ್ತಾನ ನಮ್ಮ ಟೆರಿಟರಿ ಹೋಗಿ ಬಂದಿತ್ತು. ನಾವೇನ್ ಮಾಡಿದ್ವಿ, ಜವಾಹರ್ಲಾಲ್ ನೆಹರು ಸುಮ್ಮನಿರದೆ ಯುನೈಟೆಡ್ ನೇಷನ್ಸ್ ಹತ್ರ ಹೋಗಿ ನಮ್ಮಿಬ್ರು ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಕೇಳಿದ್ವಿ. ಜೀವನದಲ್ಲಿ ಮಾಡಿರುವಂತ ಭಾರತ ಮಾಡಿರುವ ದೊಡ್ಡ ತಪ್ಪುಗಳಲ್ಲಿ ಅದು ಒಂದು. ಇಬ್ಬರು ಅಣ್ಣ ತಮ್ಮಂದ್ರು ಕಿತ್ತಾಟ ಮಾಡಿದ್ರೆ ಮನೆ ಹತ್ರ, ಈ ಜಮೀನಲ್ಲಿ 1 ಅಡಿ, ಅರ್ಧ ಅಡಿ, 3/4 ಅಡಿಗೋಸ್ಕರ ಕಿತ್ತಾಟ ಮಾಡಿದ್ರೆ ಅಣ್ಣ ತಮ್ಮಂದ್ರೆ ನಾವೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಗಲಾಟೆ ಮಾಡ್ಕೋಬಾರದು. ನೀವೇನಾದ್ರೂ ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ, ಹೈಕೋರ್ಟ್ಗೆ ಹೋಗ್ತೀನಿ ಅಂತ ಕೂತ್ಕೊಂಡ್ರೆ 1 ಅಡಿ ಜಮೀನಿಗೋಸ್ಕರ ನೀವು ಈ ಕಡೆ ಇರೋ ಅವನ್ ಜಮೀನು ಅವ್ನು ಮಾರ್ಕೋತಾನೆ, ಉಳಿದಿರೋ ಜಮೀನು ಅವ್ನು ಮಾರ್ಕೊಳ್ತಾನೆ, ಮಧ್ಯದ ಪ್ರಾಬ್ಲಮ್ ಅಲ್ಲಿರೋ ಜಮೀನು ಮಾತ್ರ ಉಳ್ಕೊಂಡಿರುತ್ತೆ. ಅದಕ್ಕೆ ವರ್ಡಿಕ್ಟ್ ಬರೋದ್ರ ವೇಳೆ ಇಬ್ರು ಸತ್ತೋಗಿರ್ತಾರೆ. ನಮ್ಗೆ ಹಂಗೆ ಆಯ್ತು. ಸುಪ್ರೀಂ ಕೋರ್ಟಿಗೆ ತಗೊಂಡು ಹೋಗ್ಬಿಟ್ರು. ಸುಪ್ರೀಂ ಕೋರ್ಟ್ ಅಂದ್ರೆ ಯುನೈಟೆಡ್ ನೇಷನ್ಸ್ ತಗೊಂಡು ಹೋಗ್ಬಿಟ್ರು. ಯುನೈಟೆಡ್ ನೇಷನ್ಸ್ ಏನ್ ಮಾಡ್ತು, ನೀವಿಬ್ರು ನಿಮ್ ಆರ್ಮಿಗಳನ್ನು ಹೊರಗೆ ತಕ್ಕೊಳ್ಳಿ, ಯುನೈಟೆಡ್ ನೇಷನ್ಸ್ ನ ಆರ್ಮಿ ಬರುತ್ತೆ, ಅವ್ರು ಬಂದೆಲ್ಲ ಸೆಟ್ಲ್ ಮಾಡ್ತಾರೆ ಅಂತ ಹೇಳಿದ್ರು. ನಾವು ನಿಯತ್ತಾಗಿ ವಾಪಸ್ ಬಂದ್ವಿ, ಪಾಕಿಸ್ತಾನದವ್ರು ವಾಪಸ್ ಹೋಗ್ಲಿಲ್ಲ. POK ಅಂತ ನಿರ್ಮಾಣ ಆಯಿತು. ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇವತ್ತಿಗೂ ಭಾರತಕ್ಕೆ ಕ್ಯಾನ್ಸರ್ ಆಗಿ ಕಾಡ್ತಾ ಇದೆ. ನನಗೆ ಇವತ್ತಿನ ಪ್ರಧಾನಮಂತ್ರಿ ಮೇಲೆ ಹೆಮ್ಮೆ ಇದೆ. ಯಾಕೆ ಹೆಮ್ಮೆ ಗೊತ್ತೇನು, ಈ ದೇಶದ ಚಿತ್ರ ಬರಿಬೇಕಾದಾಗ POK ನ ಪಾಕಿಸ್ತಾನಕ್ಕೆ ತೋರಿಸಿ ಬರೆದು ಬಿಡ್ತಾರೆ. ಆದ್ರೆ ಭಾರತ ಇವತ್ತುವರೆಗೂ ಫೈಟ್ ಮಾಡ್ತಿದೆ, ಕಾಶ್ಮೀರ ನಿಮ್ಗೆ ಕೊಡೋದಲ್ಲ, POK ನೇ ನಮ್ಗೆ ವಾಪಸ್ ಬರಬೇಕು, ನಮ್ದನ್ನ ಇಟ್ಕೊಂಡು ಮತ್ತೆ ಇನ್ನೊಂದು ಜಾಗ ಕೇಳ್ತಿದ್ದೀರಾ ಅಂತ ಭಾರತ ಫೈಟ್ ಮಾಡ್ತಿದೆ. ನಮ್ಮಲ್ಲೇ ಅನೇಕರು ಕಾಶ್ಮೀರದಲ್ಲಿ POK ಬಿಟ್ಟು ಭಾರತ ಚಿತ್ರ ಬರ್ತಾರೆ. ಈಗ ಈ ದೇಶ ಒಂದು ಸ್ಪಷ್ಟವಾದ ಸಂದೇಶ ಕೊಟ್ಟಿದೆ, ಭಾರತದ ಮ್ಯಾಪ್ ಬರಿಬೇಕಾದ್ರೆ ಯಾರಾದ್ರೂ POK ಬಿಟ್ಟು ಬರೆದ್ರೆ ಅವ್ರಿಗೆ ದಂಡ ಹಾಕೋದಷ್ಟೇ ಅಲ್ಲದೆ ಜೈಲಿಗೂ ಕಳಿಸ್ತೀವಿ ಅಂತ ಅವ್ರು ಹೇಳಿದ ಮರುದಿನ, ನೆಕ್ಸ್ಟ್ ಮಜವಾಗಿದೆ, ಅವ್ರು ಹೇಳಿದ ಮರುದಿನ ಗೂಗಲ್ ತನ್ನ ಮ್ಯಾಪ್ ಅನ್ನು ಚೇಂಜ್ ಮಾಡಿ ಭಾರತದ ಚಿತ್ರವನ್ನ ವಾಪಸ್ ಚಂದ ಮಾಡಿತು. ಭಾರತದ ಬದಲಾವಣೆ ಇದು. ಇದನ್ನು ಗಮನಿಸುವಾಗ ನನಗನ್ಸುತ್ತೆ, ಒಂದು ಸಲ ಗಟ್ಟಿಯಾಗಿ ನಿಲ್ಲಬೇಕು, ಅಷ್ಟೇ ಜಗತ್ತು ನಮ್ಮ ಮಾತು ಕೇಳಲಿಕ್ಕೆ ಶುರು ಮಾಡುತ್ತೆ. 1947ರ ಯುದ್ಧದಲ್ಲಿ ಏಟು ತಿಂದ ಪಾಕಿಸ್ತಾನ ಒಂದು ಸಲ ಸೈಲೆಂಟ್ ಆಗ್ಬಿಡ್ತು, ಸಾಕಪ್ಪ ಭಾರತ ಸಹವಾಸ ಅಂತ. ಆದ್ರೆ ದುರ್ದೈವ, ಈ ದೇಶದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರುಗೆ ದೇಶದ ಕುರಿತಂತೆ ಸಮಗ್ರ ಕಲ್ಪನೆಯೇ ಇರಲಿಲ್ಲ. ಅವ್ರು ಅನ್ಕೊಂಡ್ರು ಭಾರತ ಅಂದ್ರೆ ಅಹಿಂಸಾ ಪರಮೋ ಧರ್ಮ, ನಾವು ಯುದ್ಧ ಮಾಡಬಾರ್ದು ಯಾರ ಮೇಲೂ ಅಂತ. ಭಾರತ ಯಾವತ್ತೂ ಯಾರ ಮೇಲೂ ಯುದ್ಧ ಮಾಡಲಿಲ್ಲ. ಆದ್ರೆ ಗೊತ್ತಿರ್ಲಿ, ಅಹಿಂಸಾ ಪರಮೋ ಧರ್ಮದ 2ನೇ ಸಾಲೇನು ಗೊತ್ತೇನು, ಧರ್ಮ ಹಿಂಸಾ ತಥೈವಚ. ಅಹಿಂಸೆ ಪರಮ ಧರ್ಮ ಹೆಂಗೋ, ಧರ್ಮಕ್ಕೋಸ್ಕರ ಹಿಂಸೆ ಮಾಡೋದು ಸರಿಯೇ ಅಂತ ಹೇಳಿದ್ದು ಭಾರತ. ನೆಹರು 2ನೇ ಲೈನ್ ಓದೇ ಇರಲಿಲ್ಲ. ಅವ್ರು 1ನೇ ಲೈನ್ ಓದ್ಕೊಂಡ್ರು, ಅಹಿಂಸಾ ಪರಮೋ ಧರ್ಮ ಅನ್ನೋ ಕಾರಣಕ್ಕೋಸ್ಕರ ಭಾರತ ಯುದ್ಧಕ್ಕೆ ಯಾವತ್ತೂ ಹೋಗಬಾರ್ದು, ಅದಕ್ಕೆ ನಮ್ಗೆ ಶಸ್ತ್ರಗಳು ಬೇಡ, ಸೈನಿಕರು ಬೇಡ ಅಂತ. ಇದೇ ಹುನ್ನಾರದಲ್ಲಿದ್ದಾಗ ಚೀನಾದ ಸೈನ್ಯ ನಿಧಾನವಾಗಿ ಭಾರತದ ಗಡಿಯಲ್ಲಿ ಜಮಾವಣೆ ಆಗ್ಲಿಕ್ಕೆ ಶುರುವಾಯಿತು. ಈ ದೇಶದ ಅನೇಕರು ಹೇಳಿದ್ರು, ಚೀನಿ ಸೈನಿಕರು ಭಾರತದ ಗಡಿಗೆ ಬರ್ತಿದ್ದಾರೆ, ಎಚ್ಚರಿಕೆ 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 ಅಂತ ಕೇಳಿದ್ರೆ ಜವಾಹರ್ಲಾಲ್ ನೆಹರು ಹೇಳಿದ್ರು, ಎಂತ ಮಾತಾಡ್ತೀರಿ, ಸ್ವಲ್ಪ ಕಮ್ಯುನಿಸ್ಟ್ ಮೈಂಡ್ ಸೆಟ್ ಅವ್ರದ್ದು. ಅವ್ರು ಹೇಳಿದ್ರು, ಹಿಂದೂ ಚೀನಿ ಭಾಯಿ ಭಾಯಿ, ಹಿಂದೂ ಚೀನಿ ಭಾಯಿ ಭಾಯಿ, ಅವ್ರು ಯಾವತ್ತೂ ಆಕ್ರಮಣ ಮಾಡಲ್ಲ ಅಂತ. ಪಾಪ ಇವ್ರು ಹೇಳಿದ್ರು, ಆದ್ರೆ ಚೀನಾದವ್ರಿಗೆ ಹಿಂದಿ ಬರ್ತಿರ್ಲಿಲ್ಲ, ಇವ್ರೇನ್ ಹೇಳಿದ್ರು ಅಂತ ಅರ್ಥ ಆಗ್ಲಿಲ್ಲ ಅವರಿಗೆ. ಚೀನಿ ಸೈನಿಕರು ದಾಳಿ ಮಾಡಿದ್ರು. ಇವತ್ತಿಗೂ ಇಲ್ಲಿ ಕೂತ್ಕೊಂಡಂತ ಮಾವೋವಾದಿಗಳು ಮಾತನಾಡ್ತಾರಲ್ಲ, ಚೀನಾ ಸೈನ್ಯ ಈ ದೇಶದ ಮೇಲೆ ದಾಳಿ ಮಾಡಿದಾಗ ಇಲ್ಲಿ ಕೂತ್ಕೊಂಡಂತ ಲೆಫ್ಟಿಸ್ಟ್ಗಳು ಭಾರತದ ಪರವಾಗಿ ನಿಂತಿರ್ಲಿಲ್ಲ, ಚೀನಾದ ಪರವಾಗಿ ನಿಂತಿದ್ರು. ಇವತ್ತು ನಮಗೆ ದೇಶಭಕ್ತಿಯ ಪಾಠ ಹೇಳ್ಕೊಡ್ತಾರೆ. ಚೀನಾ ಭಾರತದ ಮೇಲೆ ಆಕ್ರಮಣ ಮಾಡಿದಾಗ ಈ ದೇಶದ ಸೈನಿಕರಿಗೆ ಬೇಕಾದಷ್ಟು ಮದ್ದುಗುಂಡು ಕೊಡುವಷ್ಟು ವ್ಯವಸ್ಥೆಯೂ ನಮ್ಮ ಹತ್ರ ಇರಲಿಲ್ಲ. ಜವಾಹರ್ಲಾಲ್ ನೆಹರು ತಮ್ಮ ಮಾನ ಮರ್ಯಾದೆ ಉಳಿಸ್ಕೊಳ್ಳಿಕ್ಕೋಸ್ಕರ ವಿ ಕ್ಯಾನ್ ಫೈಟ್ ಅಗೇನ್ಸ್ಟ್ ಚೀನಾ ಅಂತ ದೊಡ್ಡ ಭಾಷಣ ಮಾಡಿ ಈ ದೇಶದ ಸೈನಿಕರನ್ನ ತಗೊಂಡೋಗಿ ನಿಲ್ಲಿಸಿಬಿಟ್ರು ಎದುರಿಗೆ. ಚೀನಾ ಸೈನ್ಯ ಭಾರತದ ಸೈನಿಕರನ್ನ ತುಂಡರಿಸಿಬಿಡ್ತು, ಕೆಟ್ಟದಾಗಿ ಕೊಂದು ಹಾಕ್ಬಿಡ್ತು. ಈ ದೇಶದ ಸೈನ್ಯ ಹೇಗಾಯ್ತು ಅಂದ್ರೆ 3,000ಕ್ಕೂ ಹೆಚ್ಚು ಸೈನಿಕರನ್ನ ಕಳ್ಕೊಂಡು ಭಾರತದ ಸೈನಿಕರು ಸೋತು ಶರಣಾಗತರಾಗುವಂತ ಸ್ಥಿತಿಗೆ ಬಂತು ಅಂತ ನಾವು ಹೇಳ್ತೀವಲ್ಲ, ಆದರೆ ಸತ್ಯ ಅಲ್ಲ. ಯಾಕೆಂದ್ರೆ ಸೋತಿದ್ದು ಸೈನ್ಯ ಅಲ್ಲ, ಆಳುವ ನಾಯಕರು ಸೋತಿದ್ದು ಅಷ್ಟೇ. ನನ್ನ ದೇಶದ ಸೈನ್ಯ ಯಾವತ್ತೂ ಸೋತಿಲ್ಲ. ನನ್ನ ದೇಶದ ಸೈನಿಕ ತನ್ನ ಕೊನೆಯ ಕ್ಷಣದವರೆಗೂ ಕಾದಾಟ ಮಾಡಿದ್ದಾನೆ. ಗೊತ್ತಿರಲಿ ಮಿತ್ರರೇ, ಬ್ಯಾಟಲ್ ಆಫ್ ರೆಜಾಂಗ್ಲಾದಲ್ಲಿ ಮೇಜರ್ ಶೇತಾನ್ ಸಿಂಗ್ ಮತ್ತು ಅವನ 121 ಜನ ತಂಡ ಎದುರಿಗಿಂದ ಬರ್ತಾ ಇದ್ದ ಚೀನಿ ಸೈನಿಕರ ಸಾವಿರ ಸೈನಿಕರ ದಂಡನ್ನ ಎದುರಿಸಿ ಗಂಟೆಗಟ್ಟಲೆ ಹಿಡ್ಕೊಂಡು ನಿಂತ್ಕೊಳ್ತು. ಕೊನೆಗೆ ತಮ್ಮ ಕೈಲಿರುವಂತ ಗುಂಡುಗಳು ಖಾಲಿಯಾದಾಗ ಚೀನಿ ಸೈನಿಕರ ದೊಡ್ಡ ಪಡೆ ಬರುತ್ತಲ್ಲ, ಆ ಪಡೆ ಎದುರಿಗೆ ಎದ್ದು ನಿಂತು ತಮ್ಮ ಬಂದೂಕಿನ ಮುಂದಿರೋ ಬಾಯನೆಟ್ ಅನ್ನು ತಗೊಂಡು ತುರುಕಿ
ವಾಪಸ್ ತೆಗೆಯೋದ್ರೊಳಗೆ ಗುಂಡನ್ನು ಎದೆಗೆ ತಿಂದು ಸತ್ತಂತ ಹೀರೋಗಳು ಈ ದೇಶದವರು. ಈ ದೇಶದ ಸೈನ್ಯ ಸೋಲಿಲ್ಲ, ಆಳುವ ನಾಯಕರು ಸೋತರು. ಚೀನಾದ ಎದುರಿಗೆ ನಾವು ಸೋತ ತಕ್ಷಣ ಪಾಕಿಸ್ತಾನ ಸ್ವಲ್ಪ ಚಿಗಿದ್ಕೊಂಡ್ಬಿಡ್ತು. ಭಾರತದ ಕತೆ ಇನ್ನು ಮುಗೀತು, ಈಗ ದಾಳಿ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ 3 ವರ್ಷದಲ್ಲಿ ಭಾರತದ ಮೇಲೆ ದಾಳಿ ಮಾಡುವಂತ ಕೆಲಸಕ್ಕೆ ಸಾಹಸಕ್ಕೆ ಕೈ ಹಾಕ್ತು. ಯಾಕೆಂದ್ರೆ ಅದು ಗೊತ್ತಿತ್ತು, ಅದಾಗ್ಲೇ ಜವಾಹರ್ಲಾಲ್ ನೆಹರು ತೀರ್ಕೊಂಡು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಬಂದಿದ್ದಾರೆ. ಈ ಮನುಷ್ಯ 5 ಅಡಿ ದಾಟದ ಮನುಷ್ಯ, ಈ ಮನುಷ್ಯನಿಗೆ ಗಟ್ಟಿ ನಿರ್ಣಯ ತಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಿಂಗಾಗಿ ಈಗ ದಾಳಿ ಮಾಡಿದ್ರೆ ನಾವು ಕಾಶ್ಮೀರನ್ನ ತೆಕ್ಕೆಗೆ ತೆಗೆದುಕೊಂಡು ಬಿಡ್ಬೋದು, ಇನ್ನೊಂದು ಸ್ವಲ್ಪ ಜಾಗನೂ ಎತ್ಕೊಂಡು ಬರ್ಬೋದು ಅಂತ ಪಾಕಿಸ್ತಾನ ದಾಳಿ ಮಾಡ್ತು. ಆದ್ರೆ ಅದು ಗೊತ್ತಿರಲಿಲ್ಲ, ಜವಾಹರ್ಲಾಲ್ ನೆಹರು ಹೋದ ಮೇಲೆ ಬಂದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗಿಂತ 100 ಪಟ್ಟು ಹೆಚ್ಚು ಗಟ್ಟಿಗರಾಗಿದ್ರು. ಯಾಕೆ ಗೊತ್ತೇನು? ಈ ದೇಶದ ಮೇಲೆ ದಾಳಿ ಮಾಡಬೇಕು ಅಂತ ಪಾಕಿಸ್ತಾನ ಒಳಗೆ ನುಗ್ಗಿದಾಗ, ಪಾಕಿಸ್ತಾನದ ದಾಳಿ ಪೀರ್ ಪಂಜಾಲ್ನ ಮೂಲಕ ಆಗಿದೆ ಅಂತ ಗೊತ್ತಾದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು, ಭಾರತದ ಸಾರ್ವಭೌಮತೆಯನ್ನು ಉಳಿಸ್ಲಿಕ್ಕೆ ನೀವು ಪಾಕಿಸ್ತಾನದ ಒಳಗೆ ನುಗ್ಗಬೇಕಿದ್ರು ನುಗ್ಗಿ, ಉಳಿದಿದ್ದ ಜಗತ್ತಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ಕೊಳ್ತೀನಿ, ನೀವು ಗ್ರೌಂಡ್ ಅಲ್ಲಿ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರಲ್ಲ, ಅದು ವಿಶೇಷವಾಗಿರುವಂತದ್ದು. ಪೀರ್ ಪಾಂಜಾಲ್ ರೇಂಜ್ ನಲ್ಲಿ ಪಾಕಿಸ್ತಾನ ನುಗ್ಗಿದೆ ಅಂತ ಗೊತ್ತಾದಾಗ ಆ ಭಾಗದಲ್ಲಿ ನುಗ್ಗಿ ಆ ಭಾಗವನ್ನು ವಶಪಡಿಸಿಕೊಳ್ಳಲಿಕ್ಕೆ ಮೇಜರ್ ರಂಜಿತ್ ಸಿಂಗ್ ದಯಾಳ್ರಿಗೆ ಅತ್ಯಂತ ದೊಡ್ಡ ಶಕ್ತಿ ಬಂದಿದೆ. ಆ ಕಾರಣಕ್ಕೋಸ್ಕರ ಮುಂದಿನ 3-4 ದಿನಗಳೊಳಗೆ ಪಾಕಿಸ್ತಾನಕ್ಕೆ ಸೇರಿದ್ದ ಭಾಗವನ್ನೇ ಭಾರತ ಕಾಶ್ಮೀರದಲ್ಲಿ ವಶಪಡಿಸ್ಕೊಳ್ತಲ್ಲ. ಈ ದೇಶದ ತರುಣರ ರಕ್ತವನ್ನ ಹರಿಸಿ ಈ ದೇಶವನ್ನ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಂತ ದೊಡ್ಡ ಸಾಹಸ ಮಾಡಿ ಆ ಭಾಗವನ್ನ ವಶಕ್ಕೆ ತೆಗೆದುಕೊಂಡ್ಮೇಲೆ ಪಾಕಿಸ್ತಾನಕ್ಕೆ ಅನ್ನಿಸ್ತು, ಬಹಳ ಕಷ್ಟ ಇದೆಯಪ್ಪ ಇವರಿಗೆ ಕಾಶ್ಮೀರದಲ್ಲಿ ಹೋರಾಟ ಮಾಡೋದು ಬೇಡ ಅಂತ ಪಂಜಾಬ್ ಭಾಗಕ್ಕೆ, ಗುಜರಾತ್ ಭಾಗಕ್ಕೆ ಸೇನೆಯನ್ನು ತಗೊಂಡು ಬಂದು ಇಳಿಸಿದ್ರು. ಯಾಕೆಂದ್ರೆ ಅವ್ರಿಗೊಂದು ದಿಮಾಕ್ ಇತ್ತು, ಅವ್ರ ಹತ್ರ ದೊಡ್ಡ ದೊಡ್ಡ ಟ್ಯಾಂಕ್ಗಳಿದ್ವು, ಅಮೆರಿಕ ಕೊಟ್ಟ ಟ್ಯಾಂಕ್ಗಳಿದ್ವು, ಪೆಟನ್ ಟ್ಯಾಂಕ್ ಅಂತ ಕರೀತಾರೆ. ನಮ್ಮ ಹತ್ರ ಸೆಂಚುರಿಯನ್ ಟ್ಯಾಂಕ್ ಇತ್ತು, ಅವ್ರ ಹತ್ರ ಪೆಟನ್ ಟ್ಯಾಂಕ್ ಇತ್ತು. ಪೆಟನ್ ಟ್ಯಾಂಕಿಗೂ ಸೆಂಚುರಿಯನ್ ಟ್ಯಾಂಕಿಗೂ ಡಿಫರೆನ್ಸ್ ಏನಂದ್ರೆ, ಪೆಟನ್ ಟ್ಯಾಂಕ್ ಆಗತಾನೆ ನಿರ್ಮಾಣಗೊಂಡಂತ ಅಮೆರಿಕಾದ ಅತ್ಯಾಧುನಿಕ ಟ್ಯಾಂಕ್ಗಳು. ನಮ್ ಟ್ಯಾಂಕು ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಯೂಸ್ ಆಗಿತ್ತು. ನಮ್ದು ಯುರೋಪ್ ಮೇಡ್ ಟ್ಯಾಂಕ್ಗಳು. ಭಾರತದ ಸೆಂಚುರಿಯನ್ ಟ್ಯಾಂಕ್ಗಳು, ಪಾಕಿಸ್ತಾನದ ಪೆಟನ್ ಟ್ಯಾಂಕ್ಗಳು. ಪೆಟನ್ ಟ್ಯಾಂಕ್ಗಳ ಕೆಪಾಸಿಟಿ ಏನು ಅಂದ್ರೆ 2 ಕಿಲೋಮೀಟರ್ ದೂರದಲ್ಲಿರೋ ಟಾರ್ಗೆಟ್ ಅನ್ನು ಗುರುತಿಸಿ ಹೊಡಿತಿತ್ತು. ನಮ್ ಟ್ಯಾಂಕು 800 ಮೀಟರ್ ರೇಂಜ್. 2 ಕಿಲೋಮೀಟರ್ ಮುಂಚೆ ನಮ್ಮನ್ನು ಗುರುತಿಸಿ ಅವನು ಉಡಾಯಿಸ್ಬಿಡ್ತಿದ್ದ. ನಮ್ಮ ಟ್ಯಾಂಕ್ಗಳು ನಿಂತ್ಕೊಂಡು ಇನ್ ಸ್ವಲ್ಪ ಹತ್ರ ಬಾ, ಇನ್ ಸ್ವಲ್ಪ ಹತ್ರ ಬಾ, ಇನ್ ಸ್ವಲ್ಪ ಹತ್ರ ಬಾ ಅಂತ ಕಾಯ್ಬೇಕಾದ ಪರಿಸ್ಥಿತಿ. ಪೆಟನ್ ಟ್ಯಾಂಕ್ಗಳಿಗೆ ನೈಟ್ ವಿಷನ್ ಕ್ಯಾಮೆರಾ ಇತ್ತು, ನಮ್ಮ ಟ್ಯಾಂಕ್ಗಳು ಬೆಳಗ್ಗೆ ಸರಿಯಾಗಿ ಕೆಲಸ ಮಾಡಿದ್ರೆ ಸಾಕಾಗಿತ್ತು. ಪೆಟನ್ ಟ್ಯಾಂಕ್ಗಳಲ್ಲಿದ್ದವರು ಒಳಗೆ ಕೂತ್ಕೊಂಡು ಒಳಗಿರುವಂತ ವಿಷನ್ ಅನ್ನು ನೋಡಿಕೊಂಡು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ಗುಂಡು ಹೊಡಿಬಹುದಿತ್ತು. ಆದ್ರೆ ನಮ್ಮ ಸೆಂಚುರಿಯನ್ ಟ್ಯಾಂಕ್ ಅಲ್ಲಿದ್ದವರು ಟ್ಯಾಂಕಿನ ಮೇಲಿರುವ ಕ್ಯಾಪ್ ಅನ್ನು ತೆಗೆದು ಮೇಲಕ್ಕೆ ಬಂದು ಟಾರ್ಗೆಟ್ ಅನ್ನು ನೋಡಿ ಒಳಗೆ ಹೋಗಿ ಗುರಿ ಇಡಬೇಕಾದಂತ ಪರಿಸ್ಥಿತಿ ಇತ್ತು. ಯೋಚನೆ ಮಾಡಿ ಹೆಂಗಿದ್ದಿರ್ಬೋದು ಅಂತ. ಒಟ್ಟಾರೆ ಲ್ಯಾಂಡ್ ಫೈಟ್ ಅಲ್ಲಿ ಭಾರತ ಸೋತ್ ಹೋಗುತ್ತೆ ಅಂತ ಅನ್ಕೊಂಡಿದ್ರು. ನಾನು ಅನ್ಕೊಂಡಿದ್ದೆ ಅದನ್ನ ಓದ್ಬೇಕಾದ್ರೆ. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಬಂದಿದ್ದಾಗ ಅವರನ್ನು ಯಾರೋ ಕೇಳಿದ್ರು, ಸರ್ ನಮಗಿಂತ ಅತ್ಯಾಧುನಿಕ ಶಸ್ತ್ರ ಚೈನಾದ ಹತ್ರ ಪಾಕಿಸ್ತಾನದ ಹತ್ರ ಇದೆಯಲ್ಲ ಸರ್, ನಾವು ಯುದ್ಧ ನಡೆದ್ರೆ ಗೆಲ್ತೀವ ಸರ್ ಅಂತ. ಅವ್ರು ಏನಾದ್ರು ಗೊತ್ತಾ, ಯುದ್ಧ ಗೆಲ್ಲಿಗೆ ಬೇಕಾಗಿರೋದು ಅತ್ಯಾಧುನಿಕ ಶಸ್ತ್ರ ಅಲ್ಲ ಕಣಪ್ಪ, ಶಸ್ತ್ರ ಉಪಯೋಗಿಸೋನ ತಾಕತ್ತು, ಎದೆ ಎಂತದಿದೆ ಅಂತ ಬೇಕು ಅಂತ. ಈ ದೇಶದ ಸೈನಿಕನ ತಾಕತ್ ಎಂತದ್ದು ಗೊತ್ತೇನು? ಪೆಟನ್ ಟ್ಯಾಂಕ್ಗಳ ಎದುರಿಗೆ ಸೆಂಚುರಿಯನ್ ಟ್ಯಾಂಕ್ ಇಟ್ಟುಕೊಂಡ್ರು ಇವ್ರಿಗೂ ಹೆದರಿಕೆ, ಪೆಟನ್ ಟ್ಯಾಂಕ್ ಹೆಂಗ್ ದಾಳಿ ಮಾಡುತ್ತೆ ಅಂತ. ಅದಕ್ಕೆ ಕಬ್ಬಿನ ಗದ್ದೆಯಲ್ಲಿ ನಮ್ಮ ಸೆಂಚುರಿಯನ್ ಟ್ಯಾಂಕ್ ಅನ್ನು ಮುಚ್ಚಿಟ್ಕೊಂಡು ಪೆಟನ್ ಟ್ಯಾಂಕ್ ಹತ್ರ ಬರಲಿ ಅಂತ ಕಾಯ್ತಾ ಇದ್ರು. ಆಗ ಹವಿಲ್ದಾರ್ ಅಬ್ದುಲ್ ಹಮೀದ್ ತನ್ನ ಹೆಗಲ ಮೇಲೆ ರಿಕಾಯಿಲ್ಲೆಸ್ ಗನ್ ಅನ್ನ ಇಟ್ಟುಕೊಂಡು ಜೀಪಿನ ಮೇಲೆ ತಿರುಗಾಡ್ತಿದ್ದ. ಪೆಟನ್ ಟ್ಯಾಂಕ್ ಹತ್ರ ಬಂತು ಅಂತ ಗೊತ್ತಾದ ತಕ್ಷಣ ಹವಿಲ್ದಾರ್ ಅಬ್ದುಲ್ ಹಮೀದ್ ಒಂದು ಟ್ರೈ ಮಾಡಿ ನೋಡಬೇಕು ಅಂತ ರಿಕಾಯಿಲ್ಲೆಸ್ ಗನ್ ಇಂದ ದಾಳಿ ಮಾಡ್ದ. ಅವನ ದಾಳಿಗೆ ಸಿಲುಕಿ ಒಂದು ಪೆಟನ್ ಟ್ಯಾಂಕ್ ಭಸ್ಮ ಆಗೋಯ್ತು. ಈ ಚಿಕ್ಕ ಹುಡುಗರಿಗೆ ಲಗೋರಿ ಆಡ್ಬೇಕಾದ್ರೆ ಒಂದ್ಸಲ ಗುರಿ ಬಿತ್ತು ಅಂದ್ರೆ ಇನ್ನೊಂದ್ಸಲ ಟ್ರೈ ಮಾಡ್ಬೇಕು ಅನ್ಸುತ್ತಲ್ಲ, ಹಂಗೆ ಆಗ್ಬಿಡ್ತು ಅವನಿಗೆ. ಇನ್ನೊಂದು ಟ್ರೈ ಮಾಡ್ಬೇಕಲ್ಲ. ಈಗ ಒಂದು ಪೆಟನ್ ಟ್ಯಾಂಕ್ ಭಸ್ಮ ಆಯ್ತು, ಇದು ಫ್ಲೂಕೋ ಒರಿಜಿನಲ್ ನೋಡ್ಬೇಕು ಅಂತ ಇಮ್ಮಿಡಿಯೇಟ್ ತನ್ನ ಜಾಗವನ್ನು ಶಿಫ್ಟ್ ಮಾಡಿ ಮತ್ತೊಂದು ಜಾಗದಿಂದ ಮತ್ತೊಂದು ಪೆಟನ್ ಟ್ಯಾಂಕ್ ಮೇಲೆ ದಾಳಿ ಮಾಡ್ದ. 2ನೇ ಪೆಟನ್ ಟ್ಯಾಂಕು ಭಸ್ಮ ಆಯ್ತು. ಹಂಗಾಗಿದ ತಕ್ಷಣ ಚಿಕ್ಕ ಮಗುವಿನ ತರ ಡೇರೆಗೆ ಓಡ್ ಬಂದಂತೆ, ಸಾಬ್ ಪೆಟನ್ ಟ್ಯಾಂಕ್ ಅಲ್ಲಿ ಏನು ದಮ್ಮಿಲ್ಲ, ನಂದು ರಿಕಾಯಿಲ್ಲೆಸ್ ಗನ್ನೇ ಹೊಡಿತು, ಯಾರ್ಯಾರು ಬೇಕೋ ದಾಳಿ ಮಾಡಿ ಪೆಟನ್ ಟ್ಯಾಂಕ್ ಮೇಲೆ ಆಕ್ರಮಣ ಮಾಡೋಣ ಅಂತ. ಅದಾದ್ಮೇಲೆ ಪೆಟನ್ ಟ್ಯಾಂಕ್ ಮೇಲೆ ಹೆಂಗ್ ದಾಳಿ ಆಯ್ತು ಅಂದ್ರೆ, ಒಬ್ಬ ಹವಿಲ್ದಾರ್ ಅಬ್ದುಲ್ ಹಮೀದ್ 8 ಪೆಟನ್ ಟ್ಯಾಂಕ್ ಗಳನ್ನ ಧ್ವಂಸ ಮಾಡ್ದ. 9ನೇ ಪೆಟನ್ ಟ್ಯಾಂಕ್ ಮೇಲೆ ದಾಳಿ ಮಾಡ್ಬೇಕಾದ್ರೆ ಆ ಕಡೆಯಿಂದ ಬಂದಂತ ಆ ಗುಂಡುಗಳ ರಾಶಿ ಅವನ್ ಜೀಪ್ ಅನ್ನ ಧ್ವಂಸಗೊಳಿಸ್ತು. ಅದ್ರ ಜೊತೆಗೆ ಆ ಪುಣ್ಯಾತ್ಮ ತನ್ನ ಪ್ರಾಣವನ್ನು ಕೂಡ ಈ ರಾಷ್ಟ್ರಕ್ಕೋಸ್ಕರ ಸಮರ್ಪಿಸ್ಬಿಟ್ಟು
ಮೊದಲನೇ ಬಾರಿಗೆ ಪೆಟನ್ ಟ್ಯಾಂಕ್ಗಳಲ್ಲಿ ದಮ್ಮಿಲ್ಲ ಅಂತ ತೋರಿಸಿಕೊಟ್ಟಂತ ಆ ಪುಣ್ಯಾತ್ಮನಿಗೆ 8 ಪೆಟನ್ ಟ್ಯಾಂಕ್ಗಳನ್ನ ಧ್ವಂಸಗೊಳಿಸಿದಂತ ಆ ಪುಣ್ಯಾತ್ಮನಿಗೆ ಪರಮವೀರ್ ಚಕ್ರ ಸಿಕ್ತು. ಅದಾದ್ಮೇಲೆ ಈ ದೇಶದ ಸೈನಿಕರು ಪೆಟನ್ ಟ್ಯಾಂಕ್ಗಳನ್ನ ಉಡಾಯಿಸಿದ್ರು. ಒಂದ್ ಕಡೆ ಒಬ್ಬ ಮೇಜರ್ ಹೇಳ್ತಾರೆ, ಒಂದು ಪೆಟನ್ ಟ್ಯಾಂಕಿಗೆ ಬೆಂಕಿ ಹಚ್ಚಿದ ತಕ್ಷಣ ಉಳಿದ ಪೆಟನ್ ಟ್ಯಾಂಕ್ ಅನ್ನು ಬಿಟ್ಟು ಪಾಕಿಸ್ತಾನಿ ಸೈನಿಕರು ಓಡೋಗ್ಬಿಡ್ತಿದ್ರಂತೆ. ಯಾಕೆಂದ್ರೆ ಅವ್ರಿಗೊಂದು ನಂಬಿಕೆ ಇದೆ, ಸತ್ ಮೇಲೆ ಹೂತ್ರೆ ಕೊನೆಗೆ ಒಂದಿನ ಭಗವಂತ ಎಬ್ಬಿಸ್ತಾನೆ, ಸ್ವರ್ಗಕ್ಕೋ ನರಕಕ್ಕೋ ಕಳಿಸ್ತಾನೆ. ನಾವು ಭಾರತೀಯರ ವಿರುದ್ಧ ಹೋರಾಟದಿಂದ ನರಕಕ್ಕೆ ಹೋಗ್ತೀವಿ, ಆದ್ರೆ ದೇಹನೇ ಸುಟ್ಟೋಗ್ಬಿಟ್ಟರೆ ಯಾರನ್ನ ಎಬ್ಬಿಸೋದು? ಅದಕ್ಕೆ ಪೆಟನ್ ಟ್ಯಾಂಕ್ ಸುಟ್ಟೋಗುತ್ತೆ ಅಂತ ಗೊತ್ತಾದ ತಕ್ಷಣ ಪೆಟನ್ ಟ್ಯಾಂಕ್ ಬಿಟ್ಟು ಓಡೋಗ್ಬಿಡ್ತಿದ್ರಂತ ಎಲ್ರು. ಹೀಗೆ ಪಂಜಾಬಿನ ಖೇಮ್ಖರನ್ ಭಾಗದಲ್ಲಿ 100ಕ್ಕೂ ಹೆಚ್ಚು ಪೆಟನ್ ಟ್ಯಾಂಕ್ಗಳು ಅವಶೇಷಗಳಾಗಿ ಬಿದ್ದಿತ್ತು. ಅದನ್ನ ನೋಡ್ಲಿಕ್ಕೆ ಅಂತ ಈ ದೇಶದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೋಗಿ ಆ ಪೆಟನ್ ಟ್ಯಾಂಕ್ಗಳ ಎದುರುಗಡೆ ನಿಂತ್ಕೊಂಡು ಒಂದು ತಮಾಷೆಯ ಮಾತು ಹೇಳಿದ್ರು, ನಾನು ಹಳ್ಳಿಯಿಂದ ಬಂದವನಪ್ಪ, ನನ್ನ ಹಳ್ಳಿಯಲ್ಲಿ ಇಷ್ಟು ಹಾಳಾಗಿ ಬಿದ್ದಿರುವ ಎತ್ತಿನ ಬಂಡಿನೂ ನೋಡ್ಲಿಲ್ಲ, ನೀವು ಪೆಟನ್ ಟ್ಯಾಂಕ್ ಅನ್ನು ಹೊಡೆದು ಬಿಟ್ಟಿದ್ದೀರಲ್ಲಪ್ಪ ಅಂತ. ಮಿತ್ರರೇ, ಪಂಜಾಬಿನ ಆ ಭಾಗದ ಆ ನಗರಕ್ಕೆ ಇವತ್ತಿಗೂ ಪೆಟನ್ ನಗರ್ ಅಂತಾನೆ ಕರೀತಾರೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ಪೆಟನ್ ಟ್ಯಾಂಕ್ಗಳ ಧ್ವಂಸ ಹೆಂಗ್ ನಡೆದಿದ್ದಿರ್ಬೋದು ಅಂತ. 1965 ಯುದ್ಧದಲ್ಲಿ ಭಾರತ ಲಾಹೋರ್ವರೆಗೂ ನುಗ್ಗಿತ್ತು. ಪಾಕಿಸ್ತಾನ ಬಾಯಿ ಪಡ್ಕೊಂಡು ಅಮೆರಿಕಾದ ಹತ್ರ, ರಷ್ಯಾದ ಹತ್ರ, ಎಲ್ಲತ್ರ ಹೋಗಿ ಉಳಿಸ್ಬಿಡಿ ನಮ್ಮನ್ನ ಅಂತ ಗೋಗರಿತು. ಈ ದೇಶದ ಪ್ರಧಾನಿ ಹೋಗಿ ಮತ್ತೆ ಒಪ್ಪಂದ ಮಾಡ್ಕೊಂಡ್ರು, ಮತ್ತೆ ಯುದ್ಧವನ್ನ ಸೈನಿಕರು ಗೆದ್ರು, ಪ್ರಧಾನಮಂತ್ರಿ ಸೋತೋಗ್ಬಿಟ್ರು. ಅವರಿಗೆ ಅನಿವಾರ್ಯವಾಗಿ ಕೆಲವು ಒಪ್ಪಂದಕ್ಕೆ ಸೈನ್ ಮಾಡಬೇಕಾಗಿ ಬಂತು. ಪ್ರಧಾನಮಂತ್ರಿ ತುಂಬಾ ಬೇಜಾರಿನಿಂದ ಸೈನ್ ಮಾಡಿ ತನ್ನ ಹೆಂಡತಿಗೆ ಫೋನ್ ಮಾಡಿದ್ರು, ನನ್ನ ದೇಶದ ಶತ್ರುಗಳು ಯಾರು ಅಂತ ನನಗೀಗ ಅರ್ಥ ಆಗಿದೆ, ವಾಪಸ್ ಬಂದ ಮೇಲೆ ಎಲ್ಲರಿಗೂ ಸರಿಯಾದ ಪಾಠ ಕಲಿಸ್ತೀನಿ ಅಂತ ಹೇಳಿ ಮಲ್ಕೊಂಡ್ರು. ಅದೇನಾಗಿತ್ತೋ ಗೊತ್ತಿಲ್ಲ, ಬೆಳಗ್ಗೆ ಹೇಳ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗಿದ್ದಾರೆ ಅಂತ ಸುದ್ದಿ ಬಂತು. ಅವ್ರ ಶವ ಮನೆಗೆ ಬಂದಾಗ ಅವ್ರ ಹೆಂಡತಿ ಚೀರಿದ್ರು, ನಮ್ಮ ಯಜಮಾನ್ರ ದೇಹ ನೀಲಿ ಯಾಕಾಗಿದೆ ಅಂತ ಗೊತ್ತಿಲ್ವಲ್ಲ ಅಂತ. ಹಾರ್ಟ್ ಅಟ್ಯಾಕ್ ಆದರೆ ಬಾಡಿ ನೀಲಿ ಆಗಲ್ಲ, ಯಾರೋ ವಿಷ ಕೊಟ್ಟಿದ್ರು. ಆದರೆ ಈ ದೇಶದಲ್ಲಿ ಅವರ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಕೂಡ ಮಾಡದೆ ಅಂತಿಮ ಸಂಸ್ಕಾರ ಮಾಡಿ ಮುಗಿಸ್ಲಾಯ್ತು. 1965 ಯುದ್ಧವನ್ನ ಸೈನಿಕರು ಸೇರಿ ಗೆದ್ರು. ಆದರೆ ಈ ದೇಶ ಒಂದು ಶ್ರೇಷ್ಠ ರತ್ನವನ್ನ ಕಳ್ಕೊಂಡ್ಬಿಡ್ತು ಅನ್ನೋ ನೋವು ಈಗಲೂ ಇದೆ ಮಿತ್ರರೇ. ಯಾಕೆ ರತ್ನವನ್ನು ಕಳ್ಕೊಳ್ತು ಗೊತ್ತಾ? ಈ ದೇಶದಲ್ಲಿ ಸೈನಿಕರಿಗೆ ಹೆಂಗ್ ಗೌರವ ಕೊಡಬೇಕು ಅಂತ ಹೇಳ್ಕೊಟ್ಟವ್ರು ಅವರು. ಬರೀ ಜೈ ಕಿಸಾನ್ ಅಂತ ಹೇಳ್ಬೇಡಿ, ಜೈ ಜವಾನ್ ಅಂತ ಸೇರಿಸಿ ಅಂತ ಹೇಳ್ಕೊಟ್ಟವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಆ ಪುಣ್ಯಾತ್ಮನನ್ನು ಕಳ್ಕೊಂಡ್ರು. ಪಾಕಿಸ್ತಾನ ಆಗ ಡಿಸೈಡ್ ಮಾಡ್ತು, ಇನ್ಮೇಲೆ ಭಾರತದ ಮೇಲೆ ಆಕ್ರಮಣ ಮಾಡೋ ಟೆನ್ಷನ್ನು ಮಾಡ್ಕೋಬಾರ್ದು, ನಾನು ಸಾಕು, ಈ ಆಕ್ರಮಣ ಸಾಕು, ಸಿಕ್ಕಾಪಟ್ಟೆ ನಷ್ಟ ಆಗುತ್ತೆ ನನಗೆ ಅಂತ ಗೊತ್ತಾಗಿ ಪಾಕಿಸ್ತಾನ ಆಗ ಭಯೋತ್ಪಾದನೆ ಶುರು ಮಾಡ್ತು. ಭಾರತೀಯರನ್ನ ಕದ್ದು ಮುಚ್ಚಿ ಕರ್ಕೊಂಡೋಗಿ ಟ್ರೈನಿಂಗ್ ಕೊಟ್ಟು ಭಾರತಕ್ಕೆ ಕಳಿಸುವಂತ ಎರಡೂ ಕಡೆಯಿಂದ, ಒಂದ್ ಕಡೆ ಬಾಂಗ್ಲಾದೇಶದಿಂದ, ಒಂದ್ ಕಡೆ ಪಾಕಿಸ್ತಾನದಿಂದ ಕಿರಿಕಿರಿ. ಇದನ್ನ ನೋಡ್ತಾ ಇದ್ದಂತ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ನಿಶ್ಚಯ ಮಾಡಿದ್ರು, ಒಂದು ಪಾಠ ಕಲಿಸ್ಬೇಕು ಅಂತ. 1971 ಭಾರತವೇ ಮೊದಲಾಗಿ ದಾಳಿ ಮಾಡಿತು. ಶೇಖ್ ಮುಜಿಬುರ್ ರೆಹಮಾನ್ರಿಗೆ ಸಪೋರ್ಟ್ ಮಾಡಿ ಪಾಕಿಸ್ತಾನದ ಸೈನ್ಯದ ಮೇಲೆ ದಾಳಿ ಮಾಡಿ ಯಾವ ಪರಿ ದಾಳಿ ಆಯ್ತು ಗೊತ್ತೇನು? ನಾನು 71 ಒಬ್ಬ ಯುದ್ಧ ವೀರನನ್ನು ಹೇಳಬೇಕು, ನನ್ಗೆ ಬಹಳ ಇಷ್ಟ ಆಗ್ತಾನ. ಕಾರ್ಗಿಲ್ ಬರೋಕ್ಕಿಂತ ಮುಂಚೆ ಅನೇಕ ಕಥನಗಳಿವೆ, ಯಾವ ಕಥೆಯನ್ನು ಬಿಡೋದು ಹೇಳಿ. ಒಬ್ಬ ಹುಡುಗ ಅರುಣ್ ಖೇತ್ರಪಾಲ್ ಅಂತ ಅವನ ಹೆಸರು, ಬಹುಶಃ 20 ವರ್ಷದವನು ಇರಬೇಕು. ಅವನ ಸೈನಿಕ, ಅವನು ತನ್ನ ಎಜುಕೇಶನ್ ಮುಗಿಸಿ ನೇರವಾಗಿ ಬಂದು ಯುದ್ಧದ ಭೂಮಿಯಲ್ಲಿ ನಿಂತಿದ್ದ. ಅವನ್ ಒಂದು ಟ್ಯಾಂಕು ಎದುರುಗಡೆ ಪಾಕಿಸ್ತಾನದ 10 ಟ್ಯಾಂಕ್ಗಳು 1971 ವಾರ್ನಲ್ಲಿ ಆ ಟ್ಯಾಂಕ್ಗಳ ಮೂಲಕ ದಾಳಿ ಮಾಡ್ತಾ ಇದ್ದಂತ ಅರುಣ್ ಖೇತ್ರಪಾಲ್ ಒಬ್ಬನೇ 10ಕ್ಕೂ ಹೆಚ್ಚು ಟ್ಯಾಂಕ್ಗಳನ್ನು ಉರುಳಿಸಿದ. 11ನೇ ಟ್ಯಾಂಕ್ ಅನ್ನು ಉರುಳಿಸಬೇಕಾದ್ರೆ ಆ ಕಡೆಯಿಂದ ಬಂದ ಗುಂಡು ಅವನ ಜೀವವನ್ನು ತಗೊಂಡ್ಬಿಡ್ತು. ಇಲ್ಲಿವರೆಗೂ ಕಥೆ ಅಲ್ಲ. ಅರುಣ್ ಖೇತ್ರಪಾಲ್ರ ತಂದೆ 30 ವರ್ಷದ ನಂತರ ಅವ್ರು ಏನ್ ಮಾಡಿದ್ರಂತೆ ಗೊತ್ತಾ? ನೇರವಾಗಿ ಪಾಕಿಸ್ತಾನದಲ್ಲಿರುವಂತ ತಂದೊಂದು ಜಮೀನನ್ನು ನೋಡ್ಬೇಕು, ಒಂದು ಮನೆಯನ್ನು ನೋಡ್ಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು ಪಾಕಿಸ್ತಾನಕ್ಕೆ ಒಂದು ಪತ್ರ ಬರೆದ್ರು ಭಾರತ ಸರ್ಕಾರದ ಪರವಾಗಿ. ಅರುಣ್ ಖೇತ್ರಪಾಲ್ರ ತಂದೆ ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಪಾಕಿಸ್ತಾನ ಸರ್ಕಾರ ಮಿಲಿಟರಿಗೆ ಹೇಳ್ತು, ಅವ್ರನ್ನ ಎಲ್ಲಿ ಹೋಗಿಬೇಕು ಅಲ್ಲಿ ಹೋಗಿ ತೋರಿಸ್ಕೊಂಡು ಬನ್ನಿ ಅಂತ ಕಳಿಸ್ಕೊಟ್ರು. ಒಬ್ಬ ಆಫೀಸರ್ ಇಷ್ಟಪಟ್ಟು, ಸರ್ ಅರುಣ್ ಖೇತ್ರಪಾಲ್ರ ತಂದೆ ಅಂದ್ರೆ ನಾನೇ ಕರ್ಕೊಂಡು ಹೋಗ್ಬೇಕು, ನಮ್ಮ ಮನೆಯಲ್ಲೇ ಉಳಿಸ್ಕೋಬೇಕು, ಪ್ಲೀಸ್ ಅವಕಾಶ ಮಾಡಿ ಅಂತ ಗೋಗರ್ದ್ ಅವ್ರನ್ನ ಕರ್ಕೊಂಡು ಹೋದ್ನಂತೆ. ಎಲ್ಲ ತೋರಿಸ್ದ, ಎಲ್ಲ ಜಾಗಗಳನ್ನ ತೋರಿಸ್ದ, ಬಹಳ ಖುಷಿಯಿಂದ ಊಟ ಮಾಡಿಸ್ದ. ಖೇತ್ರಪಾಲ್ರ ತಂದೆ ಕೇಳಿದ್ರು, ಯಾಕಪ್ಪ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಾ ನನ್ ಮೇಲೆ ಅಂತ ಕೇಳಿದ್ರೆ ಆ ವ್ಯಕ್ತಿ ಹೇಳ್ದ, ಅರುಣ್ ಖೇತ್ರಪಾಲ್ರ ತಂದೆ ಅಲ್ವಾ ಸರ್ ನೀವು, ಅದಕ್ಕೋಸ್ಕರ ಪ್ರೀತಿ ತೋರಿಸ್ತಿದ್ದೀನಿ. 2ನೇ ಸಾಲ ಹೇಳ್ದ, ಜೀವಮಾನದಲ್ಲಿ ಒಮ್ಮೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಆಸೆ ಇತ್ತು, ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ಆಸೆ ಇತ್ತು. ಯಾಕೆಂದ್ರೆ ಅರುಣ್ ಖೇತ್ರಪಾಲ್ರನ್ನ ಕೊಂದ ಗುಂಡು ನಾನೇ ಹಾರಿಸಿದ್ದು ಸರ್ ಅಂದ.
ತಂದೆಗೆ ಹೆಂಗಾಗಿರ್ಬೇಕು ಯೋಚನೆ ಮಾಡಿ. ಆ ತಂದೆ ಮಾತನಾಡೋದನ್ನ ನಿಲ್ಲಿಸ್ಬಿಟ್ರಂತೆ. ಮುಂದೆ ಏನ್ ಮಾತನಾಡ್ಬೇಕು ಆತ ಹೇಳ್ದ, ಸರ್ ಯುದ್ಧ ಅನ್ನೋದೇ ಹಂಗೆ ಸರ್. ಅವತ್ತು ನನ್ನ ಅಕ್ಕಪಕ್ಕದಲ್ಲಿದ್ದ 10 ಟ್ಯಾಂಕ್ಗಳನ್ನ ಉರುಳಿಸಿಬಿಟ್ಟಿದ್ದಂತ ಆತ ವೀರ, ಮಹಾವೀರ ಆತ ನನ್ನ ಟ್ಯಾಂಕಿನ ಎದುರುಗಡೆ ನಂಗೆ ಸಿಕ್ಕಾಕೊಂಡ. ಅವತ್ತು ಅಕಸ್ಮಾತ್ ನಾನು ಒಂದು ಕ್ಷಣ ತಡ ಮಾಡಿದ್ರೆ ಅವನು ಹಾರಿಸಿದ ಗುಂಡು ನನಗ್ ಬಿದ್ದಿರ್ತಿತ್ತು, ನಾನು ಸತ್ತಿರ್ತಿದ್ದೆ. ಆದ್ರೆ ಅವತ್ತು ಅದೃಷ್ಟ ನನ್ನ ಪರವಾಗಿತ್ತು, ನಾನು ಹಾರಿಸಿದ ಗುಂಡು ಅವನ ಎದೆಯನ್ನು ಸೀಳ್ತು, ಅವನು ತೀರ್ಕೊಂಡ್ಬಿಟ್ಟ ಸರ್. ನನ್ಗೆ ಇವತ್ತಿಗೂ ನೋವಿದೆ. ಅಂಥ ಶ್ರೇಷ್ಠ ವೀರನನ್ನ ನನ್ನ ಕೈಯಿಂದ ಕೊಲ್ಬೇಕಾಗಿ ಬಂತಲ್ಲ ಅಂತ ನನ್ನ ದಯವಿಟ್ಟು ಕ್ಷಮಿಸ್ತೀರಾ ಸರ್ ಅಂತ ಆ ತಂದೆಗೆ ನಮಸ್ಕರಿಸಿದಂತೆ. ಮಿತ್ರರೇ, ಈ ಕತೆ ತುಂಬಾ ವಿಶೇಷ. ಯಾಕೆ ಅನ್ಸುತ್ತೆ ಗೊತ್ತೇನು? ಆ ತಂದೆ ಆಮೇಲೆ ಬಂದು ಹೇಳಿದ್ರು, ನನ್ನ ಮಗ ಏನು ಅಂತ ನಂಗೆ ಗೊತ್ತಿರ್ಲಿಲ್ಲ, ಶತ್ರು ಸೈನಿಕ ಹೊಗಳಬಹುದಾದಂತ ಸಂತಾನವನ್ನು ಪಡೆದಿರುವಂತವನು ನಾನು ಧನ್ಯ ಅಂತ. ಎಂಥವ್ರು ಇರ್ಬೋದು ಭಾರತೀಯ ಸೈನಿಕರು ಅಂತ. ಭಾರತ ಸೈನ್ಯದ ಸಾಮರ್ಥ್ಯ ಇಂಥದ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹೇಳಿದೆ ಅಷ್ಟೇ. 1971ರಲ್ಲಿ ಭಾರತೀಯ ಸೈನ್ಯ ಪಾಕಿಸ್ತಾನದ 90,000 ಸೈನಿಕರನ್ನ ಬಂಧಿಸಿತ್ತು, ಪ್ರಿಸನರ್ ಆಫ್ ವಾರ್ ಆಗಿ ಇಟ್ಕೊಂಡಿತ್ತು ಅಂತ. ಏನ್ ಬೇಕಿದ್ರು ಮಾಡ್ಕೋಬಹುದಿತ್ತು ನಾವು. ಆದ್ರೆ ಇಂದಿರಾ ಗಾಂಧಿ ಏನೂ ಮಾಡ್ಲಿಲ್ಲ. ಬಾಂಗ್ಲಾದೇಶ ಸೆಪರೇಟ್ ಮಾಡಿಬಿಟ್ರು. ಪಾಕಿಸ್ತಾನ ಬಾಂಗ್ಲಾದೇಶ ಎರಡು ಸೆಪರೇಟ್ ಆಯ್ತು. ಅಲ್ಲಿಂದ ಆಚೆಗೆ ನಮ್ಗೆ ಎರಡೂ ಕಿರುಕುಳಗಳು ಕಡಿಮೆ ಆಗುತ್ತೆ ಅಂತ ನಾವು ಅನ್ಕೊಂಡ್ವಿ. ಅದಕ್ಕೆ ಯಾರೋ ತಮಾಷೆ ಮಾಡ್ತಿದ್ರು, ಫಾದರ್ಸ್ ಡೇ ಬಂದ್ರೆ ನಾವೆಲ್ಲ ನಮ್ಮ ಅಪ್ಪನಿಗೆ ಹೆಂಗೆ ವಿಶ್ ಮಾಡ್ತೀವೋ ಹಂಗೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಭಾರತಕ್ಕೆ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ಬೇಕಂತೆ. ನಾವೇ ಹುಟ್ಟಿಸಿದ್ದು ಎರಡನ್ನು. ನಾವಿಲ್ಲ ಅಂದ್ರೆ ಎರಡು ರಾಷ್ಟ್ರ ಇರ್ತಾನೆ ಇರ್ಲಿಲ್ಲ, ನಮ್ಮಿಂದಾಗೆ ಹುಟ್ಟಿರುವಂತ ರಾಷ್ಟ್ರಗಳು ಅಂತ ನಾವು ಅನೇಕ ಬಾರಿ ಇದನ್ನು ಯೋಚನೆ ಮಾಡಲ್ಲ. ಫಾದರ್ಸ್ ಡೇ ಬಂದಾಗ ನಮ್ಗೆ ವಿಶ್ ಮಾಡಬೇಕಾಗಿರೋ ರಾಷ್ಟ್ರಗಳು ಸ್ವಲ್ಪ ಗಂಭೀರವಾಗಿ ಚಿಂತನೆ ಕೊಡಿ. 1971 ನಂತರ ಇನ್ನು ಪಾಕಿಸ್ತಾನ ಡಿಸೈಡ್ ಮಾಡ್ತು, ಭಯೋತ್ಪಾದನೆಯನ್ನ ತೀವ್ರ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತು. 1999 ವೇಳೆಗೆ ಅಟಲ್ ಬಿಹಾರಿ ವಾಜಪೇಯಿ ಅಧಿಕಾರಕ್ಕೆ ಬಂದಿದ್ರು. ಈ ದೇಶ ಕಂಡಂತ ಮತ್ತೊಬ್ಬ ಅದ್ಭುತವಾದ ಪ್ರಧಾನಿ ಆತ ಅಧಿಕಾರಕ್ಕೆ ಬಂದ ತಕ್ಷಣ 13 ದಿನಗಳ ಅಧಿಕಾರ ಆಯಿತು. ಅದಾದ್ಮೇಲೆ 1.5 ವರ್ಷಗಳ ಕಾಲ ಅಧಿಕಾರದಲ್ಲಿದ್ರು. ಆ ಟೈಮ್ನಲ್ಲಿ ಅಬ್ದುಲ್ ಕಲಾಂರನ್ನ ಕರೆಸಿ ಈ ದೇಶವನ್ನ ಸಶಕ್ತ ರಾಷ್ಟ್ರ ಮಾಡಬೇಕು, ಅದಕ್ಕೆ ಆಟಮ್ ಬಾಂಬ್ ತಯಾರು ಮಾಡಬೇಕು, ಟೆಸ್ಟ್ ಮಾಡಬೇಕು, ನೀವು ಮಾಡ್ತೀರಾ ಅಂತ ಕೇಳಿದ್ರು. ಅಬ್ದುಲ್ ಕಲಾಂ ಹೇಳಿದ್ರಂತೆ, ಅಫ್ಕೋರ್ಸ್ ನಾನು ತಯಾರಾಗಿದ್ದೀನಿ, ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಇದೆ, ಇದರಲ್ಲಿ ನಾವು ಆಟಮ್ ಬಾಂಬ್ ಟೆಸ್ಟ್ ಮಾಡ್ತೀವಿ ಅಂತ ಗೊತ್ತ ತಕ್ಷಣ ಅಮೆರಿಕಾದಂತ ರಾಷ್ಟ್ರಗಳು ನಮ್ಮ ಮೇಲೆ ನಿಷೇಧ ಹೇರ್ತವೆ, ಸುದ್ದಿ ಹೊರಗೆ ಬೀಳದಂತೆ ನೋಡ್ಕೋಬೇಕು ಅಂತ. ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ರು, ಏನು ಟೆನ್ಷನ್ ಮಾಡ್ಕೋಬೇಡಿ, ನಮ್ಮಿಂದ ಸುದ್ದಿ ಹೊರಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಿಮ್ಗೂ ಮದುವೆ ಆಗಿಲ್ಲ, ನಮಗೂ ಮದುವೆ ಆಗಿಲ್ಲ, ಪ್ರಾಬ್ಲಮೇ ಇಲ್ಲ ಅಂತ. ಎಷ್ಟು ಗುಪ್ತವಾಗಿ ಕಾರ್ಯಾಚರಣೆ ನಡೆಸಲಾಯಿತು ಅಂತಂದ್ರೆ, ಪೋಖ್ರಾನಿನ ಭೂಮಿಯ ಕೆಳಗೆ 5 ಅಟಮಿಕ್ ಟೆಸ್ಟ್ ಅನ್ನ ಭಾರತ ಮಾಡಿತು. ಅಮೆರಿಕಕ್ಕೆ ಸುದ್ದಿನೂ ಗೊತ್ತಾಗಲಿಲ್ಲ. ಮೊದಲನೇ ಅಟಮಿಕ್ ಟೆಸ್ಟ್ ಮಾಡಿದಾಗ ಬುದ್ಧ ನಕ್ಕ ಅಂತ ಸುದ್ದಿಯನ್ನ, ಸಂದೇಶವನ್ನ ಭಾರತ ಕೊಟ್ಟಾಗ ಅಮೆರಿಕದ ಒಂದು ಪತ್ರಿಕೆ ಬರೀತು, ಭಾರತದ ರಾಜಸ್ಥಾನದಲ್ಲಿ ಎಲ್ಲೋ ಒಂದ್ ಕಡೆ ಭಯಾನಕವಾದ ಭೂಕಂಪ ಆಗಿದೆ. ಭಾರತ ಹೇಳ್ತು, ಭೂಕಂಪ ಅಲ್ಲ, ಅಟಮಿಕ್ ಟೆಸ್ಟ್ ನಡೆದಿದೆ, ಇನ್ನೂ 4 ಟೆಸ್ಟ್ ಬಾಕಿ ಇದೆ, ಇನ್ನೂ 4 ಭೂಕಂಪದ ಸುದ್ದಿ ಬರೀರಿ ಅಂತ. ಅಮೆರಿಕಕ್ಕೆ ಹೆಂಗ ಆಗಿರ್ಬಿಡಕತೆ. ಅಮೆರಿಕ ಹೇಳ್ತು, ನಿಮ್ ಮೇಲೆ ಸ್ಯಾಂಕ್ಷನ್ ಹೇರ್ತೀವಿ, ನಿಮ್ಗೆ ಟೆಕ್ನಿಕಲ್ ಸ್ಯಾಂಕ್ಷನ್ ಹೇರ್ತೀವಿ, ನಿಮ್ ದೇಶ ಜನರಿಗೆ ಉದ್ಯೋಗ ಕೊಡಲ್ಲ, ನಿಮ್ಮನ್ನ ಇಲ್ಲಿ ಬರ್ಲಿಕ್ಕೆ ಬಿಡಲ್ಲ, ಏನೇನೋ ಕತೆ ಹೊಡಿತು ಅಮೆರಿಕ. ಆದ್ರೆ ಈ ದೇಶದ ಪ್ರಧಾನಿ ತುಂಬಾ ಕಾಮಾಗಿದ್ದು ಏನ್ ಮಾಡಿದ್ರು, ನೀವೇನ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ, ಆ ಕಡೆ ಪಾಕಿಸ್ತಾನ ಬಾಂಬ್ ಟೆಸ್ಟ್ ಮಾಡ್ತೀನಿ ಅಂತ ದಕ್ಷಿಣ ಕೊರಿಯಾದಿಂದ ಬಾಂಬ್ ಅನ್ನ ತಂದೆ ಅಂತ ಹೇಳಿ ಟೆಸ್ಟ್ ಮಾಡಿಬಿಡ್ತು. ಅದಾದ ನಂತರ ಈ ದೇಶ ಪಾಕಿಸ್ತಾನದೊಂದಿಗೆ ಒಳ್ಳೆ ಸಂಬಂಧವನ್ನ ಬೆಳೆಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ದ ಗ್ರೇಟ್ ಅಟಲ್ ಬಿಹಾರಿ ವಾಜಪೇಯಿ ಪಾಕಿಸ್ತಾನಕ್ಕೆ ಒಂದು ಟ್ರೈನ್ ಅನ್ನ, ಒಂದು ಬಸ್ ಅನ್ನ ಬಿಟ್ರು. ಕಾರ್ಗಿಲ್ನ ಯುದ್ಧ ಶುರುವಾಗುತ್ತೆ. ನಾಯಿ ಬಾಲವನ್ನು 8 ಸಲ ಸರಿ ಮಾಡ್ಲಿಕ್ಕೆ ಹೋದ್ರು ಅಷ್ಟೇ. ಅದು ಪಾಕಿಸ್ತಾನದೊಂದಿಗೆ ತುಂಬಾ ಸಂಬಂಧ ಇಟ್ಕೊಳ್ಳುವಂತ ಕಲ್ಪನೆ ಇದೆಯಲ್ಲ, ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಸಂಬಂಧ ಚೆನ್ನಾಗಾಗಬಾರ್ದು ನಾನು ಯಾವತ್ತೂ ಹೇಳಲ್ಲ, ಎಚ್ಚರಿಕೆ ಇರಬೇಕು. ಈ ಪಾಕಿಸ್ತಾನ ಹಿಂಗ್ ಮಾಡಿ 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 ಈ ದೇಶದ ಇವತ್ತಿನ ಪ್ರಧಾನಿ ಭಾರಿ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ನವಾಜ್ ಶರೀಫ್ರ ಮೊಮ್ಮಗಳ ಮದುವೆ ಅಂತ ಗೊತ್ತಾದಾಗ ಈ ದೇಶದ ಪ್ರಧಾನಿ ಎಲ್ಲಿಗೋ ಹೋಗೋರು ರಪ್ ಅಂತ ಇದ್ದಕ್ಕಿದ್ದಂತೆ ಅಫ್ಘಾನಿಸ್ತಾನದ ಕಾಬೂಲ್ನಿಂದ ಪಾಕಿಸ್ತಾನಕ್ಕೆ ಬಂದು ಮೊಮ್ಮಗಳ ಮದುವೆಯನ್ನ ವಿಸಿಟ್ ಮಾಡಿ ವಾಪಸ್ ಬಂದ್ರು. ಎಲ್ಲರೂ ಅನ್ಕೊಂಡಿದ್ರು ಇನ್ನು ಸುಧಾರಣೆ ಆಗುತ್ತೆ ಅಂತ. ಪ್ರಧಾನಮಂತ್ರಿ ಸೈನಿಕ ಹೇಳಿದ್ರು, ನಾನು ಅಲ್ಲಿಗೆ ಹೋಗಿದ್ದೀನಿ ಅಂತ ನೀವೇನು ವೀಕ್ ಆಗ್ಬೇಕಾದ ಅಗತ್ಯ ಇಲ್ಲ, ನೀವು ಎಷ್ಟು ಹಿಡಬೇಕು ಹಂಗೆ ಹಿಡ್ಕೊಂಡಿರಿ, ನೀವು ಒಬ್ಬ ಭಯೋತ್ಪಾದಕನನ್ನು ಒಳಗೆ ಬಿಡಬೇಡಿ ಅಂತ ಎಚ್ಚರಿಕೆ ಕೊಟ್ಟೆ ವಾಪಸ್ ಬಂದ್ರು. ಯಾಕೆಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ನಾವು ಅಲ್ಲಿ ತಬ್ಕೋತಾ ಇದ್ರೆ ಇಲ್ಲಿ ಇನ್ನೊಂದೇನೋ ನಡೆಯೋಕ್ ಚಾನ್ಸಸ್ ಇರುತ್ತೆ ಅಂತ. ಎಚ್ಚರಿಕೆಯಿಂದ ಒಳಗೆ ನುಗ್ಗುವಂತ ಇನ್ನೊಂದಿಬ್ರು ಭಯೋತ್ಪಾದಕರನ್ನ ಭಾರತೀಯ ಸೇನೆ ಕೊಂದು ಹೇಳ್ತು. ಮೊಮ್ಮಗಳ ಮದುವೆಗೆ ಬರೋದು ಗೊತ್ತು, ಈ ತರದ ಅಳಿಯಂದ್ರನ್ನ ಹೆಂಗ್ ಕೊಲ್ಲಬೇಕು ಅಂತ ಗೊತ್ತು. ತಲೆ ಭಾರತ ಈಗ ಮಾಡಿದ ನಂತರ ಯಾವಾಗ ಅಲ್ಲಿ ಬಸ್ ಹೋಯ್ತೋ, ಸಂಜೋತಾ ಎಕ್ಸ್ಪ್ರೆಸ್ ಹೋಯ್ತೋ, ಪಾಕಿಸ್ತಾನದ ಪ್ರಧಾನಿ ಭಾರತದ ಪ್ರಧಾನಿ ತಬ್ಬಿಕೊಳ್ತಾ ಇದ್ರು, ಅದೇ ಸಂದರ್ಭಕ್ಕೆ
ಜನರಲ್ ಪರ್ವೇಜ್ ಮುಷರಫ್ ನೇತೃತ್ವದಲ್ಲಿ ಕಾರ್ಗಿಲ್ನ ಬೆಟ್ಟಗಳನ್ನ ಪಾಕಿಸ್ತಾನಿಯರು ಹತ್ತುತ್ತಾ ಇದ್ರು, ನಮ್ಗೆ ಗೊತ್ತಿಲ್ಲದಂತೆ ಮೋಸ ನಡೀತಿತ್ತು. ಮಿತ್ರರೇ, ಕಾರ್ಗಿಲ್ ಬೆಟ್ಟ ಹೆಂಗಿದೆ ಗೊತ್ತೇನು? 16,000 ಅಡಿ ಎತ್ತರದ ಪರ್ವತ. ನೀವು ಬಗ್ಗಿ ನೋಡಿದ್ರೆ 16,000 ಆಳದ ಪ್ರಪಾತ. ಒಂದು ಗಾಡಿ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಆ ಗಾಡಿ ಪ್ರಪಾತಕ್ಕೆ ಬಿದ್ದರೆ ಮೂಳೆ ಕೂಡ ಸಿಗದೆ ಇರೋ ತರ ಗಾಬರಿ ಆಗ್ಬಿಡುತ್ತೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗುವಂತ ಜಾಗ ಅದು. ಅಲ್ಲಿ ಸಿಕ್ಕಾಪಟ್ಟೆ ಮಂಜು ಸುರಿಯುತ್ತೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಒಪ್ಪಂದ ಇದೆ. ಆ ಒಪ್ಪಂದವನ್ನ ಜೆಂಟಲ್ಮೆನ್ಸ್ ಅಗ್ರಿಮೆಂಟ್ ಅಂತ ಕರೀತಾರೆ. ಏನ್ ಗೊತ್ತಾ ಜೆಂಟಲ್ಮೆನ್ಸ್ ಅಗ್ರಿಮೆಂಟ್? ಚಳಿಗಾಲ ತುಂಬಾ ತೀವ್ರವಾದಾಗ ಮಂಜು ಸುರಿತಿರುತ್ತೆ, ಈ ಕಡೆ ನೀವು ಕೆಳಗಿಳಿದ್ಬಿಡಿ, ಆ ಕಡೆ ನಾವು ಕೆಳಗಿಳಿದು ಬಿಡ್ತೀವಿ ಅಂತ. ತುಂಬಾ ವರ್ಷಗಳ ಕಾಲ ಚೆನ್ನಾಗಿ ನಡ್ಕೊಂಡು ಬಂದಿತ್ತು. ಆದರೆ ಯಾವಾಗ ಭಾರತೀಯ ಸೈನಿಕರು ಅಟಲ್ ಬಿಹಾರಿ ವಾಜಪೇಯಿ ಇರುವ ಪ್ರೇಮದ ಅಪ್ಪುಗೆಯಲ್ಲಿ ಮೈ ಮರೆತಿದ್ರು, ಆಗ ಜನರಲ್ ಪರ್ವೇಜ್ ಮುಷರ್ರಫ್ ತನ್ನ ಸೇನೆಯನ್ನು ಕರ್ಕೊಂಡು ಚಳಿಗಾಲ ಮುಗಿಯೋಕ್ಕಿಂತ ಮುಂಚೆ ತಾನೇ ಹತ್ತಿ ಈ ದೇಶ ಕಟ್ಟಿರೋ ಬಂಕರ್ಗಳಲ್ಲಿ ಈ ದೇಶದ ಜನ ಇಟ್ಟಿರೋ ಮದ್ದುಗುಂಡುಗಳು, ಆಹಾರ ಸಾಮಗ್ರಿಯನ್ನು ಬಳಸ್ಕೊಂಡು ನಮ್ಮ ಮೇಲೆ ತಿರುಗಿ ಬಿದ್ದು ನಿಂತುಬಿಟ್ಟ. ನಮ್ಮ ಸೈನಿಕರಿಗೆ ಗೊತ್ತೂ ಆಗಲಿಲ್ಲ. ದನ ಕಾಯೋ ಕೆಲವು ಹುಡುಗರು ಹೋದ್ರು, ಅವ್ರು ನೋಡ್ಕೊಂಡು ಬಂದು ಹೇಳಿದ್ರು, ಸರ್ ಮೇಲ್ ಬೇರೆ ಯಾರೋ ಬಂದ್ಬಿಟ್ಟಿದ್ದಾರೆ ನೀವು ಬರೋಕ್ಕಿಂತ ಮುಂಚೆ ಅಂತ. ನಮ್ಮ ಸೈನಿಕ ಅನುಮಾನ ಬಂತು, ಹಂಗೆಲ್ಲ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೌರಭ್ ಕಾಲಿಯಾ ನೇತೃತ್ವದಲ್ಲಿ 5 ಜನ ಆ ಜಾಗವನ್ನು ಹುಡ್ಕೊಂಡು ಹೋದ್ರು ಬಜರಂಗಿ ಪೋಸ್ಟ್ ನ ಕಡೆಗೆ. ಆ ಜಾಗಕ್ಕೆ ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಯಾರೋ ಮಾತಾಡ್ತಿರೋದು ಕಾಣಿಸ್ತು ಅಂತ ಫೈರಿಂಗ್ ಶುರು ಮಾಡಿದ್ರು ಅಷ್ಟೇ. ಆ ಕಡೆಯಿಂದ ಬಂದಂತ ದೊಡ್ಡ ಪಡೆ ಈ 5 ಜನರನ್ನ ಜೀವಂತವಾಗಿ ಸೆರೆ ಹಿಡ್ಕೊಂಡು ಹೋಗಿ ಎಷ್ಟು ಟಾರ್ಚರ್ ಮಾಡ್ತು ಅಂದ್ರೆ ಅತ್ಯಂತ ಕ್ರೂರ ಸೈನ್ಯ ಅದು. ಈ ದೇಶದ ಸೈನಿಕರ ನಾಲ್ಗೆ ಕತ್ತರಿಸ್ತು, ಮೂಗು ಕತ್ತರಿಸ್ತು, ಕಣ್ಣು ಕಿತ್ತಾಕ್ತು, ಕೈ ಬೆರಳು ಕಾಲು ಬೆರಳುಗಳು ಕೈಗಳು ಕಾಲುಗಳನ್ನ ಕತ್ತರಿಸಿದ್ರು. ಸೌರಭ್ ಕಾಲಿಯಾ ಜೀವಂತವಾಗಿದ್ದಾಗ ಅವನ ಮರ್ಮಾಂಗವನ್ನು ತುಂಡರಿಸಿ ತುಂಡು ತುಂಡಾಗಿರುವ ದೇಹವನ್ನ ಭಾರತ ಸರ್ಕಾರಕ್ಕೆ ಪಾರ್ಸಲ್ ಮಾಡ್ತು ಪಾಕಿಸ್ತಾನ. ಆ ಶವ ಬಂದಾಗ ಈ ದೇಶದ ರಕ್ಷಣಾ ಸಚಿವ ಉಗ್ರರಾಗಿ ಜಾರ್ಜ್ ಫರ್ನಾಂಡಿಸ್ ಹೇಳಿದ್ರು, ವಿತಿನ್ 48 hours ಇವನ್ನೆಲ್ಲ ಹೊರದಬ್ತೀವಿ ಅಂತ. ಮೇಲೆ AC ರೂಮಲ್ಲಿ ಕೂತಿರೋರಿಗೆ ಹೆಂಗಿರುತ್ತೆ ಪರಿಸ್ಥಿತಿ ಅಂತ ಗೊತ್ತಿರಲ್ಲ. 48 hours ಅಲ್ಲಿ ಕಳಿಸ್ತೀವಿ ಅಂತ ಅಂದ್ಬಿಟ್ರು. ಆದ್ರೆ ಗೊತ್ತಿರ್ಲಿ ಮಿತ್ರರೇ, 48 hours ಅಲ್ಲ, 48 days ದಾಟಿದ್ರು ಕೂಡ ನಮಗೆ ಹೊರದಬ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಯಾಕೆಂದ್ರೆ ಬಂದಿದ್ದವರು ಭಯೋತ್ಪಾದಕರಾಗಿರ್ಲಿಲ್ಲ, ಸಾಕ್ಷಾತ್ ಪಾಕಿಸ್ತಾನಿ ಸೇನೆ ಎಲ್ಲ ತಯಾರಿ ಮಾಡ್ಕೊಂಡು ಬಂದು ಕೂತ್ಬಿಟ್ಟಿತ್ತು. ಈ ದೇಶದ ಸೈನ್ಯವನ್ನು ಕೇಳ್ಕೊಳ್ಳಾಯ್ತು, ಏನ್ ಮಾಡ್ತೀರಿ ಅಂತ. ಎಲ್ಲ ತರುಣ ಸೈನಿಕರು, ನಂಗೆ ಕಾರ್ಗಿಲ್ ಯುದ್ಧ ಕಂಡ ಹೊಟ್ಟೆ ಉರಿಯೋದು ಯಾಕೆ ಗೊತ್ತೇನು? ಸತ್ತವರು ವಯಸ್ಸಾದವರೇನಲ್ಲ, ಎಲ್ಲ 25ರಿಂದ 35ರ ನಡುವಿನ ಅತ್ಯಂತ ತಾರುಣ್ಯದಲ್ಲಿದ್ದಂತ ಸೈನಿಕರನ್ನ ಕಳ್ಕೊಂಡಿದ್ದು. ಅವರಿಗೆಲ್ಲ ಕುದಿಯೋ ಉತ್ಸಾಹ ಅವ್ರಿಗೆ. ಎಲ್ಲ ಸೈನಿಕನಿಗೂ ನಿಮ್ಗೆ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ, ಅವನ ಜೀವಮಾನದ ಒಂದು ಗುರಿ ಏನಿರುತ್ತೆ ಅಂದ್ರೆ ಒಂದ್ಸಲ ಯುದ್ಧ ಆಗಬೇಕು, ನೋಡ್ಬೇಕು ಅದನ್ನ ಅಂತ. ಒಂದ್ಸಲ ಪಾಠ ಕಲಿಸಬೇಕು ಅಂತ. ಈ ಪಾಠ ಕಲಿಸುವ ಹುಚ್ಚಿರುತ್ತಲ್ಲ ಪ್ರತಿಯೊಬ್ಬ ಸೈನಿಕನಿಗೂ. ಎಲ್ಲ ಸೈನಿಕರು ಹೇಳಿದ್ರು ಅವಕಾಶ ಸಿಕ್ಕಿದೆ ಬಿಡದೇ ಇಲ್ಲ, ಒಂದೊಂದು ಗುಡ್ಡವನ್ನು ವಾಪಸ್ ಕಸಿದುಕೊಳ್ತೀವಿ ಅಂತ. ಅಟಲ್ ಬಿಹಾರಿ ವಾಜಪೇಯಿ ಜಗತ್ತಿನ ಒತ್ತಡಕ್ಕೆ ಎಷ್ಟರ ಮಟ್ಟಿಗೆ ಮಣಿದಿದ್ರು ಅಂತಂದ್ರೆ, ನಮ್ಮ ವಿಮಾನ ನಮ್ಮ ಲೈನ್ ಆಫ್ ಕಂಟ್ರೋಲ್ ಕೂಡ ದಾಟಬಾರದು, ಪಾಕಿಸ್ತಾನಕ್ಕೆ ಎಂಟ್ರಿ ಮಾಡಬಾರದು, ಹಂಗ ಹೋರಾಟ ಮಾಡಬೇಕು ಅಂತ. ಹೆಂಗಿದೆ ನೋಡಿ, ಪಾಕಿಸ್ತಾನಿಯರು ಗಡಿ ದಾಟಿ ನಮ್ಮೊಳಗೆ ಬರ್ಬೋದು, ನಾವು ನಮ್ಮ ವಿಮಾನ ಕೂಡ ಆ ಗಡಿ ದಾಟಿ ಆಚೆ ಹೋಗುವಂತಿಲ್ಲ ಅಂತ ಕಂಡೀಷನ್ ಅಲ್ಲಿ ಈ ದೇಶದ ಸೈನಿಕ ಹೋರಾಟ ಮಾಡಬೇಕು. ಬಿಡ್ಲಿಲ್ಲ, ಹೋರಾಟ ಮಾಡದ. ಸುಲಭ ಇರಲಿಲ್ಲ ಹೋರಾಟ ಮಾಡೋದು. ಆ ಗುಡ್ಡವನ್ನು ಹತ್ತಬೇಕು. ಹೋರಾಟ ಯುದ್ಧ ಅಂತಂದ್ರೆ ಹೆಂಗ್ ಅನ್ಕೊಂಡಿದ್ದೀರಿ? ಈ ತರದ ಗ್ರೌಂಡ್ ಇರುತ್ತೆ, ಆ ಕಡೆಯಿಂದ ಬಾಹುಬಲಿ ವಾರ್ತಾರ ಅಲ್ಲ ಅದು. ಆ ಕಡೆಯಿಂದ ಶತ್ರು ಸೈನಿಕರು ಬರ್ತಾರೆ, ಈ ಕಡೆಯಿಂದ ನಾವು ಹೋಗ್ಬಿಡ್ತೀವಿ, ಇಬ್ರು ಎದುರಾ ಬದರಿ ಫೈಟ್ ಮಾಡ್ತೀವಿ ಅಂತಲ್ಲ. ಪಾಕಿಸ್ತಾನ 7-8 ಸಾವಿರ ಅಡಿ ಎತ್ತರದ ಗುಡ್ಡಗಳ ಮೇಲೆ ಪೀಕ್ ಪಾಯಿಂಟ್ ಮೇಲೆ ಕೂತಿರುತ್ತೆ. ಅಲ್ಲಿ ಕೂತ್ಕೊಂಡು ಕೆಳಗಾಗುವಂತ ಪ್ರತಿಯೊಂದು ನಡೆಯನ್ನು ಗಮನಿಸುತ್ತೆ. ಯಾವ ಅಧಿಕಾರಿಗಳು ಬಂದ್ರು, ಯಾವ ಲಾರಿ ಬಂತು, ಎಷ್ಟು ಶಸ್ತ್ರಾಸ್ತ್ರಗಳು ಬಂದು, ಎಲ್ಲವೂ ಪಾಕಿಸ್ತಾನಿಗೆ ಕಾಣ್ತಿರುತ್ತೆ. ನಮ್ಮವರು ಗುಡ್ಡ ಹತ್ಕೊಂಡು ಹೋಗ್ಬೇಕು. ಕೆಲವೊಂದ್ ಕಡೆ 40 ಡಿಗ್ರಿ ಸ್ಲೋಪು, ಕೆಲವೊಂದ್ ಕಡೆ 60, ಕೆಲವೊಂದ್ ಕಡೆ 90 ಡಿಗ್ರಿ ಸ್ಲೋಪ್ ಅನ್ನು ಏರ್ಬೇಕು. ಏರುವಾಗ್ಲೂ ಹಿಂಗೆ ನೀವು ಬೆಳಗ್ಗೆನಾದ್ರೂ ಏರ್ಲಿಕ್ಕೆ ನಿಂತು ಬಿಟ್ರೆ ಅವ್ರಿಗೆ ನೀಟಾಗಿ ಕಣ್ಣಿಗೆ ಕಾಣಿಸ್ತೀರಿ, ಅಟ್ಯಾಕಿಗೆ ಒಳಗಾಗ್ತೀರಿ. ಕತ್ಲಲ್ಲಿ ಏರ್ಬೇಕು. ನೈಟ್ ವಿಷನ್ ಕ್ಯಾಮ್ರಾ ಅವ್ರ ಹತ್ರ ಇರೋದ್ರಿಂದ ಕತ್ಲಲ್ಲೂ ಕಾಣ್ತಾರೆ. ಅದಕ್ಕೆ ಏನ್ ಮಾಡಬೇಕು? ಹೊರಗಡೆಯಿಂದ ಬೋಫೋರ್ಸ್ ಗನ್ಗಳ ಸಪೋರ್ಟ್ ತಗೊಂಡು ಆ ಬೋಫೋರ್ಸ್ ಗನ್ಗಳು ನೇರವಾಗಿ ಅವ್ರಿಗೆ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಅವರು ಬಂಕರ್ ಒಳಗೆ ಮುಚ್ಚಿಟ್ಕೊಂಡ್ ಬಿಡ್ತಾರೆ. ಬೋಫೋರ್ಸ್ ಗನ್ಗಳ ಹೊಡೆತ ತಾಳ್ಲಿಕ್ಕಾಗದೆ ಆ ಬೋಫೋರ್ಸ್ ಗನ್ಗಳು ಕೊಟ್ಟಿರುವಂತ 3-4 hours ಗ್ಯಾಪ್ ನಲ್ಲಿ ಪಾಕಿಸ್ತಾನಿಯರು ಒಳಗೆ ಮುಚ್ಚಿಟ್ಕೊಂಡಾಗ ಹತ್ಕೊಂಡು ಕೂತ್ಬಿಡ್ಬೇಕು. ಬೋಫೋರ್ಸ್ ಗನ್ ಸ್ವಲ್ಪ ತಡ ಮಾಡಿದ್ರೆ ಇವ್ರು ಸಿಕ್ಕಾಕೊಳ್ತಾರೆ, ಎಲ್ಲರೂ ಸಾವಿಗೊಳಗೆ ಈಡಾಗಬೇಕಾದ ಪರಿಸ್ಥಿತಿ. ಕೆಲವೊಂದ್ಸಲ ಆ ಬೋಫೋರ್ಸ್ ಗನ್ನು ಹತ್ತುತ್ತಾ ಇರುವಂತ ನಮ್ಮವ್ರ ಮೇಲೆ ಬಿದ್ದ್ಬಿಡುತ್ತೆ, ಗೊತ್ತಾಗದೇ ಇರುವಂತ ಪರಿಸ್ಥಿತಿಯಲ್ಲಿ ಈ ತರದ ಪರಿಸ್ಥಿತಿ ಆಗುತ್ತೆ. ಮೊದಲ ಕೆಲವು ದಿನಗಳ ಅಂದಾಜಾಗದೆ ಈ ದೇಶದಲ್ಲಿ ತುಂಬಾ ಕ್ಯಾಶುಯಾಲಿಟೀಸ್ ಆಯಿತು.
ಆಗ ಈ ದೇಶದ ಸೈನಿಕರು ನಿರ್ಧಾರ ಮಾಡಿದ್ರು, ಇನ್ ಮುಂದೆ ಫ್ರಂಟ್ ಎಂಡಿಂದ ಹತ್ತಲ್ಲ, ಹುಡುಕಿ ಹಿಂಭಾಗದಿಂದ ಅಟ್ಯಾಕ್ ಮಾಡಬೇಕು ಅಂತ ಈ ದೇಶದ ಸೈನಿಕರು ಒಬ್ಬೊಬ್ಬರಾಗಿ ಹತ್ತಲಿಕ್ಕೆ ಶುರು ಮಾಡಿದ್ರು. ಮಿತ್ರರೇ, ಒಂದು 2-3 ಘಟನೆಗಳು ನಿಮ್ ಜೊತೆ ಹಂಚ್ಕೊಳ್ತೀನಿ ಅಷ್ಟೇ. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ನಿಮ್ಗೆಲ್ರಿಗೂ ಗೊತ್ತಿರಬೇಕು, ಮರಿಬೇಡಿ ಮಾತ್ರ. ಈ ಹೆಸರನ್ನು ಜೀವಮಾನದಲ್ಲಿ ನೆನ್ಪಿಟ್ಕೊಳ್ಳಿ. ನಿಮ್ ಫೇವ್ರೆಟ್ ಹೀರೋ ಯಾರು ಅಂತ ಕೇಳಿದ್ರೆ 10 ಹೆಸರನ್ನು ಹೇಳ್ತಿರಲ್ಲ. ಬಳ್ಳಾರಿಯಲ್ಲಂತೂ ತೆಲುಗು ಸ್ಟಾರ್ಗಳು ಎಲ್ಲರ ಮನೆಗೂ ಗೊತ್ತಿರುತ್ತೆ. ನೀವು ಯಾರ್ಯಾರನ್ನ ಸ್ಟಾರ್ಗಳು ಅಂತ ಕರೆದು ಹೀರೋಗಳು ಅಂತ ಕರಿತೀರಲ್ಲ, ಅವ್ರ ಕೈಯಲ್ಲೆಲ್ಲ ಒಂದೊಂದು ಗನ್ ಕೊಟ್ಟು ಕಾರ್ಗಿಲ್ ಬಾರ್ಡರ್ ನಿಲ್ಸಿ ಬಂದ್ಬಿಡಿ. ಗನ್ ಕೊಟ್ಟು ಕಾರ್ಗಿಲ್ ಬಾರ್ಡರ್ ಹೋರಾಟ ಮಾಡೋದು ಬೇಡ, ಖರ್ದುಂಗ್ಲಾ ಪಾಸ್ ನಲ್ಲಿ ಒಂದು 4 ರೌಂಡ್ 100 ಮೀಟರ್ ಓಡಿದ್ರೆ ಸಾಕು. ಅವರು ವಾಪಸ್ ಬರ್ಬೇಕಾದ್ರೆ 4 ಜನ ಹೊತ್ಕೊಂಡ್ ಬರ್ಬೇಕು. ಆ ತರದ ಪರಿಸ್ಥಿತಿ. ಪ್ರಾಮಾಣಿಕವಾಗಿ ಹೇಳ್ತೀನಿ, ನಿಜವಾದ ಹೀರೋ ಯಾರು ಅಂದ್ರೆ ಅವರೇ. ಅವ್ರು ಅಲ್ಲಿಂದ್ಕೊಂಡು ಕಾದಾಟ ಮಾಡ್ತಾರಲ್ಲ. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಯುದ್ಧಕ್ಕೆ ಅಂತ ಹೋದಾಗ ಒಂದು ಗುಡ್ಡವನ್ನ ಗೆದ್ಕೊಂಡು ಬಂದ, ಪ್ರಾಬಬಲಿ 0.4178, ಆ ಗುಡ್ಡವನ್ನ, ಆ ಪಾಯಿಂಟ್ ಅನ್ನ ಗೆದ್ಕೊಂಡು ಬಂದಂತ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ. ನಾನು ಇಂಜಿನಿಯರಿಂಗ್ ಓದ್ತಿದ್ದೆ ಆಗ, ಅದಕ್ಕೆ ಚೆನ್ನಾಗಿ ಗೊತ್ತು ನನಗೆ. ಇಂಟರ್ವ್ಯೂ ನಡೆದಿತ್ತು. ಆ ಇಂಟರ್ವ್ಯೂ ನಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾಗ ಒಂದು ಹೆಣ್ಮಗಳು ಕೇಳ್ತಾಳೆ, ಕ್ಯಾಪ್ಟನ್ ಆರ್ ಯು ಹ್ಯಾಪಿ? ಖುಷಿ ಆಯ್ತಾ ನಿನಗೆ? ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಹೇಳ್ದ, ಖುಷಿ ಏನೋ ಆಯ್ತು, ತೃಪ್ತಿ ಆಗ್ಲಿಲ್ಲ ಅಂತ. ಅವಳು ಕೇಳಿದ್ಲು ಯಾಕೆ? ಅವಾಗ ಪೆಪ್ಸಿ ಕಂಪನಿಯ ಆಡ್ ಬರ್ತಿತ್ತು. ಏನ್ ಆಡ್ ಗೊತ್ತಾ? ಆ ಆಡ್ ಅನ್ನು ಹೇಳ್ತಾನೆ, ಎ ದಿಲ್ ಮಾಂಗೆ ಮೋರ್, ಒಂದು ಗುಡ್ಡ ಸಾಕಾಗಲ್ಲ, ಎಲ್ಲ ಗುಡ್ಡ ಅಂತಂದು ಭಾರತಕ್ಕೆ ವಾಪಸ್ ಸೇರಿಸಬೇಕು ಅಂತ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ. ಬಹಳ ವಯಸ್ಸೇನಾಗಿರಲಿಲ್ಲ, 23-24 ಹುಡುಗ ಆಗ ಅವನು ಹೇಳ್ದ, ಸಾಬ್ ಒಂದ್ ಯುದ್ಧ ಗೆದ್ದಿದ್ದೀನಿ, ಒಂದ್ ಗುಡ್ಡ ಗೆದ್ದಿದ್ದೀವಿ, ಇನ್ನೊಂದು ಗುಡ್ಡಕ್ಕೂ ನಾವು ಹೋಗ್ಬೇಕು ಅಂತ. ರೆಸ್ಟ್ ತಗೊಳ್ಳಿಕ್ಕೆ ಟೈಮ್ ಇತ್ತು ಅವನಿಗೆ. ಅವನು ರಜೆ ತಗೊಂಡು ಹೋಗ್ಬೋದಿತ್ತು, ಯುದ್ಧ ಗೆದ್ದಾಗಿತ್ತು. ವಾಲಂಟಿಯರ್ ಆಗಿ ಮತ್ತೊಂದು ಯುದ್ಧವನ್ನು ಗೆಲ್ಲಬೇಕು ಅಂತ ಹೊರಟ್ನಲ್ಲ, ತನ್ನ ಪಡೆಯನ್ನು ಕರ್ಕೊಂಡು ಹಿಂಬದಿಯಿಂದ ಗುಡ್ಡವನ್ನು ಹತ್ತಿ ಪಾಕಿಸ್ತಾನಿ ಪಡೆ ಏನಿತ್ತು ಆ ಪಾಕಿಸ್ತಾನಿ ಪಡೆಯ ಬಂಕರ್ ಎದುರಿಗೆ ಇವರೆಲ್ಲರೂ ಕೂತ್ಬಿಟ್ರು. ಅವನ ಹೆಸರು ಶೇರ್ ಶಾ ಅಂತಿತ್ತು, ಕೋಡ್ ವರ್ಡ್. ಆ ಕೋಡ್ ವರ್ಡ್ ಇಂದ ಎದುರುಗಡೆ ಇರೋ ಪಾಕಿಸ್ತಾನಿ ಸೈನಿಕ ಕರೆದ, ಲೋ ಶೇರ್ ಶಾ, ನೀನು ಗುಡ್ಡದ ಮೇಲೆ ಬಂದಿದ್ಯಾ, ವಾಪಸ್ ಹೋಗಲ್ಲ, ನೋಡ್ಕೊಂಡಿರು ಅಂತ. ಅವ್ನ್ ಮಾತಾಡ್ಲಿ ಅಂತ ಅವನ್ಗೆ ಬಡಕಾಯಿಸೋದು. ಅವ್ನ್ ಮಾತನಾಡಿದ್ರೆ ಅವ್ನ್ ಬಂದಿರಿ ಎಲ್ಲಿ ಕೂತಿದ್ದಾನೆ ಅಂತ ಅಂದಾಜಾಗುತ್ತೆ, ಅಲ್ಲಿ ಅಟ್ಯಾಕ್ ಮಾಡಬಹುದು ಅಂತ. ಶೇರ್ ಶಾ ಸುಮ್ಮನೆ ಇದ್ದ. ಪಾಕಿಸ್ತಾನಿಯರಿಗೆ ಹಿಂದಿ ಫಿಲ್ಮ್ ಅಂದ್ರೆ ಬಹಳ ಹುಚ್ಚು, ಸಿಕ್ಕಾಪಟ್ಟೆ ಹಿಂದಿ ಫಿಲ್ಮ್ ನೋಡ್ತಾರೆ, ಇಲ್ಲಿಂದ ಕದ್ದು ಮುಚ್ಚಿ ನೋಡ್ತಾ ಇರ್ತಾರೆ ಅವರು. ಅದಕ್ಕೆ ಆ ಸೈನಿಕ ಹೇಳ್ದ, ಶೇರ್ ಶಾ, ಯುದ್ಧ ಅಂತ ಯಾಕೆ ಮಾಡ್ತೀರಾ? ಮಾಧುರಿ ದೀಕ್ಷಿತ್ ನಮ್ಗೆ ಕೊಟ್ಬಿಡಿ, ಕಾಶ್ಮೀರ ನೀವು ತಗೊಂಡ್ಬಿಡಿ ಇಂದ. ಶೇರ್ ಶಾ ಆ ಮಾತು ಎಲ್ಲಿಂದ ಬಂತು ಅಂತ ಗಮನಿಸ್ತಾ ಇದ್ನಲ್ಲ, ತನ್ನ LMG ಲೈಟ್ ಮೆಷಿನ್ ಗನ್ ಅನ್ನ ಪಕ್ಕಕ್ಕಿಟ್ಟು ಟ್ರಿಗರ್ ಒತ್ತಿದ್ದಷ್ಟೇ ಆ ಗುಂಡು ನೇರವಾಗಿ ಹೋಗಿ ಮಾತಾಡ್ತಿದ್ದವನು ಹಣೆಗೆ ಬಿತ್ತು, ಸತ್ತು ಬಿದ್ದ ಅವನು. ಶೇರ್ ಶಾ ಏನ್ ಹೇಳಿದಂತೆ ಗೊತ್ತಾ? ಶೇರ್ ಶಾ ಪಕ್ಕದಲ್ಲಿ ತಿರುಗಿ ಹೇಳಿದಂತೆ, ವಿತ್ ಲವ್ ಫ್ರಮ್ ಮಾಧುರಿ ದೀಕ್ಷಿತ್. ಇಟ್ಕೋ ಇದನ್ನ. ಯುದ್ಧ ಭೂಮಿಯಲ್ಲಿ ಎಷ್ಟು ಲೈವ್ಲಿ ಆಗಿರುತ್ತೆ ಆ ಜೀವನ, ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ರೀ. ನಾವ್ ಇಲ್ಲಿ ಕೂತ್ಕೊಂಡು ಏನ್ ಹೇಳ್ತೀವಲ್ಲ, ಇದು ಯಾವುದಕ್ಕಿಂತಲೂ ಅದ್ಭುತವಾದ ಜೀವನ ಅಂತ ಅನ್ನಿಸ್ತಿರುತ್ತೆ ಇದು. ಅವನ ಜೊತೆಗೆ ಕೆಲಸ ಮಾಡಿದಂತ ಕ್ಯಾಪ್ಟನ್ ನವೀನ್ ಇವತ್ತು ಯುವ ಬ್ರಿಗೇಡ್ ನಡೆಸ್ತಾ ಇರುವಂತ ಕಾರ್ಗಿಲ್ ವಿಜಯ್ ದಿವಸ್ ಬೆಂಗಳೂರಿನಲ್ಲಿ ಮಾತಾಡ್ತಿದ್ದಾರೆ ನಮ್ಮ ಸ್ಟೇಜ್ ಮೇಲೆ ನಿಂತ್ಕೊಂಡು. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಜೊತೆಲಿ ಇದೇ ಆಪರೇಷನ್ ಅಲ್ಲಿ ಇದ್ದಂತವ್ರು. ಅವರು ವಿಕ್ರಮ್ ಬಾತ್ರಾನ ಹೇಳಬೇಕಾದ್ರೆ ನೋಡ್ಬೇಕು, ರೋಮಾಂಚನ ಆಗ್ತಿರುತ್ತೆ. ವಿಕ್ರಮ್ ಬಾತ್ರಾ ಹಿಂಗ್ ಮಾತಾಡ್ತಿರ್ಬೇಕಾದ್ರೆ ಆ ಕಡೆಯಿಂದ ಬಂದು ಗುಂಡು ವಿಕ್ರಮ್ ಬಾತ್ರಾನ್ ಜೊತೆಯಲ್ಲಿದ್ದಂತ ಮತ್ತೊಬ್ಬನ ಎದೆಗೆ ಬಿತ್ತು. ಅವನ್ ಸಾಯ್ಲಿಲ್ಲ, ಆದ್ರೆ ಫೇಟಲಿ ಇಂಜೂರ್ಡ್. ವಿಕ್ರಮ್ ಬಾತ್ರಾ ನೇರವಾಗಿ ಆ ಕಡೆ ಹೋಗಿ ಅವನನ್ನ ಪಕ್ಕಕ್ಕೆ ತಳ್ಳಿ ಅವನ ಮೆಷಿನ್ ಗನ್ ತಾನು ಹಿಡ್ಕೊಂಡು ನಿಂತಂತೆ. ಹಾಗೆ ಬಿತ್ತವನ್ ಏನ್ ಹೇಳಿದ್ನಂತೆ ಗೊತ್ತಾ? ಲೋ ವಿಕ್ರಮ್, ಇದ್ ನನ್ ಜಾಗ, ಇಲ್ಲಿ ನಾನ್ ಇರ್ಬೇಕು, ನೀನ್ ಹೋಗು ಅಂತ. ವಿಕ್ರಮ್ ಬಾತ್ರಾ ಹೇಳ್ದ, ಗುಂಡೆಟ್ ತಿಂದಿದ್ಯಾ, ಮದುವೆ ಆಗಿದೆ, ನನಗೆ ಹೆಂಡತಿ ಮಕ್ಕಳಿದ್ದಾರೆ, ಹೋಗು ಮನೆಗೆ, ಈ ಜಾಗ ನಾನು ನೋಡ್ಕೊಳ್ತೀನಿ ಅಂತ ಅವನು ಕುತ್ತಿಗೆ ಹಿಡಿದು ಕೆಳಕ್ಕೆ ತಳ್ಳಿ ಕರ್ಕೊಂಡೋಗಿ ಅಂತ ಹೇಳಿ ಆ ಮೆಷಿನ್ ಗನ್ ಹಿಂದೆ ನಿಂತ್ಕೊಂಡ. ಸ್ವಲ್ಪ ಹೊತ್ತು ಕದನ ಆಗಿರ್ಬೋದಷ್ಟೇ, ಆ ಜಾಗವೇ ಸರಿ ಇರ್ಲಿಲ್ಲ ಅನ್ಸುತ್ತೆ. ಎದುರುಗಡೆಯಿಂದ ಬಂದ ಗುಂಡುಗಳು ವಿಕ್ರಮ್ ಬಾತ್ರಾ ದೇಹ ಸೀಳ್ಬಿಟ್ವು. ವಿಕ್ರಮ್ ಬಾತ್ರಾ ಹಿಂದೆ ಇದ್ದ ಸೈನಿಕರ ಕೈಗಳ ಮೇಲೆ ಬಿದ್ಬಿಟ್ಟ. ಶೇರ್ ಶಾ ಅವನು ಎಷ್ಟು ವೀರನಾಗಿದ್ನೋ ಅಷ್ಟೇ ರೀತಿಯಲ್ಲಿ ತರುಣರಿಗೆ ಪ್ರೋತ್ಸಾಹ ಕೊಡ್ತಿದ್ದಂಥವನು. ಅವನನ್ನು ಕಳ್ಕೊಂಡಾಗ ಈ ದೇಶದ ಸೈನಿಕರು ಎಷ್ಟು ಕಣ್ಣೀರಿಟ್ರು ಅಂತಂದ್ರೆ, ಸೈನಿಕರು ಕಣ್ಣೀರಿಟ್ರು. ಅಪ್ಪ ಅಮ್ಮ ಕಣ್ಣೀರಿಡೋ ಮಾತು ಬೇರೆ ರೀ, ಜೊತೆಗಾರ ಸೈನಿಕರು ಕಣ್ಣೀರಿಟ್ರು. ಆಕ್ರೋಶ ಹೆಂಗಿತ್ತು ಅಂದ್ರೆ, ಅದಾದ 1/2 ಗಂಟೆಗಳಲ್ಲಿ ಗುಡ್ಡವನ್ನು ಗೆದ್ದರು. ಕೆಳಗಡೆ ಸುದ್ದಿ ಮುಟ್ಟಿಸ್ಬೇಕಾದ್ರೆ ಅವ್ರ ಮನಸ್ಸಿನಲ್ಲಿ ಉತ್ಸಾಹ ಇಲ್ಲ. ಸಾಬ್, ನಾವು ಗುಡ್ಡ ಗೆದ್ದಿದ್ದೀವಿ ಸಾಬ್ ಅಂದ್ರಂತೆ. ಕೆಳಗಡೆ ಇದ್ದಂತ ಅಧಿಕಾರಿ ಕೇಳಿದ್ರು, ಗೆದ್ದಿದ್ ಖುಷಿ ಹೇಳ್ಕೊಳ್ರಪ್ಪ, ಯಾಕೆ ಬೇಜಾರಲ್ಲಿದ್ದೀರಾ ಅಂದ್ರೆ, ಸಾಬ್ ಗುಡ್ಡ ಗೆದ್ವಿ ಸಾಬ್, ಶೇರ್ ಶಾ ಇಲ್ಲ ಸಾಬ್ ಅಂದಾಗ ಕೆಳಗಡೆ ಇಲ್ಲ, ಇಡೀ ದಿನ ಉಪವಾಸ ಮಾಡಿಬಿಟ್ರಂತೆ ಅವರು, ಶೇರ್ ಶಾನ್ ಕಳ್ಕೊಂಡ್ವಲ್ಲ ಅಂತ. ಎಂತ ಹೀರೋ ಇರಬೇಕು ಶೇರ್ ಶಾ ಅಂತ ಯೋಚನೆ ಮಾಡಿ. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಹೆಂಗಿದ್ದಿರ್ಬೋದು ಅಂತ ಯೋಚನೆ ಮಾಡಿ.
ಕ್ಯಾಪ್ಟನ್ ವಿಕ್ರಮ್ ಬಾತ್ರಾನ ಈ ದೇಶ ಕಳ್ಕೊಳ್ತು. ಆದ್ರೆ ಹಿಂದೆನೆ ನಂಗೆ ತುಂಬಾ ನೆನಪಾಗುವಂತ, ಈಗಲೂ ಕೂಡ ಬದುಕಿರುವಂತ, ಯಾವತ್ತಾದ್ರೂ ಸಾಧ್ಯ ಆದ್ರೆ ಒಮ್ಮೆ ಬಳ್ಳಾರಿಗೂ ಕರ್ಕೊಂಡು ಬರೋಣ. ನಿಮ್ಗೆಲ್ಲ ಇಷ್ಟು ಆಸಕ್ತಿ ಇರೋದು ನೋಡಿದ್ರೆ ಪರಮವೀರ್ ಚಕ್ರ ಪ್ರಶಸ್ತಿ ಪಡ್ಕೊಂಡಿರುವಂತ 23-24 ಜನ ಇರ್ಬೋದು. ಅದರಲ್ಲಿ ಬದುಕಿರುವಂತವ್ರು 3 ಜನ. ಒಬ್ರು ರೈಫಲ್ ಮ್ಯಾನ್ ಸಂಜಯ್ ಕುಮಾರ್, ಇನ್ನೊಬ್ರು ಬಾಣಾ ಸಿಂಗ್, ಎಲ್ಲಿ ಹನುಮಂತಪ್ಪ ಕೊಪ್ಪದ ಪ್ರಾಣ ಕೊಟ್ಟರು ಆ ಜಾಗದಲ್ಲಿ ಕೆಲಸ ಮಾಡಿದ ಬಾಣಾ ಸಿಂಗು, 3ನೇದು ಕಾರ್ಗಿಲ್ ವಿಜಯದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅಂತ. ಈಗಲೂ ಸೈನ್ಯದಲ್ಲಿದ್ದಾರೆ ಯೋಗೇಂದ್ರ ಸಿಂಗ್ ಯಾದವ್. ಯೋಗೇಂದ್ರ ಸಿಂಗ್ ಯಾದವ್ ಅವ್ರನ್ನ ನಾವು ಕರ್ಕೊಂಡು ಬಂದಿದ್ವಿ ಮಂಗಳೂರಿಗೆ, ನಮ್ಮ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದಾಗ ಯೋಗೇಂದ್ರ ಸಿಂಗ್ ಯಾದವ್ ಅವ್ರ ಕಥೆ ಹೇಳ್ತಿದ್ರು. ಹೆಂಗಿತ್ತು ಗೊತ್ತೇನು, ಅತ್ಯಂತ ಎತ್ತರದ ಟೈಗರ್ ಹಿಲ್ ವಶಪಡಿಸಿಕೊಳ್ಳಿಕ್ಕೆ ಅಂತ ಅವರನ್ನ ಡಂಪ್ ಮಾಡಿದ್ರು ಹೆಲಿಕಾಪ್ಟರ್ ನಲ್ಲಿ. ಯೋಗೇಂದ್ರ ಸಿಂಗ್ ಯಾದವ್ ಅವ್ರನ್ನ ನನ್ನ ಒಬ್ಬ ತರುಣ ಮಿತ್ರ ಎದ್ದು ನಿಂತ್ಕೊಂಡು ಕೇಳ್ದ, ಸರ್ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಏನ್ ಬ್ಯಾಗ್ ತಗೊಂಡು ಹೋಗ್ತೀರಾ ನೀವು, ಎಷ್ಟಿರುತ್ತೆ ಅದರಲ್ಲಿ, ಏನೇನಿರುತ್ತೆ? ಅವರಂದ್ರು ಬಹಳ ಏನಿರಲ್ಲಪ್ಪ, ಒಂದು 28-30 kg ವೆಯ್ಟ್ ಇರುತ್ತೆ ಅಷ್ಟೇ. ಅದು 28-30 kg ವೆಯ್ಟ್ ತಗೊಂಡು ರಸ್ತೆಯಲ್ಲಿ ಓಡೋದಲ್ಲ, ಗುಡ್ಡ ಹತ್ತಬೇಕು. ಅದು ಅವ್ರಿಗೆ ಹತ್ಲಿಕ್ಕೆ ಕೊಟ್ಟಂತ ಗುಡ್ಡ 90 ಡಿಗ್ರಿ ಸ್ಲೋಪ್ ಇದ್ದಂತ ಗುಡ್ಡ. ಅವ್ರ ಮಧ್ಯದ ಒಂದು ಭಾಗದಲ್ಲಿ ಇಳಿಸಿದ್ರು, ಅಲ್ಲಿಂದ ಹತ್ಕೊಂಡು ಹೋದ್ರು. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಹೇಳ್ತಿದ್ರು, ಸರ್ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅವ್ರು ತಮ್ಮ ಸೀನಿಯರ್ ಆಫೀಸರ್ನ ಕೇಳಿದ್ರಂತೆ, ನಮ್ಮ ಬ್ಯಾಗ್ ಅಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇರುತ್ತಲ್ಲ ಸರ್, ಅದರಲ್ಲಿ ಸ್ವಲ್ಪ ಬಿಸ್ಕೆಟ್, ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿರ್ತಾರಲ್ಲ ಊಟ ಅಂತ, ದಯವಿಟ್ಟು ಅದನ್ನು ಖಾಲಿ ಮಾಡಬೇಡಿ ಸರ್. ಆ ಜಾಗದಲ್ಲಿ ಒಂದೆರಡು ಎಕ್ಸ್ಟ್ರಾ ಗ್ರೆನೇಡ್ ಇಟ್ಟರೆ ಯುದ್ಧ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಯುದ್ಧ ಭೂಮಿಯಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಹೇಳಿದ ಮಾತು ನನಗೆ, ಯುದ್ಧ ಭೂಮಿಯಲ್ಲಿ ನಾವು ಊಟ ಇಲ್ಲದೆ ಬದುಕ್ತೀವಿ, ಆದ್ರೆ ಮದ್ದುಗುಂಡಿಲ್ದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಸರ್ ಅಂತ. ಯೋಗೇಂದ್ರ ಸಿಂಗ್ ಯಾದವ್ ಮತ್ತು ಅವ್ರ ಟೀಮು ಯುದ್ಧಕ್ಕೆ ಹೋಯ್ತು. ಆ ಕ್ಲಿಫ್ ಒಂದು ಜಾಗದಲ್ಲಿ ಬಂದು ನಿಂತ್ಕೊಂಡ್ರು. ಕೆಳಗಡೆ 18 ಜನ ಸೈನಿಕರು, ಮೇಲೆ ಪಾಕಿಸ್ತಾನಿ ಎಷ್ಟಿದ್ದಾರೋ ಅಂತ ಗೊತ್ತಿಲ್ಲ. ರಾತ್ರಿ ಕಳೆದು ಬೆಳಗಾಗ್ಬಿಟ್ರೆ ಮತ್ತು ಕಷ್ಟ ಯುದ್ಧ ಮಾಡೋದು ಅಂತ ಗೊತ್ತಾಗಿ ಯೋಗೇಂದ್ರ ಸಿಂಗ್ ಯಾದವ್ ಏನ್ ಮಾಡಿದ್ರು, ತಮ್ಮ ಬ್ಯಾಗ್ ಅಲ್ಲಿ ಇದ್ದ ರೋಪ್ ಅನ್ನು ತೆಗೆದು ಕ್ಲಿಫ್ಗೆ ಹಾಕಿ ಆ ಕ್ಲಿಫ್ ಹಿಡ್ಕೊಂಡು ರೋಪ್ ಹಿಡ್ಕೊಂಡು ಮೇಲಕ್ಕೆ ಹತ್ತು ನಿಂತರು. ಪಾಕಿಸ್ತಾನಿಯರ ಬಂಕರ್ ಆ ಕಡೆ ಇರೋದು ಕಾಣ್ತಿತ್ತು ಅವರಿಗೆ. ಕತ್ಲಲ್ಲಿ ಏನೋ ಗೊತ್ತಾಗ್ತಿಲ್ಲ ಅಂತ ಏನ್ ಮಾಡಿದ್ರು, ಒಬ್ಬೊಬ್ಬನ್ನೇ ಮೇಲೆ ಕೇಳ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಒಬ್ರು, ಇಬ್ರು, 3, 4, 5, 6 ಜನರನ್ನು ಎಳ್ಕೊಂಡು 7ನೇವನಿಗೆ ಎಳ್ಕೊಳ್ಬೇಕಾದ್ರೆ ಒಂದು ಕಲ್ಲು ಮುರಿದು ಬಿತ್ತು. ಯಾವಾಗ ಸದ್ದು ಬಂತೋ ಪಾಕಿಸ್ತಾನದ ಬಂಕರ್ ಅಲ್ಲಿರೋ ಎಚ್ಚರ ಆಗ್ಬಿಟ್ರು. 6-7 ಜನ ಇದ್ರು ಅವರು ಕೂಡ. ಅವ್ರು ಈ ಕಡೆ ಗನ್ ತಿರುಗಿಸಿ ಏನೂ ಕಾಣ್ತಿಲ್ಲ ಕತ್ತಲ್ಲಿ, ದನ 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 ಶೂಟಿಂಗ್ ಮಾಡ್ಬಿಟ್ರು. ಯಾವಾಗ ಶೂಟ್ ಆಗ್ಲಿಕ್ಕೆ ಶುರುವಾಯ್ತೋ ಈ 7 ಜನ ರೋಪನೆಲ್ಲ ಬಿಟ್ಟು ಒಂದು ಬಂಡೆ ಸಂಧಿ ಬಂದು ನಿಂತ್ಕೊಂಡ್ಬಿಟ್ರು. ಯಾರು ಅಟ್ಯಾಕ್ ಮಾಡ್ಲಿಲ್ಲ. ಸಂಖ್ಯೆ ಎಷ್ಟಿದೆ ಅಂತ ಗೊತ್ತಿಲ್ವಲ್ಲ. ಪಾಕಿಸ್ತಾನಿಯರು ಒಂದು 10-15 ನಿಮಿಷ ಫೈರಿಂಗ್ ಮಾಡಿದ್ರು. ಕೊನೆಗೆ ಏನೋ ಕಲ್ಲು ಬಿದ್ದಿರಬೇಕು, ಯಾರು ಇಲ್ವೇನೋ ಅಂತ ಸೈಲೆಂಟ್ ಆಗ್ಬಿಟ್ರು. ಅವ್ರು ಸೈಲೆಂಟ್ ಆದ 10 ನಿಮಿಷದಲ್ಲಿ ನನ್ನ ದೇಶದ 7 ಜನ ಸೈನಿಕರು ಬಂಕರ್ ನುಗ್ಗಿ ಗ್ರೆನೇಡ್ ನೇಸ್ದು ಆ ಬಂಕರ್ನ ಧ್ವಂಸಗೊಳಿಸಿ ಆಕ್ರಮಿಸ್ಕೊಂಡು ಕೂತ್ಬಿಟ್ರು. 7 ಜನ ಭಾರತೀಯ ಸೈನಿಕರು ಬಂಕರ್ನ ಒಳಗೆ. ಆ ಬಂಕರ್ ನಮ್ದಾಗಿತ್ತು. ಕೆಳಗಡೆ 17 ಜನ ಸೈನಿಕರಿದ್ದಾರೆ. ಅವರನ್ನು ಕರ್ಕೊಂಡು ಬರಬೇಕು ಅನ್ನೋ ಅಷ್ಟರ ವೇಳೆಗೆ ಇಲ್ಲಿ ನಡೆದಿರೋ ಗಲಾಟೆ ಸದ್ದನ್ನು ಕೇಳಿದ ಮೇಲಿದ್ದ ಪಾಕಿಸ್ತಾನದ 100 ಜನ ಸೈನಿಕರು ಕೆಳಗಡೆ ಧಾವಿಸಿ ಬರ್ಲಿಕ್ಕೆ ಶುರು ಮಾಡಿದ್ರು. ಇವ್ರಿಗೆ ಟೈಮೇ ಇಲ್ಲ. 7 ಜನ ಸೈನಿಕರು ತಮ್ಮ ಕೈಯಲ್ಲಿದ್ದ ಮದ್ದುಗುಂಡನ್ನ ಗನ್ನನ್ನು ತಗೊಂಡು ಅಟ್ಯಾಕ್ ಮಾಡ್ಲಿಕ್ಕೆ ನಿಂತರು. 7 ಜನ ಅಟ್ಯಾಕ್ ಹೆಂಗ್ ಮಾಡಿದ್ರು ಅಂದ್ರೆ ಪಾಕಿಸ್ತಾನದ 50% ಸೈನಿಕರನ್ನ ಕೊಂದು ಬಿಸಾಡಿದ್ರು. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಬಹಳ ಖುಷಿಯಿಂದ ಪಕ್ಕಕ್ಕೆ ತಿರುಗಿ ನೋಡಿದ್ರಂತೆ. ತನ್ನ ಜೊತೆ ಇದ್ದ 6 ಜನ ಸೈನಿಕರು ಶವವಾಗಿ ಬಿದ್ದಿದ್ರು. ಒಬ್ಬನೇ ಒಬ್ಬ ಬದುಕಿದ್ದ. ಈಗ ಇಮ್ಯಾಜಿನ್ ಮಾಡಿ ಈ ಸಿಚುಯೇಷನ್ ಹೆಂಗಿರ್ಬೋದು ಅಂತ. ಯಾವುದೋ ತೆಲುಗು ಫಿಲ್ಮ್ ಕತೆ ಹೇಳ್ತಿಲ್ಲ ನಾನು, ಅಕ್ಷರಶಃ ನಡೆದ ಘಟನೆ ಹೇಳ್ತಾ ಇದ್ದೀನಿ. ಅದು ನಡೆದಾಗ ಯೋಗೇಂದ್ರ ಸಿಂಗ್ ಯಾದವ್ಗೆ ಮುಂದೇನ್ ಮಾಡಬೇಕು ಅಂತ ಗೊತ್ತಿಲ್ಲ. ಅಷ್ಟೊತ್ತಿಗೆ ಮೇಲಿಂದ 45 ಜನ ಬಂದ್ರು. ಯೋಗೇಂದ್ರ ಸಿಂಗ್ ಯಾದವ್ ತಮ್ಮ ಗನ್ನನ್ನು ಪಕ್ಕಕ್ಕಿಟ್ಟು 6 ಜನ ಸತ್ತಿದ್ರಲ್ಲ ಹಂಗೆ ತಾನೂ ಸತ್ತಂತೆ ಬಿದ್ಬಿಟ್ರು. ಪಾಕಿಸ್ತಾನಿ ಸೈನಿಕರು ಒಳಗೆ ಬಂದ್ರು. ಸತ್ತವ್ರನ್ನು ಬಿಡ್ಲಿಲ್ಲ. ಸತ್ತವ್ರ ಮೇಲೆ ಮತ್ತೆ ಫೈರಿಂಗ್ ಶುರುವಾಯ್ತು. ಈ 7 ಜನರ ಮೇಲೆ ಫೈರಿಂಗ್ ಆಯ್ತು. ಸತ್ತವ್ರಿಗೇನೋ ಪ್ರಾಬ್ಲಮ್ ಆಗ್ಲಿಲ್ಲ. ಬದುಕಿದ್ದ ಯೋಗೇಂದ್ರ ಸಿಂಗ್ ಯಾದವ್ ದೇಹಕ್ಕೆ 15ಕ್ಕೂ ಹೆಚ್ಚು ಗುಂಡುಗಳು ಹೊಕ್ಕಿದ್ವು. ಅವ್ರು ಹೇಳ್ತಾರೆ, ಒಂದು ಗುಂಡು ನನ್ನ 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 ಏನು ಬೆನ್ನು ಮೂಳೆಯ ಕೆಳಗೆ ಹೋಗ್ಬೇಕಿತ್ತು, ಅದು ಹೋಗಿದ್ರೆ ಸತ್ತೇ ಹೋಗಿರ್ತಿದ್ದೆ. ಆದ್ರೆ ಹೇಗೋ ನಾನು ಇಟ್ಕೊಂಡಿದ್ದಂಥ ಪರ್ಸು ನನ್ನನ್ನು ಉಳಿಸ್ಬಿಡ್ತು. ಅದರಲ್ಲಿದ್ದ ಒಂದು ಕಾಯಿನ್ ಅನ್ನು ಹೊಕ್ಕಿ ಗುಂಡು ಅಲ್ಲೇ ನಿಂತ್ಕೊಂಡ್ಬಿಡ್ತು. ಇಲ್ಲದೆ ಹೋಗಿದ್ರೆ ನಾನು ಸತ್ತೇ ಹೋಗ್ಬೇಕಿತ್ತು, ಹೆಂಗೋ ಬಚಾವಾಗ್ಬಿಟ್ಟೆ ನಾನು ಅಂತಾರೆ. ಎಲ್ಲರ ಪಕ್ಕದಲ್ಲಿದ್ದಂಥ ಗನ್ನುಗಳನ್ನ ಪಾಕಿಸ್ತಾನಿಯರು ಕಿತ್ಕೊಂಡ್ರು. ಅವ್ರ ಕೈಯಲ್ಲಿದ್ದ ಮದ್ದು ಗುಂಡನ್ನು ತಗೊಂಡು ಹೋಗ್ಬೇಕಾದ್ರೆ ಟೆನ್ಷನ್ ಅಂತೆ, ಯಾರೇ ಪ್ರಜ್ಞಾವಸ್ಥೆ ಇಲ್ಲ, ಅಯ್ಯೋ ನನ್ನ ಆಯುಧ ಕಿತ್ಕೊಂಡು ಹೋಗ್ತಿದಾರಲ್ಲ ಅಂತ. ಆದ್ರೆ ಅದರಲ್ಲೂ ನೆನಪಾಯ್ತು ಅವ್ರಿಗೆ, ಓಹ್ ನನ್ನ ಜೇಬಲ್ಲಿರುವಂತ 2 ಗ್ರೆನೇಡ್ ಇನ್ನೂ ಸಿಗಲಿಲ್ಲ ಅವ್ರಿಗೆ, ದೇವರು ಕಾಪಾಡದ ನನ್ನನ್ನ ಅಂತ. ಈ ಪುಣ್ಯಾತ್ಮ ಅವ್ರು ಆ ಕಡೆ ಹೋಗ್ತಿದ್ದಂತೆ ಕಷ್ಟಪಟ್ಟು ಎದ್ ನಿಂತ ತನ್ನ ಜೇಬಲ್ಲಿದ್ದ ಗ್ರೆನೇಡ್ ಅನ್ನು ತೆಗೆದು ಅನ್ಲಾಕ್ ಮಾಡಿ ಹೋಗ್ತಾ ಇದ್ದ ಪಾಕಿಸ್ತಾನಿಯರ ಮೇಲೆ ಎಸ್ದ. ಆ ಎಸೆದ ಗ್ರೆನೇಡು ಪಾಕಿಸ್ತಾನಿಯೊಬ್ಬನ ಟೋಪಿಗೆ ಹೋಗ್ಬಿತ್ತು. ಟೋಪಿ ಒಳಗ್ ಬಿತ್ತು. ಅವ್ರು ಏನಾಗಬೇಕು ಅಂತ ಗೊತ್ತಾಗೋದ್ರೊಳಗೆ ಸಿಡಿದು ಬಿಡ್ತು.
ಪಾಕಿಸ್ತಾನಿಯರಲ್ಲಿ ಹಲ್ಲ ಬಲ್ಲ ಆಗೋಯ್ತು. ಯಾಕೆ ಅಂತಂದ್ರೆ ಎಲ್ಲ 7 ಜನ ಸತ್ತವರು ಬಂಕರ್ನಲ್ಲಿದ್ರು, ಇನ್ಯಾರೋ ಗ್ರೆನೇಡ್ ಬಿಸಾಕಿದ್ದಾರೆ ಅಂದ್ರೆ ಕೆಳಗಿಂದ ಭಾರತದ ದೊಡ್ಡ ಸೇನೆ ಬಂದ್ಬಿಟ್ಟಿರ್ಬೇಕು, ಇನ್ ನಾವಿಲ್ಲಿ ಇರ್ಲಿಕ್ಕೆ ಆಗಲ್ಲ ಅಂತ ಪಾಕಿಸ್ತಾನಿಯರು ಗುಡ್ಡ ಬಿಟ್ಟು ಓಡೋಗ್ಬಿಟ್ರು. ಇದ್ರೆ ಬಹಳ ಮಜಾ ಅನ್ಸುತ್ತೆ. ಯೋಗೇಂದ್ರ ಸಿಂಗ್ ಯಾದವ್ ಹೇಳ್ತಿದ್ರು, ಚಕ್ರವರ್ತಿ ಭಾಯ್, ಪಾಕಿಸ್ತಾನದ ಯುದ್ಧ ಹೆಂಗೆ ಅಂತಂದ್ರೆ ಅವ್ರು ಮೊದಲು ಉತ್ಸಾಹದಿಂದ ಅಟ್ಯಾಕ್ ಮಾಡ್ತಾರೆ, ಸರಿಯಾಗಿ ನಾವು ಒಂದ್ಸಲ ಕೆನ್ನೆಗೆ ಬಿಟ್ವಿ ಅಂದ್ರೆ ಓಡೋಗ್ಬಿಡ್ತಾರೆ ಅಂತ. ಪಾಕಿಸ್ತಾನದ ತಾಕತ್ತೇ ಅಷ್ಟು. ಅವ್ರು ಯುದ್ಧ ಪೂರ್ತಿ ಕಂಪ್ಲೀಟ್ ಮಾಡುವ ತಾಕತ್ತು ಅವ್ರಿಗಿಲ್ಲ. ಈಗೆಲ್ಲ ಬಿಟ್ಟು ಓಡೋದ ತಕ್ಷಣ ಒಂದು ದೊಡ್ಡ ಪ್ರಾಬ್ಲಮ್ ಆಯ್ತು. ಪ್ರಾಬ್ಲಮ್ ಏನ್ ಗೊತ್ತಾ? ಯೋಗೇಂದ್ರ ಸಿಂಗ್ ಯಾದವ್ ಮೇಲಿದ್ದಾರೆ, ಅವ್ರಿಗೆ ಅಲಗಾಡ್ಲಿಕ್ಕೆ ಆಗ್ತಿಲ್ಲ, ಓಡಾಡ್ಲಿಕ್ಕೆ ಆಗ್ತಿಲ್ಲ, ಇಡೀ ಗುಡ್ಡ ಖಾಲಿ ಆಗೋಗಿದೆ. ಭಾರತೀಯರು ಮೇಲ್ ಬಂದು ಹತ್ಕೋಬೇಕು, ಆದ್ರೆ ಕೆಳಗಿರೋರ್ಗೆ ಹೇಳೋರು ಯಾರು? ಏನ್ ನಡೀತಿದೆ ಅಂತ ಸುದ್ದಿ ಕೆಳಗೆ ಗೊತ್ತಾಗ್ತಿಲ್ವಲ್ಲ, ಹೆಂಗ್ ಮಾಡ್ಬೇಕು ಅಂತ ಯೋಗೇಂದ್ರ ಸಿಂಗ್ ಯಾದವ್ ಏನ್ ಮಾಡಿದ್ರು, ಅಕ್ಕಪಕ್ಕ ನೋಡಿದ್ರು, ಅಲ್ಲೊಂದು ನೀರಿನ ಝರಿ ಹರಿತಿತ್ತು, ಆ ಝರಿ ಒಳಗೆ ಉರುಳಿ ಬಿದ್ರು. ಆ ಝರಿ ಎಲ್ಲಿ ಹೋಗುತ್ತೋ ಹೋಗ್ಲಿ ಅಂತ. ಆ ಝರಿ ನೇರವಾಗಿ ಕೆಳಗೆ, ಇನ್ನು 11 ಜನ ಎಲ್ಲಿದ್ರೋ ಅಲ್ಲಿ ಕರ್ಕೊಂಡು ಬಂದು ಧಪ್ ಅಂತ ಅವ್ರನ್ನ ಬೀಳಿಸ್ತು. ಎದುರುಗಡೆ ಇವ್ರು ಬಿದ್ದಿದ್ ನೋಡಿ ಗಾಬರಿ ಆದ ಸೈನಿಕರು ಅವ್ರ ಕಮಾಂಡಿಂಗ್ ಆಫೀಸರ್ ಎದುರಿಗೆ ಬಂದು ಏನು ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಸರ್ ಗುಡ್ಡ ಖಾಲಿ ಆಗೋಗ್ಬಿಟ್ಟಿದೆ, ಆ ಗುಡ್ಡದಲ್ಲಿ ಯಾರು ಇಲ್ಲ, ಆದಷ್ಟು ಬೇಗ ವಶಕ್ಕೆ ತೆಗೆದುಕೊಳ್ಳಿ ಸರ್, ಈಗ ಈ ಗುಡ್ಡ ನಮ್ದು ಅಂತ ಹೇಳಿದ್ರೆ ಎದುರುಗಡೆ ಇದ್ದ ಕಮಾಂಡಿಂಗ್ ಆಫೀಸರ್ ಅವ್ರ ಶರ್ಟ್ ಅನ್ನು ಹರಿದ್ರಂತೆ. ಯೋಗೇಂದ್ರ ಸಿಂಗ್ ಯಾದವ್ ಅವ್ರದ್ದು ಎದೆ ಮೇಲೆಲ್ಲ ಗುಂಡುಗಳು ಹೊಕ್ಕಿದ್ದಿತ್ತು. ಅವ್ರು ಕೇಳಿದ್ರು, ನೀನೇನ್ ಮಾಡ್ತೀಯಾ ಅಂತ. ಯೋಗೇಂದ್ರ ಸಿಂಗ್ ಯಾದವ್ ಹೇಳಿದ್ರು, ಸಾಬ್ ನಿಮ್ ಜೊತೆ ಗುಡ್ಡದ ಮೇಲೆ ನಾನು ಬರ್ತೀನಿ ಸಾಬ್. ರೆಕಾರ್ಡೆಡ್ ಡಾಕ್ಯುಮೆಂಟ್ಸ್ ಇದು. ನಾನು ಇದನ್ನ ಜನರಲ್ ಮಲಿಕ್ ಬರೆದಿರುವಂತ ಪುಸ್ತಕದಲ್ಲಿ ಓದಿದಾಗ ಇದನ್ನ ಓದಿ ಅನೇಕ ಕ್ಷಣಗಳ ಕಾಲ ಅದು ಹೆಂಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ತಿದ್ದೆ. ಯೋಗೇಂದ್ರ ಸಿಂಗ್ ಯಾದವ್ ಸಿಕ್ಕಾಗ ಕೇಳಿದೆ, ಹೆಂಗಿತ್ತು ಅವತ್ತಿನ ದಿನ ಅಂತ. ಅವ್ರು ಹೇಳಿದ್ರು, ನಮ್ಗೆ ಅವೆಲ್ಲ ಗೊತ್ತಾಗಲ್ಲ ಚಕ್ರವರ್ತಿ ಬೈ, ನಮ್ ಗುಡ್ಡ ವಶಪಡಿಸ್ಕೊಳ್ಬೇಕು, ಭಾರತದ ತಿರಂಗ ಅಲ್ಲಿ ಸದಾಕಾಲ ಹಾರಾಡುವಂತೆ ಮಾಡ್ಬೇಕು, ಅಷ್ಟು ಬಿಟ್ರೆ ಮತ್ತೇನೋ ಗೊತ್ತಾಗಲ್ಲ ಅಂತ. ಅವ್ರನ್ನ ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಯುದ್ಧ ಮುಗಿತು. ಯುದ್ಧ ಮುಗಿದ ಮೇಲೆ ಪರಮವೀರ್ ಚಕ್ರ ಘೋಷಣೆ ಆಯ್ತು. ಏನಂತ ಘೋಷಣೆ ಆಯ್ತು ಗೊತ್ತಾ? ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಮರಣೋತ್ತರ ಪರಮವೀರ ಚಕ್ರ ಅಂತ. ಯೋಗೇಂದ್ರ ಸಿಂಗ್ ಯಾದವ್ ಅದನ್ನು ಓದಿದ್ರು. ಅವ್ರ ಅದೃಷ್ಟಕ್ಕೋ ದುರದೃಷ್ಟಕ್ಕೋ ಗೊತ್ತಿಲ್ಲ, ಅವ್ರ ಟೀಮಲ್ಲಿ ಇನ್ನೊಬ್ಬ ಯೋಗೇಂದ್ರ ಸಿಂಗ್ ಯಾದವ್ ಇದ್ದ. ಯೋಗೇಂದ್ರ ಸಿಂಗ್ ಅನ್ಕೊಂಡ್ರು ಅವನಿಗೆ ಬಂದಿರಬೇಕು ಇದು ಪರಮಚಕ್ರ ಅಂತ ಖುಷಿ ಪಟ್ರು. ಸೈನ್ಯದಲ್ಲಿ ನಮ್ ತರ ಜಾತಿ ರಾಜಕಾರಣ ಅಲ್ಲ. ನಮ್ ಜಾತಿ ರಾಜಕಾರಣ ಹೆಂಗಿದೆ ಗೊತ್ತೇನೋ? ಮೇಲ್ ನಿಂತವನು ಅವನು ಯೋಗ್ಯನೋ ಅಯೋಗ್ಯನೋ ಗೊತ್ತಿಲ್ಲ, ನನ್ನ ಜಾತಿಯವನಾದ್ರೆ ಸಾಕು ಅಂತ. ಅವನು ಏನಾದ್ರೂ ಸರಿ. ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ ಮಿತ್ರ, ಇದನ್ನ ನಿಮ್ ಜೊತೆ ಹಂಚ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ. ನರೇಂದ್ರ ಮೋದಿ ಅವರಾಗಿನ್ನೂ ಪ್ರಧಾನಿ ಆಗಿರ್ಲಿಲ್ಲ. ಈ ರಾಜ್ಯದಲ್ಲಿದ್ದಂತ ಸರ್ಕಾರದಲ್ಲಿ ಒಳಗಿರುವಂತವರಿಗೆ ಪಾಠ ಮಾಡಬೇಕು ಅಂತ ಒಂದಿನ ಬಂದಿದ್ರು. ಅವ್ರು ಪ್ರಶ್ನೆ ಕೇಳಿದ್ರು, ಇಷ್ಟು ಒಳ್ಳೆ ರಾಜ್ಯ ಹೆಂಗ್ ನಡೆಸ್ತಿದ್ದೀರಿ ನೀವು? ಅವ್ರು ಹೇಳಿದ್ರು, ಬಹಳ ಸಿಂಪಲ್, ನೀವು ಒಂದು 20 ಲಕ್ಷದ ಒಂದು ಕಾರ್ ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ಈ ಕಾರಿಗೆ ಡ್ರೈವರ್ ಬೇಕು, ಒಳ್ಳೆ ಡ್ರೈವರ್ ಹುಡುಕ್ತಿರೋ ನಿಮ್ ಜಾತಿ ಡ್ರೈವರ್ ಹುಡುಕ್ತಿರೋ ಅಂತ ಕೇಳಿದ್ರು. ನೆರೆದಿದ್ದವ್ರೆಲ್ಲರೂ MLAಗಳು MP ಗಳು, ಏನ್ ಸರ್ ಹಿಂಗ್ ಕೇಳ್ತೀರಿ, ಒಳ್ಳೆ ಡ್ರೈವರ್ ಬೇಕಲ್ಲ, ಯಾಕಂದ್ರೆ ಜೀವ ಅವಂದಲ್ಲ. ಆದ್ರೆ ದೇಶದ ಜೀವದ ವಿಚಾರ ಬಂದಾಗ ಈ ಮಾತಿಲ್ಲ, ಒಳ್ಳೆ ವ್ಯಕ್ತಿ ಬೇಕಾಗಿಲ್ಲ. ನಾನು ನಿಮ್ಮ ಹತ್ರ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಾಳೆ ಎಲೆಕ್ಷನ್ ನಡೆದಾಗ ನನ್ನ ಜಾತಿಯವನು ಗೆಲ್ಲಲಿ ಅಂತಲ್ಲ, ದೇಶವನ್ನ ಸಮರ್ಥವಾಗಿ ಮುನ್ನಡೆಸುವವನು ಗೆಲ್ಲಲಿ ಅಂತ. ಇದು ಆರ್ಮಿಯಲ್ಲಿದೆ. ಆರ್ಮಿಯಲ್ಲಿ ಜಾಟ್ ರೆಜಿಮೆಂಟ್ ಇದೆ, ಸಿಖ್ ರೆಜಿಮೆಂಟ್ ಇದೆ, ಮದ್ರಾಸಿ ರೆಜಿಮೆಂಟ್ ಇದೆ, ಎಷ್ಟೊಂದು ರೆಜಿಮೆಂಟ್ಗಳಿವೆ ಅಂತಂದ್ರೆ ಆ ರೆಜಿಮೆಂಟ್ಗಳ ಜಾತಿ ಹೆಸರಲ್ಲಿ ನಿರ್ಮಾಣಗೊಂಡಿರುವಂತದ್ದು. ಅವ್ರಿಗೊಂದು ಜಾತಿ ಸ್ಪಿರಿಟ್ ಇದೆ. ಆದ್ರೆ ಜಾತಿ ಸ್ಪಿರಿಟ್ ಹೆಂಗ್ ಗೊತ್ತಾ? ನಮ್ ಜಾತಿ ಬಗ್ಗೆ ನಾವು ಮಾತಾಡುವಾಗ ಹೇಳ್ತೀವಿ, ನಮ್ ಜಾತಿಗೆ ಎಷ್ಟು MLAಗಳಾದ್ರು, ನಮ್ ಜಾತಿಗೆ ಎಷ್ಟು MP ಗಳಾದ್ರು, ನಮ್ ಜಾತಿಯವರು ಪ್ರಧಾನಿ ಆದ್ರೋ ಇಲ್ವೋ, ನಮ್ ಜಾತಿಯವರು ಮುಖ್ಯಮಂತ್ರಿ ಆದ್ರೋ ಇಲ್ವೋ ಅಂತ ಮಾತಾಡ್ತಿರ್ತೀವಲ್ಲ. ಆದ್ರೆ ಸೈನ್ಯದಲ್ಲಿರುವ ಜಾತಿಗಳವ್ರು ಹೇಳ್ತಾರೆ, ನಮ್ ಜಾತಿಗೆ ಎಷ್ಟು ಪರಮವೀರ್ ಚಕ್ರ ಸಿಕ್ತು, ನಮ್ ಜಾತಿ ಎಷ್ಟು ಜನ ತೀರ್ಕೊಂಡು ಮಹಾವೀರ್ ಚಕ್ರ ತಗೊಂಡ್ರು, ನಮ್ ಜಾತಿಯವರು ಎಷ್ಟು ಜನ ದೇಶಕ್ಕೋಸ್ಕರ ಸಮರ್ಪಣೆಯಾಗಿ ಸೇನಾ ಮೆಡಲ್ ತಗೊಂಡ್ರು. ಇದನ್ನ ಹೇಳ್ಕೊಳ್ಬೇಕಾದ್ರೆ ಹೆಮ್ಮೆ ಇದೆಯಲ್ಲ, ಅದು ಈ ಅಧಿಕಾರದಲ್ಲಿ ಹೆಮ್ಮೆ ಇರಲ್ಲ ಅಂತ. ಆ ವ್ಯಕ್ತಿ ಇದನ್ನ ಹೇಳ್ಬೇಕಾದ್ರೆ ರೋಮಾಂಚನ ಆಗ್ತಿತ್ತು. ಆ ವ್ಯಕ್ತಿ ಹಂಗ ಅನ್ಕೊಂಡು, ಅಬ್ಬಾ ನಮ್ಮಲ್ಲಿ ಒಬ್ಬನಿಗೆ ಸಿಕ್ತಲ್ಲ ಅಂತ ಖುಷಿ ಪಟ್ರೆ ಜನರಲ್ ಮಲಿಕ್ ಎದುರಿಗೆ ಬಂದ್ರಂತೆ. ಯೋಗೇಂದ್ರ ಸಿಂಗ್ ಯಾದವ್, ಅಭಿನಂದನೆಗಳು, ನಿನಗೆ ಪರಮವೀರ್ ಚಕ್ರ ಸಿಕ್ಕಿದೆ ಅಂತ. ಯೋಗೇಂದ್ರ ಸಿಂಗ್ ಯಾದವ್ ಕೈ ಮುಗಿದು, ಸಾಬ್ ಅದು ನನ್ಗಲ್ಲ, ನನ್ನ ಟೀಮಲ್ಲಿರೋ ಮತ್ತೊಬ್ಬನಿಗೆ ಮರಣೋತ್ತರ ಸರ್, ನೀವು ನೋಡ್ಲಿಲ್ಲ ಅನ್ಸುತ್ತೆ ಅಂದ್ರೆ ಜನರಲ್ ಮಲಿಕ್ ಹೇಳಿದ್ರಂತೆ, ಬೈ ಮಿಸ್ಟೇಕ್ ಟೈಪ್ ಆಗ್ಬಿಟ್ಟಿದ್ಯಪ್ಪ, ಮರಣೋತ್ತರ ಅಲ್ಲ, ಜೀವಂತ ಇರೋ ನಿನಗೇ ಸಿಕ್ಕಿರುವುದು ಇದು ಪ್ರಶಸ್ತಿ ಎಂದಾಗ ಯೋಗೇಂದ್ರ ಸಿಂಗ್ ಯಾದವರು ಎಷ್ಟು ಖುಷಿಯಾಗಿರ್ಬೋದು ಅಂತ ಇಮ್ಯಾಜಿನ್ ಮಾಡಿ. ಯೋಗೇಂದ್ರ ಸಿಂಗ್ ಯಾದವ್ರನ್ನ ನಮ್ಮ ಹುಡುಗ ಒಬ್ಬ ಕೇಳ್ದ, ಸರ್ ನೀವು ಗಡಿಯಲ್ಲಿ ಕಾಯ್ತಾ ಇರ್ತೀರಾ, ನಾವ್ ಇಲ್ಲಿರ್ತೀವಿ, ನಾವೇನ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅಂತ ಕೇಳಿದ್ರೆ ಯೋಗೇಂದ್ರ ಸಿಂಗ್ ಯಾದವ್ ಹೇಳಿದ್ರು, ಏನು ಮಾಡ್ಬೇಡ್ರಪ್ಪ, ದೇವ್ರ ಹತ್ರ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ಕೊಳ್ಬೇಕಾದ್ರೆ ಈ ದೇಶದ ಸೈನಿಕನಿಗೂ ಶಕ್ತಿ ಕೊಡು ಅಂತ ಕೇಳ್ಕೊಂಡ್ಬಿಡಿ.
ಅವ್ರು ಹೇಳಿದ್ರು, ನಿಮ್ಮಂತವ್ರು ಯಾರೋ ಪ್ರಾರ್ಥನೆ ಮಾಡ್ಕೊಂಡಿರೋದ್ರಿಂದನೇ ಆ ಗುಂಡು ನನ್ನ ಪರ್ಸ್ ಹೊಕ್ಕಿ ನನ್ನ ಜೀವ ಉಳಿದಿರೋದು, ಈ ದೇಶದ ಸೈನಿಕರು ಉಳಿತಾ ಇರೋದು ನಿಮ್ಮಂತವರ ಪ್ರಾರ್ಥನೆಯಿಂದಾಗಿ. ಇಷ್ಟಾದ್ರೂ ಮಾಡ್ತೀರಾ ಅಂತ ಕೇಳಿದ್ರು. ಈ ದೇಶದ ಸೈನಿಕನ ಕೆಪಾಸಿಟಿ ಅಂತದ್ದು. ಕಾರ್ಗಿಲ್ ಯುದ್ಧದಲ್ಲಿ ಈ ದೇಶದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ, ಅವತ್ತಿನ ಪ್ರಧಾನಿ, ಹಾಸ್ಪಿಟಲ್ಗೆ ಹೋಗಿ ಹಾಸ್ಪಿಟಲ್ ಇರಬೇಕಾದ್ರೆ ಒಬ್ಬ ಸೈನಿಕ ಈ ದೇಶದ ಪ್ರಧಾನಿ ಮುಂದೆ ಎದ್ದು ನಿಂತ್ಕೊಂಡ, ಮೈ ಮೇಲೆಲ್ಲ ಬ್ಯಾಂಡೇಜ್, ಅವನಿಗೆ ಎದೆ ಮೇಲೆಲ್ಲ ಬ್ಯಾಂಡೇಜ್ ಹಾಕೊಂಡಿದ್ದ, ಎದ್ದು ನಿಂತ್ಕೊಂಡು ಕಷ್ಟಪಟ್ಟು ಸೆಲ್ಯೂಟ್ ಹೊಡೆದು ಪ್ರಧಾನಮಂತ್ರಿಗಳಿಗೆ ಹೇಳ್ದ, ಸರ್ ಈ ದೇಶ ನಮ್ಮನ್ನು ನೋಡಲ್ಲ, ನಿಮ್ಮನ್ನು ನೋಡುತ್ತೆ. ಒಂದೇ ಒಂದು ಮಾತು ಹೇಳಿ ಈ ದೇಶದ ಜನಕ್ಕೆ, ಈ ದೇಶದ ಸೈನಿಕರು ಪಾಕಿಸ್ತಾನದ ಗುಂಡುಗಳಿಗೆ ಬೆನ್ನು ಕೊಡ್ಲಿಲ್ಲ, ಎದೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಹೆಂಗಿರ್ಬೋದು ಅಂತ. ಈ ದೇಶದ ಸೈನಿಕ ಶತ್ರುಗಳ ಗುಂಡಿಗೆ ಎದೆ ಕೊಟ್ಟವನು. ಚಂದ್ರಶೇಖರ್ ಆಜಾದ್ ಹೇಳ್ತಾರಲ್ಲ, ದುಶ್ಮನೋಂ ಕಿ ಗೋಲಿಯೋನ್ ಸೆ ಹಮ್ ಸಾಮ್ನಾ ಕರೆಂಗೆ. ಈ ದೇಶದ ಸೈನಿಕರು ದುಶ್ಮನರ ಗೋಲಿಗಳಿಗೆ ಎದೆ ಕೊಟ್ಟು ತಾಕತ್ತಿದ್ರೆ ಬಾ ಅಂತ ಹೇಳ್ತಿದ್ದವರು. ಆದ್ರೆ ಈಗ ಸ್ವಲ್ಪ ಕಾಲ ಬದಲಾಗಿದೆ. ಈಗ ಭಾರತ ಎಷ್ಟು ಸಶಕ್ತವಾಗಿದೆ ಅಂತಂದ್ರೆ, ಈಗ ಗೋಲಿಗಳಿಗೆ ಎದೆ ಕೊಡೋದಲ್ಲ, ನಮ್ಮ ಗೋಲಿಗಳಿಗೆ ಎಷ್ಟು ಎದೆಗಳು ಬೀಳ್ತವೆ ಅಂತ ಲೆಕ್ಕ ಹಾಕುವ ಮಟ್ಟಿಗೆ ಇವತ್ತು ಭಾರತೀಯ ಸೈನ್ಯ ಬಂದು ನಿಂತ್ಕೊಂಡಿದೆ. ಇವತ್ತು ಹಂಗೆ ನಡೀತಾ ಇದೆ ಮಿತ್ರರೇ. ಇವತ್ತು ಭಾರತ ಎಷ್ಟು ಅಗಾಧವಾಗಿ ಬೆಳೆದು ನಿಂತಿದೆ ಅಂತಂದ್ರೆ, ನೀವು ನನ್ನನ್ನು ಯಾವುದೇ ಪಾರ್ಟಿಗೆ ಹೋಲಿಸಬೇಡಿ. ನಾನು ನರೇಂದ್ರ ಮೋದಿ ಅವ್ರ ಬಗ್ಗೆ ತುಂಬಾ ಮಾತಾಡಿದ, ಕೆಲವರು ಹೇಳ್ತಾರೆ ಯಾವುದೋ ಪಾರ್ಟಿ ಇವರು ಅಂತ, ಮರ್ತೆ ಹೋಗಿರ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ನಾನೇ ಮಾತಾಡಿದ್ದು, ಇಂದಿರಾ ಗಾಂಧಿ ಬಗ್ಗೆನೂ ನಾನೇ ಮಾತಾಡಿದ್ದು, ಮರ್ತೆ ಹೋಗ್ಬಿಟ್ಟಿರ್ತಾರೆ. ಈ ದೇಶದ ಇವತ್ತಿನ ಪ್ರಧಾನಿ ಎಷ್ಟು ಬಲಾಢ್ಯವಾಗಿದ್ದಾರೆ, ಎಷ್ಟು ಗಟ್ಟಿಯಾಗಿದ್ದಾರೆ ಅಂತಂದ್ರೆ, ಪಾಕಿಸ್ತಾನಕ್ಕೆ ಚೈನಾ ತನ್ನ ದೇಶದ ಮಿಸೈಲ್ಗಳನ್ನು ಕೊಟ್ಟು ನಮ್ಮ ದೇಶದ ಕಡೆ ತಿರುಗಿಸಿಡ್ತಿತ್ತು. ಹಾಗೆಲ್ಲ ಈ ದೇಶದ ಪ್ರಧಾನಮಂತ್ರಿಗಳು ಓಡೋಗಿ ಚೈನಾ ಕೈ ಮುಗಿದು ಪ್ಲೀಸ್ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೇಳೋರು. ಆದ್ರೆ ಈಗಿನ ಪ್ರಧಾನಿ ಚೇಂಜ್ ಆಗಿದ್ದಾರೆ. ಅವ್ರು ಚೈನಾ ಕೈ ಮುಗಿಯೋ ಪರಿಸ್ಥಿತಿ ಇಲ್ಲ. ಏನ್ ಮಾಡಿದ್ದಾರೆ ಗೊತ್ತಾ? ಚೈನಾದ ಶತ್ರು ರಾಷ್ಟ್ರ ವಿಯೆಟ್ನಾಂಗೆ ನಾವು ತಯಾರಿಸಿರೋ ಬ್ರಹ್ಮೋಸ್ ಮಿಸೈಲ್ಗಳನ್ನು ಕೊಟ್ಟು ಇದನ್ನ ಚೈನಾದ ಕಡೆ ತಿರುಗಿಸಿಡಿ, ನಾವು ಹೇಳಿದಾಗ ಇದನ್ನ ಹಾರಿಸಿದ್ರೆ ಸಾಕು ಅಂತ ಈ ದೇಶ ಚೈನಾನ ಕಂಟ್ರೋಲ್ ಮಾಡಿಟ್ಟಿದೆ. ಇವತ್ತು ಪಾಕಿಸ್ತಾನವನ್ನ ಭಾರತ ಹೆಂಗ್ ಹಿಡಿದಿಟ್ಟಿದೆ ಅಂತಂದ್ರೆ, ಕಳೆದ 7-8 ದಿನಗಳ ಹಿಂದೆ ಪಾಕಿಸ್ತಾನದ ಟಿವಿನಲ್ಲಿ ಪಾಕಿಸ್ತಾನದ ಒಬ್ಬ ಬುದ್ಧಿಜೀವಿ ಈ ದೇಶದ ಪ್ರಧಾನಿಯನ್ನು ಕುರಿತು ಮಾತನಾಡ್ತಾ ಹೇಳ್ತಾನೆ, ಏನ್ ಪ್ರಧಾನಿಯಪ್ಪ ಅವನು, ಜಗತ್ತಿನ ಮೂಲೆ ಮೂಲೆಗೂ ಹೋಗಿ ಪಾಕಿಸ್ತಾನ ಭಯೋತ್ಪಾದಕ ರಾಷ್ಟ್ರ ಅಂತ ಸಿಕ್ಕಡೆ ಭಾಷಣ ಮಾಡ್ತಿದ್ದಾನೆ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಸೇನೆ ತಗೊಂಡು ಪಾಕಿಸ್ತಾನ ಆಕ್ರಮಣ ಮಾಡಿ ಧ್ವಂಸ ಮಾಡಿದ್ರೆ ಇಡೀ ಜಗತ್ತು ಹೇಳುತ್ತೆ, ಒಂದು ಭಯೋತ್ಪಾದಕ ರಾಷ್ಟ್ರ ಕ್ಲೀನ್ ಆಯ್ತು, ಒಳ್ಳೆ ಕೆಲಸ ಮಾಡಿದ್ರಿ ಅಂತ. ಹಂಗೆ ಜನರನ್ನು ಡೆವಲಪ್ ಮಾಡಿಟ್ಬಿಟ್ಟಿದ್ದಾನೆ. ಅರ್ಥ ಮಾಡ್ಕೊಂಡ್ರಪ್ಪ ಇದನ್ನ ಅಂತ. ಇವತ್ತು ಈ ದೇಶ ಹೆಂಗ್ ಬೆಳೆದು ನಿಂತಿದೆ ಅಂತಂದ್ರೆ, ಯಾವ ಚೈನಾ ಈ ದೇಶದ ಮೇಲೆ ಕಣ್ಣಾಕಿ ಕೂತ್ಕೊಂಡು ಈ ದೇಶ NSG ಗೆ ಸೇರಬಾರ್ದು ಅಂತ, ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ಸ್ ಗೆ ಸೇರಬಾರ್ದು ಅಂತ ಅಡ್ಡಗಟ್ಟಿ ನಿಂತಿತ್ತು, ಈ ದೇಶ ಏನ್ ಮಾಡ್ತು ಗೊತ್ತಾ? ಅಮೆರಿಕಕ್ಕೆ ಹೋಗಿ ಅಮೆರಿಕದ ಸೆನೆಟ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ಗೆ ಭಾರತ ಸೇರ್ಕೊಳ್ತು. ಗೊತ್ತಿರಲಿ ಮಿತ್ರರೇ, ಇಡೀ ಏಷ್ಯಾದಿಂದ MTCR ಮಿಸೈಲ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಬಹುದಾದಂತ ಸಾಮರ್ಥ್ಯ ಹೊಂದಿರುವಂತ ಆ ತರದ ಒಪ್ಪಂದಕ್ಕೆ ಸೈನ್ ಮಾಡಿರುವಂತ ಏಕೈಕ ರಾಷ್ಟ್ರ ಭಾರತ ಇಡೀ ಏಷ್ಯಾ ಖಂಡದಲ್ಲಿ. ಚೈನಾ NSG ಗೆ ಸೇರ್ಲಿಕ್ಕೆ ಕೊಡಲ್ಲ ಅಂತ ಹೇಳ್ತಲ್ಲ, ಭಾರತ ಹೇಳ್ತು MTCR ಗೆ ನೀನ್ ಹೆಂಗ್ ಸೇರ್ಕೊಂಡ್ ಬಿಡ್ತೀಯ, ನಾನು ನೋಡ್ಬಿಡ್ತೀನಿ. ಈಗ ಚೈನಾ ನಮ್ಮನ್ನು ಕೇಳ್ಕೊಳ್ತಿದ್ದೆ, ಪ್ಲೀಸ್ MTCR ಗೆ ಸೇರ್ಕೊಳ್ಳಿಕ್ಕೆ ನಮ್ಗೆ ಹೆಲ್ಪ್ ಮಾಡ್ತೀರಾ? ಅವ್ರಿಗೆ ಗೊತ್ತಿಲ್ಲ ಇರೋದ್ ನೆಹರು ಅಲ್ಲ ಈಗ ಅಂತ. ಈ ದೇಶದ ಪ್ರಧಾನಿ ಹೇಳಿದ್ರು, ಪ್ಲೀಸ್ NSG ಗೆ ಸೇರ್ಕೊಳ್ಳಿಕ್ಕೆ ನಮ್ಗೆ ಹೆಲ್ಪ್ ಮಾಡ್ತೀರಾ? ಮೊದಲು ನಮ್ಮನ್ನು ಸೇರಿಸಿ ಆಮೇಲೆ ನಾವು ನಿಮ್ಮನ್ನು ಸೇರಿಸ್ತೀವಿ ಅಂತ. ಭಾರತ ಇವತ್ತು ಮಾತಾಡೋ ದಿಕ್ಕು ಬದಲಾಗಿದೆ ಮಿತ್ರರೇ. 2 ದಿನಗಳ ಹಿಂದೆ, ಬಹುಶಃ 2 ದಿನವೂ ಆಗ್ಲಿಲ್ಲ ಅನ್ಸುತ್ತೆ, ಈ ದೇಶ ಚೈನಾ ಕೊಟ್ಟಿರುವಂತ ಆನ್ಸರ್ ಎಂತದ್ದು ಗೊತ್ತೇನು? ಚೈನಾ ಈ ದೇಶದ ಗಡಿಯೊಳಗೆ ನುಸುಳುತ್ತೆ ಅಂತ ಗೊತ್ತಾದ ತಕ್ಷಣ ಭಾರತ ಗಡಿ ಭಾಗದಲ್ಲಿ 100 ಟ್ಯಾಂಕ್ಗಳನ್ನ ತಗೊಂಡೋಗಿ ನಿಲ್ಲಿಸಿದೆ. ಹೆಂಗ್ ಒಳಗೆ ಬರ್ತೀಯ ನೋಡೇ ಬಿಡ್ತೀನಿ ನಾನು ಅಂತ. ಅಷ್ಟಕ್ಕೆ ಸುಮ್ಮನಾಗದೆ ಚೈನಾಕ್ಕೆ ಭಾರತದಿಂದ ಇನ್ಪುಟ್ ಗಳನ್ನ ಕೊಡ್ತಾ ಇದ್ದಂತ 3 ಚೀನಿ ಪತ್ರಕರ್ತರಿಗೆ ಭಾರತ ಹೇಳಿದೆ, ನಿಮ್ ಗಂಟು ಮೂಟೆ ಕಟ್ಕೊಂಡು ವಾಪಸ್ ಹೋಗಿ, ಇನ್ ಮುಂದೆ ವೀಸಾ ನಿಮ್ ಕೊಡ್ಲಾಗಲ್ಲ ಅಂತ. ಚೈನಾದ ಪತ್ರಿಕೆಗಳು ಗಾಬರಿಗೊಂಡು ಚೈನಾದ ಸರ್ಕಾರದ ಪತ್ರಿಕೆ ಹೇಳಿದೆ, ಹಿಂಗೆ ಮಾಡಿದ್ರೆ ನಾವು ಕಠಿಣವಾದ ಇದನ್ನ ತಗೊಳ್ಬೇಕಾಗುತ್ತೆ ನೋಡಿ, NSG ಸೇರಿಸೋದಕ್ಕೆ ಅಡ್ಡಗಾಲ ಹಾಕ್ಬೇಕಾಗುತ್ತೆ ನೋಡಿ ಅಂತ ಚೀನಾ ಬಾಯ್ ಬಡ್ಕೊಳ್ಳುವಂತ ಸ್ಥಿತಿಗೆ ಬಂದು ನಿಲ್ಲಿಸಿದೀವಲ್ಲ, ಇದು ಇವತ್ತು ಭಾರತದ ಕೆಪಾಸಿಟಿ ಅಂತ. ಚೀನಾ ಪಠಾನ್ಕೋಟ್ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಅಂತ ಪಾಕಿಸ್ತಾನಕ್ಕೆ ಇನ್ಸ್ಟಿಗೇಟ್ ಮಾಡಿದಾಗ ಭಾರತ ಚೀನಾದ ಮುಂದೆ ತಲೆ ತಗ್ಗಿಸಿ ನಿಂತ್ಕೊಳ್ಳಿಲ್ಲ. ಭಾರತ ಏನ್ ಮಾಡ್ತು ಗೊತ್ತಾ? ಚೀನಾದ ಬದ್ಧ ವೈರಿ ಆಗಿರುವಂತ ಜಪಾನ್ ಜೊತೆ ಒಪ್ಪಂದ ಮಾಡಿಕೊಂಡು ಅಂಡಮಾನ್ ನಿಕೋಬಾರ್ಗೆ ಜಪಾನ್ನ ಕರೆಸ್ಕೊಂಡು ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹವನ್ನ ಡೆವಲಪ್ ಮಾಡಿ ಅಲ್ಲಿ ಸಬ್ಮೆರಿನ್ ಇಟ್ಟು ಪಾಕಿಸ್ತಾನದ ಚೀನಾದ ದಕ್ಷಿಣ ಭಾಗವನ್ನು ಅಟ್ಯಾಕ್ ಮಾಡಲಿಕ್ಕೆ ಬೇಕಾಗಿರುವಷ್ಟು ತಯಾರಿ ಮಾಡ್ಕೊಳ್ತಿದೆಯಲ್ಲ ಭಾರತ. ಇದು ಭಾರತದ ಕೆಪಾಸಿಟಿ. ಭಾರತದಲ್ಲಿ ಹೊಸ ಸರ್ಕಾರ ಬರೋವರೆಗೂ ಚೀನಾ ಸೌತ್ ಚೈನಾದಲ್ಲಿರುವಂತಹ ಸಮುದ್ರದ ಮೇಲೆ ಏಕಸ್ವಾಮ್ಯ ಹೊಂದಿತ್ತು. ಬೇರೆ ಯಾವ ರಾಷ್ಟ್ರದವರು ಇಲ್ಲಿ ಬರಬಾರದು ಅಂತಿತ್ತು. ಯಾವಾಗ ಭಾರತ ಬಲಾಢ್ಯ ಆಯ್ತೋ, ಭಾರತ ಜಗತ್ತಿನ ಜನರನ್ನ ಆಹ್ವಾನ ಮಾಡ್ತು,
ಜಪಾನ್ ಕೇಳ್ಕೊಳ್ತು, ಇಸ್ರೇಲ್ ಕೇಳ್ಕೊಳ್ತು, ಅಮೆರಿಕಾನ್ ಕೇಳ್ತು, ಸೌತ್ ಚೈನಾ ಸೀನಿಗೆ ನಾವೆಲ್ಲ ಹೋಗೋಣ, ಸಬ್ಮೆರಿನ್ ತಗೊಂಡು ಹೋಗೋಣ, ಸಬ್ಮೆರಿನ್ ಆಟ ಆಡೋಣ ಅಲ್ಲಿ ಅಂತ. ಪಾಕಿಸ್ತಾನ ಹೇಳ್ತು ಸೌತ್ ಚೈನಾ ಸೀ ನಂದು, ನೀವ್ ಹೆಂಗ್ ಬರ್ತೀರಿ? ಜಗತ್ತು ಹೇಳ್ತು ನಿಮ್ಮ ಅಪ್ಪಂದೇನಲ್ಲ, ಅದು ಜಗತ್ತಿಗೆ ಸೇರಿದ್ದು, ಯಾರು ಬೇಕಿದ್ರು ಹೋಗ್ಬೋದು ಅಂತ. ಚೈನಾದ ಏಕಸ್ವಾಮ್ಯವನ್ನ ಭಾರತ ಇವತ್ತು ತುಂಡರಿಸಿ ನಿಂತಿದ್ಯಲ್ಲ, ಇದು ಭಾರತದ ಕೆಪಾಸಿಟಿ ಅಂತ. ಇವತ್ತು ಭಾರತ ತುಂಬಾ ಬದಲಾಗಿದೆ. ಇವತ್ತು ಭಾರತ ಎಷ್ಟರ ಮಟ್ಟಿಗೆ ಬದಲಾಗಿದೆ ಅಂತಂದ್ರೆ, ಈ ದೇಶದ ಪ್ರಧಾನಿ ಅಮೆರಿಕಕ್ಕೆ ಹೋದ್ರೆ ಅಮೆರಿಕದ 2 ಸೆನೆಟ್ನ ಸದಸ್ಯರು 2 ನಿಮಿಷಕ್ಕಿಂತಲೂ ಹೆಚ್ಚು ಚಪ್ಪಾಳೆ ಹೊಡಿತಾರೆ. ಅವ್ರು ಭಾಷಣ ಮಾಡ್ತಿರ್ಬೇಕಾದ್ರೆ 9 ಸಲ ಎದ್ದಿಂತು ಚಪ್ಪಾಳೆ, 60 ಸಲಕ್ಕಿಂತಲೂ ಹೆಚ್ಚು ಬಾರಿ ಕೂತ್ ಚಪ್ಪಾಳೆ ಹೊಡೆದು 1 ನಿಮಿಷ ನಿಲ್ಸಯ್ಯ, ಚಪ್ಪಾಳೆ ಮುಗಿಸ್ತೀವಿ ಆಮೇಲೆ ಮಾತಾಡು ಅಂತ ಹೇಳ್ತಾರೆ. ಮಾತಾಡಿ 46 ನಿಮಿಷ, ಅದರಲ್ಲಿ 6 ನಿಮಿಷಕ್ಕೂ ಹೆಚ್ಚು ಕಾಲ ಚಪ್ಪಾಳೆನೆ. ಈ ದೇಶದ ಪ್ರಧಾನಿ ಇಂಗ್ಲೆಂಡಿಗೆ ಹೋದ್ರೆ ಇಂಗ್ಲೆಂಡಿನ ಮಾಜಿ ಪ್ರಧಾನಿ ಡೇವಿಡ್ ಕ್ಯಾಮರೂನ್ನ ಹೆಂಡತಿ, ಈಗ ಥೆರೇಸಾ ಬಂದಿದ್ದಾರೆ, ಡೇವಿಡ್ ಕ್ಯಾಮರೂನ್ನ ಹೆಂಡತಿ ಈ ದೇಶದ ಪ್ರಧಾನಿಯನ್ನ ಸ್ವಾಗತ ಮಾಡ್ಲಿಕ್ಕೆ ಸೀರೆ ಉಟ್ಕೊಂಡು ವಯ್ಯಾರವಾಗಿ ಬಂದು ನಿಂತ್ಕೋತಾಳೆ. ಇಂಡಿಯನ್ ಕಲ್ಚರ್ ಮೋದಿಜಿ ಅಂತ ಹೇಳ್ತಾಳೆ. ಯೋಚನೆ ಮಾಡಿ ಹೆಂಗಿರ್ಬೋದು. ಈ ದೇಶದ ಪ್ರಧಾನಿ ರಷ್ಯಾಕ್ಕೆ ಹೋದ್ರೆ ರಷ್ಯಾದ ಪಾಪ್ ಸಿಂಗರ್ ಓಂ ಗಂಗಣಪತಯೇ ನಮಃ ಅಂತ ಈ ದೇಶದ ಪ್ರಧಾನಿಯನ್ನು ಸ್ವಾಗತ ಮಾಡಿ ಅವ್ರ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಹೇಳ್ತಾಳೆ, ನಮಗೂ ಒಂದು ಟೆಂಪಲ್ ಕಟ್ಟಿಸ್ಕೊಟ್ರಿ, ನಮಗೂ ಮನಃಶಾಂತಿ ಬೇಕು ಅಂತ ಈ ದೇಶದ ಪ್ರಧಾನಿಗೆ. ಈ ದೇಶದ ಪ್ರಧಾನಮಂತ್ರಿ ಸೌದಿ ಅರೇಬಿಯಾಕ್ಕೆ ಹೋದ್ರೆ ಸೌದಿ ಅರೇಬಿಯಾ ಕಟ್ಟರ್ ವಹಾಬಿ ಕಂಟ್ರಿ ಅಂತ ಕರೆಯಲ್ಪಡೋ ಸೌದಿ ಅರೇಬಿಯಾದ ಎಲ್ಲ ಶೇಖ್ಗಳು ಈ ದೇಶದ ಪ್ರಧಾನಮಂತ್ರಿಯ ಸ್ವಾಗತಕ್ಕೆ ನಿಂತು ಅದ್ದೂರಿಯಾಗಿ ಸ್ವಾಗತ ಮಾಡ್ತಾರೆ. ಈ ದೇಶದ ಪ್ರಧಾನಿ ಅವರ ಅಪೋಸ್ ಮಾಡುವಂತ ರಾಷ್ಟ್ರ ಇರಾನ್ಗೆ ಹೋಗಿ ಚಾಬಹಾರ್ ಒಪ್ಪಂದ ಮಾಡಿಕೊಂಡು ಬರ್ತಾರೆ. ಯಾವ ದೇಶದಲ್ಲಿ ತಾಲಿಬಾನ್ ಹುಡ್ತೋ ಆ ದೇಶಕ್ಕೆ ಈ ದೇಶದ ಪ್ರಧಾನಿ ಹೋಗ್ತಾರೆ. ಅಫ್ಘಾನಿಸ್ತಾನಕ್ಕೆ, ಅಲ್ಲಿಗೆ ಹೋಗಿ ಈ ದೇಶದ ಪ್ರಧಾನಿ ಏನ್ ಮಾಡ್ತಾರೆ ಗೊತ್ತಾ? 1,000 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದಂತ ಅಣೆಕಟ್ಟನ್ನ, ಕುಡಿಯೋ ನೀರು ಬೇಕಾಗಿರುವಂತ ಅಣೆಕಟ್ಟನ್ನ ಅಲ್ಲಿನ ಕಟ್ಟರ್ ಜನರುಗಳಿಗೆ ಸಮರ್ಪಣೆ ಮಾಡಿ ನಿಮ್ಗೆ ಕುಡಿಯೋ ನೀರು ಸಿಗ್ತಲ್ಲ, ಅದೇ ನನಗೆ ಖುಷಿ ಅಂತ ಈ ದೇಶದ ಪ್ರಧಾನಿ ಹೇಳಿದರೆ, ಆ ದೇಶದ ಅಫ್ಘಾನಿಸ್ತಾನದ ಅತ್ಯುನ್ನತ ಗೌರವ, ಸಿವಿಲಿಯನ್ಸ್ಗೆ ಕೊಡಬಹುದಾದ ಗೌರವವನ್ನ ಈ ದೇಶದ ಪ್ರಧಾನಿಗೆ ಅವರು ಕೊಟ್ಟು, ಒಬ್ಬ ಪತ್ರಕರ್ತ ಬರೀತಾನೆ, ಭಾರತ ನಮಗೆ ಕುಡಿಯೋ ನೀರಿನ ಅಣೆಕಟ್ಟು ಕಟ್ಟಿಕೊಟ್ಟಿದೆ, ಪಾಕಿಸ್ತಾನ ಹೆಚ್ಚಂದ್ರೆ ಇದನ್ನು ಬಾಂಬ್ ಬಿಟ್ಟು ಉಡಾಯಿಸಬಹುದಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಜಗತ್ನಲ್ಲಿ ನಮ್ ಗೌರವ ಹೆಂಗ್ ಬೆಳೀತಿದೆ ಅಂತಂದ್ರೆ, ಇಡೀ ಜಗತ್ತು ನಮ್ ಕಡೆ ಈ ದಿಕ್ಕಿನಲ್ಲಿ ನೋಡ್ತಾ ಇದೆ. ಮಿತ್ರರೇ, ಇವತ್ತು ಫ್ರಾನ್ಸ್ ನಲ್ಲಿ ಬ್ಲಾಸ್ಟ್ ಆಗುತ್ತೆ, ಇವತ್ತು ಜರ್ಮನಿನಲ್ಲಿ ಬ್ಲಾಸ್ಟ್ ಆಗುತ್ತೆ, ಅಮೆರಿಕಾದಲ್ಲಿ ಬ್ಲಾಸ್ಟ್ ಆಗುತ್ತೆ, ಎಲ್ಲ ಕಡೆ ಎಟ್ಟರ ಮಟ್ಟಿಗೆ ಬ್ಲಾಸ್ಟ್ಗಳು ನಡೀತಾ ಇವೆ ಅಂತಂದ್ರೆ ಜಗತ್ತೆಲ್ಲ ಹೇಳುತ್ತೆ, ಇದನ್ನ ಭಾರತದ ಪ್ರಧಾನಮಂತ್ರಿ ಹೆಂಗ್ ಹ್ಯಾಂಡಲ್ ಮಾಡ್ತಾರೋ ಹಂಗ್ ಮಾಡ್ಬೇಕು ನೋಡಿ. ನಾವು ಹ್ಯಾಂಡಲ್ ಮಾಡುವಂತ ಸ್ಟೈಲ್ ಚೇಂಜ್ ಆಗಿದೆ. ನೈಜೀರಿಯಾದ ಪ್ರಧಾನಿ ಭಾರತಕ್ಕೆ ಬರ್ತಾರೆ. ಆಫ್ರಿಕಾದ ಸಮಿಟ್ ಭಾರತದಲ್ಲಿ ನಡೆದಾಗ ನೈಜೀರಿಯಾದ ಪ್ರಧಾನಿ ಈ ದೇಶದ ಪ್ರಧಾನಿ ಕೈ ಮುಗಿದು ಕೇಳ್ಕೊಳ್ತಾರೆ, ಸರ್ ನನ್ನ ದೇಶದಲ್ಲಿ ಬೋಕೋ ಹರಾಮ್ ತುಂಬಾ ಜೀವ ತಿಂತಿದೆ ಸರ್, ಭಯೋತ್ಪಾದಕರು, ನೀವು ಇಷ್ಟು ವರ್ಷಗಳಿಂದ ಈ ಭಯೋತ್ಪಾದಕರನ್ನ ಹ್ಯಾಂಡಲ್ ಮಾಡಿದ್ದೀರಾ, ನಮ್ಗೆ ಸ್ವಲ್ಪ ಗೈಡ್ ಮಾಡಿ ಸರ್, ನಾವು ಹ್ಯಾಂಡಲ್ ಮಾಡ್ತೀವಿ ಅವರನ್ನ ಅಂತ ಈ ದೇಶದಿಂದ ಗೈಡೆನ್ಸ್ ಕೇಳ್ತಾರಲ್ಲ. ಭಾರತ ವಿಶ್ವ ಗುರುತ್ವದ ಪಟ್ಟಕ್ಕೆ ಬಂದಿಲ್ಲ ಅಂತ ಹೆಂಗ್ರಿ ಹೇಳ್ತೀರಿ? ಈ ತರ ಭಾರತ ಅದಾಗಲೇ ಬಂದಾಗಿದೆ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಏನಿದೆ ಅಂತಂದ್ರೆ, ಭಾರತ ಹೊರಗಡೆಯಿಂದ ಬಲಾಢ್ಯ ಆಗ್ತಿದೆ. ಅರುಣ್ ಶೌರ್ಯ ಒಂದು ಪುಸ್ತಕದಲ್ಲಿ ಬರೀತಾರೆ, ಪುಸ್ತಕದ ಟೈಟ್ಲೇ ಹಂಗಿದೆ, ವಿಲ್ ದ ಐರನ್ ಫೆನ್ಸ್ ಸೇವ್ ಅ ಟ್ರೀ ಹಾಲೋಡ್ ಬೈ ಟರ್ಮೈಟ್ಸ್ ಅಂತ. ಅರ್ಥ ಏನು ಗೊತ್ತೇನು? ಒಳಗಿಂದ ಗೆದ್ದಲು ತಿಂದ ಒಂದು ಮರವನ್ನ ಸುತ್ತಲೂ ಕಟ್ಟಿದ ಬೇಲಿ ಉಳಿಸಿಕೊಡುತ್ತಾ. ಒಳಗಿಂದ ಗೆದ್ದಲು ತಿಂತಾ ಇದೆ. ಈ ದೇಶದ ತಾರುಣ್ಯ ನಿಧಾನವಾಗಿ ಹಾಳಾಗ್ತಿದೆ. ಇವತ್ತು ನಾನು ನಿಮ್ಮನ್ನು ಕೇಳ್ಕೊಳ್ಬೇಕಾಗಿರೋದು ಇದೇ ಮಾತು ಮಿತ್ರರೇ. ಈ ದೇಶದ ಸೈನಿಕ ಪ್ರಾಣ ಕೊಟ್ಟು ಮನೆಗೆ ಬರ್ತಾನಲ್ಲ, ಅಮನ್ ಕಾಲಿಯ ಅಮೋಲ್ ಕಾಲಿಯ ಒಂದೇ ಮನೆಯ 2 ಅಣ್ಣ ತಮ್ಮಂದ್ರು ಸೈನಿಕೋಸ್ಕರ ಕಾದಾಡ್ತಿದ್ದವರು, ಹೋರಾಟ ಮುಗಿಸಿ ವಾಪಸ್ ಬರ್ತಾನೆ. ಒಬ್ಬ ಹುಡುಗ ಕಾದಾಟ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ಬ ಕಿರಿಯ ಮಗನ ಶವ ಮನೆಗೆ ಬರುತ್ತೆ. ಅಪ್ಪ ಆ ಹುಡುಗನ ಶವಕ್ಕೊಂದು ಸೆಲ್ಯೂಟ್ ಹೊಡೆದು ಏನ್ ಹೇಳ್ತಾರಂತೆ ಗೊತ್ತಾ? ಮಗು, ನಿನ್ನನ್ನ ನನ್ನ ಕಿರಿ ಮಗ ಅಂತ ಊರು ತುಂಬಾ ಹೇಳ್ಕೊಂಡು ತಿರುಗಾಡ್ತಿದ್ದೆ, ಆದರೆ ನೀನ್ ದೇಶಕ್ಕೆ ಹಿರಿಮಗ ಆಗ್ಬಿಟ್ಟಿರಪ್ಪ, ಧನ್ಯನಾಗಬೇಕು. ಕಾರ್ಗಿಲ್ ಯುದ್ಧದಲ್ಲಿ ಪ್ರಾಣ ಕೊಟ್ಟಂತ ಮೇಜರ್ ಮನೋಜ್ ಕುಮಾರ್ ಪಾಂಡೆಯ ತಾಯಿ ಪರಮವೀರ್ ಚಕ್ರ ಪ್ರಶಸ್ತಿಯನ್ನು ಸ್ವೀಕರಿಸಿಕೊಂಡು ಹೊರಗೆ ಬಂದಾಗ ಇಂಟರ್ವ್ಯೂ ಪ್ರಶ್ನೆ ಕೇಳ್ತಾನೆ, ಹೆಂಗನ್ಸತ್ತಮ್ಮ ನಿಮ್ಗೆ ಇವತ್ತು? ಆ ತಾಯಿ ಹೇಳ್ತಾಳೆ, ಅನ್ಸೋದೇನಪ್ಪ, ಇಷ್ಟು ದಿನ ಇವನ ನನ್ನ ಮಗ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಗೊತ್ತಾಯ್ತು ಇವ್ ನನ್ನ ಮಗ ಅಲ್ಲ, ದೇಶದ ಮಗ ಅಂತ ಇವತ್ತು ಅರ್ಥ ಆಗ್ತದೆ ಅಂತ ತಾಯಿ ಹೇಳ್ತಾಳೆ. ಮಿತ್ರರೇ, ಯಶವಂತ್ ಸಿಂಗ್ ತೋಮರ್ 11 ಜನ ತೋಮರ್ನ ಕರ್ಕೊಂಡು ಯುದ್ಧ ಗೆದ್ದ. 11ರಲ್ಲಿ ಅವನೇ ತೀರ್ಕೊಂಡಿದ್ದ. ಅವನ ಶವ ಮನೆಗೆ ಬಂತು. ತಂದೆ ಮಗನ ಶವದ ಮುಂದೆ ನಿಂತ್ಕೊಂಡು ಸೆಲ್ಯೂಟ್ ಹೊಡೆದು ಏನ್ ಹೇಳಿದ್ರಂತೆ ಗೊತ್ತಾ? ಲೋ ತೋಮರ್, ನಾನು ಕಣ್ಣೀರಿಡಲ್ಲ ಅಂತ ಎಲ್ಲರೂ ಅನ್ಕೋತಿದ್ದಾರೆ, ಯಾಕೆ ಗೊತ್ತಾ ಕಣ್ಣೀರಿಡ್ತಿಲ್ಲ? ನನ್ನ ಕುಟುಂಬದ 2 ರೂಲ್ಸ್, ಒಂದು ಯುದ್ಧದಲ್ಲಿ ಗೆಲ್ಲಬೇಕು,
ಇಲ್ಲ ಯುದ್ಧದಲ್ಲಿ ಸಾಯಬೇಕು. ನೀನ್ ಗೆದ್ದು ಸತ್ತಿದ್ಯಾ ಕಣೋ, ನಾನು ಯಾಕೆ ಕಣ್ಣೀರಿಡ್ಲಿ, ಅದಕ್ಕೆ ಕಣ್ಣೀರಿಡ್ತಾ ಇಲ್ಲ. ಯಾರಿಗೂ ಅರ್ಥ ಆಗಲ್ಲ ನೋಡು ಅಂದ್ರು ಅವ್ರ ತಂದೆ. ನಾನು ಕಣ್ಣಾರೆ ನೋಡಿದ್ದೀನಿ ಮಿತ್ರರೇ. ಮೈಸೂರಿನ ಸೈನಿಕ ಹೇಮಚಂದು ತೀರ್ಕೊಂಡ್ರು. ಅದಾದ 7-8 ವರ್ಷಗಳ ನಂತರ ಯುವ ಬ್ರಿಗೇಡ್ನ ಕಡೆಯಿಂದ ಆ ತಂದೆನ ಕರೆದು ಸನ್ಮಾನ ಮಾಡ್ತಿದ್ರೆ ಆ ತಂದೆ ಕಣ್ಣೀರ್ ಹಾಕ್ತಿಲ್ಲ. ಅವ್ರು ನನ್ನ ಕಡೆ ತಿರುಗಿ ಹೇಳಿದ್ರು, ಚಕ್ರವರ್ತಿ ಕಣ್ಣೀರ್ ಹಾಕ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ನನ್ ಮಗ ಬೇರೆಯವ್ರ ಮಕ್ಕಳ ತರ ಆಕ್ಸಿಡೆಂಟಲ್ ಸತ್ತಿಲ್ಲ, ನನ್ನ ಮಗ ಬೇರೆಯವ್ರ ಮಕ್ಕಳ ತರ ಲವ್ ಫೇಲ್ಯೂರ್ ಆಗಿ ಸತ್ತಿಲ್ಲ, ನನ್ನ ಮಗ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾನ್ರಿ, ನಾನು ಯಾಕೆ ಕಣ್ಣೀರಿಡಬೇಕು ಅಂತ ಅವ್ರ ತಂದೆ ಅಂದ್ರು. ಅವ್ರು ಅಳ್ಳಿಲ್ಲ, ಆದ್ರೆ ಇಡೀ ಸಮಾಜ ಅತ್ತಿತ್ತು ಅಂತ. ನನ್ನ ನೆಚ್ಚಿನ ಮಿತ್ರ, ಈ ದೇಶದ ತಾಕತ್ತು ಹಂಗೆ. ಯಾವತ್ತಾದ್ರೂ ಈ ದೇಶ ಸಂಕಟದಲ್ಲಿದೆ ಅಂತ ಗೊತ್ತಾದಾಗ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಎದ್ದು ನಿಲ್ತಾನೆ. ಹೆಂಗ್ ಗೊತ್ತೇನು? ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ನಡೀತಿತ್ತು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ, ನಿಧಿ ಸಂಗ್ರಹಣೆ ಅಂತ. ಒಬ್ಬ ದೊಡ್ಡ ರಾಜಕಾರಣಿ ಕೂಡ ವೇದಿಕೆ ಮೇಲಿದ್ರು. ಅವರೆಲ್ಲ ದೊಡ್ಡದಾಗಿ ಮಾತನಾಡ್ತಾ ನಿಧಿ ಸಂಗ್ರಹಣೆ ಮಾಡಬೇಕು, ಹಂಗ್ ಮಾಡ್ಬೇಕು ಅಂತಿದ್ರು. ವೇದಿಕೆ ನಡುವಿಂದ ವಯಸ್ಸಾದವರೊಬ್ಬರು ಎದ್ದು ಬಂದ್ರಿ. ಆ ನಿಧಿ ಹುಂಡಿಗೆ ತಮ್ಮ ಕೈಯಲ್ಲಿದ್ದ ವಜ್ರದ ಉಂಗುರನ್ನ ಹಂಗೆ ತೆಗೆದು ಹಾಕಿದ್ರು. ಹಂಗೆ ಇಳಿದು ಹೋದ್ರು ವಾಪಸ್. ವೇದಿಕೆ ಮೇಲಿದ್ರು ಕರೆದು, ಸರ್ ನಿಮ್ ಹೆಸರು ಹೇಳಿ ಸರ್, ವಜ್ರದ ಉಂಗುರ ಹಾಕಿದ್ದಾರೆ, ನಿಮ್ ಹೆಸರು ಹೇಳಿ ಸರ್ ಅಂದ್ರೆ ಏನಂದ್ರು ಗೊತ್ತಾ ಅವರು? ಸಾಯುವಂತ ಸೈನಿಕ ಹೆಸರು ಬರಲಿ ಅಂತ ಸಾಯ್ಲಿಲ್ಲ, ಅವನಿಗೆ ಕೊಡುವಂತ ವಜ್ರದುಂಗುರ ಕೊಟ್ರು, ನಂದೇನ್ ಹೆಸರು ಬಿಡಯ್ಯ, ನಿಯತ್ತಾಗದನ್ನು ತಲುಪಿಸು ಸಾಕು ಅಂತ ಹೊರಟಿದ್ರು. ಮಿತ್ರರೇ, ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಇದೇ ಹುಬ್ಬಳ್ಳಿನಲ್ಲಿ ಒಂದು ವಿದ್ಯಾರ್ಥಿ ಸಂಘಟನೆ ಹಣ ಸಂಗ್ರಹಣೆ ಮಾಡಬೇಕು ಅಂತ ರಸ್ತೆಗಳಿಗೆಲ್ಲ ಅಂಗಡಿಗಳಿಗೆಲ್ಲ ತಿರುಗಿ ಕಲೆಕ್ಟ್ ಮಾಡ್ತಿದ್ರೆ, ಹುಬ್ಬಳ್ಳಿಯ ಒಂದು ಮುಖ್ಯ ರಸ್ತೆಯಲ್ಲಿರುವಂತ ಒಂದು ಅಜ್ಜಿ ರಸ್ತೆ ಮೇಲೆ ಕೂತಿದ್ದ ಭಿಕ್ಷುಕಿ ಆ ಹುಡುಗರನ್ನ ಕರೆದು ಕೇಳಿದಂತೆ, ಏನ್ ಮಾಡ್ತಿದ್ದೀರಿ? ನನ್ನ ಕೆಲಸ ನೀವು ಮಾಡ್ತಿದ್ದೀರಿ ಅಂತ ಬೇಜಾರಿರ್ಬೇಕು ಒಳಗೆ, ಗೊತ್ತಿಲ್ಲ. ಆ ಹುಡುಗರು ಹೇಳಿದ್ರು, ಅಮ್ಮ ಸೈನಿಕರು ಹಿಂಗ್ ಹೋರಾಟ ಮಾಡ್ತಿದ್ದಾರೆ, ಅವರಿಗೋಸ್ಕರ ನಿಧಿ ಸಂಗ್ರಹ ಮಾಡ್ತಿದೀವಿ, ಅವ್ರ ಕಷ್ಟದಲ್ಲಿರೋರಿಗೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೆ ಅಂತಂದ್ರೆ. ಅಜ್ಜಿ ಏನ್ ಮಾಡಿದ್ಲಂತ ಗೊತ್ತಾ? ತಾನು ಕೂತಿದ್ದ ಗೋಣಿ ಚೀಲ ತೆಗೆದು ಅದರ ಕೆಳಗೆ ಕಲೆಕ್ಟ್ ಆಗಿರುವ ಅಷ್ಟು ಚಿಲ್ಡ್ರನ್ ತೆಗೆದು ಆ ಹುಂಡಿಗೆ ಸುರಿದು ತಲುಪಿಸರಪ್ಪ ಅವರಿಗೆ ಅಂತ ಹೇಳಿದ್ದನ್ನ ಒಂದು ಪ್ರಮುಖ ಪತ್ರಿಕೆ ವರದಿ ಮಾಡಿ ಈಗಲೂ ಕಟ್ಟಿಂಗ್ ನನ್ನ ಹತ್ರ ಇದೆ. ಯೋಚನೆ ಮಾಡಿ ಹೆಂಗಿರ್ಬೋದು ಭಾರತ. ನಾನು ತುಂಬಾ ಬಾರಿ ನೆನಪಿಸ್ಕೊಳ್ಳುವಂತ ಒಂದು ಸಂಗತಿ ಇದೆ, ನನಗಂತೂ ತುಂಬಾ ಪ್ರೇರಣೆ ಕೊಟ್ಟ ಸಂಗತಿ. ಇವತ್ತು ಪ್ರತಿ ಬಾರಿ ನೆನಪಿಸ್ಕೊಳ್ಬೇಕಾದ್ರೆ ಇವ್ರ ಹತ್ರಕ್ಕೂ ನಾವು ಹೋಗಲ್ವಲ್ಲ ಅಂತ ನನಗೆ ಅನ್ನಿಸ್ತಿರುತ್ತೆ. ಎಂತ ಹೆಣ್ಮಗಳು, 9-10 ವರ್ಷದ ಹೆಣ್ಮಗಳು, ಅಪ್ಪ ಕೊಟ್ಟಿರೋ ದುಡ್ಡನ್ನ ನಾನು ಸೈನಿಕರಿಗೆ ಅಂತ ಆ ದುಡ್ಡು ಅಪ್ಪನ ದುಡ್ಡಾಗತ್ತೆ, ನಾನೇನಾದ್ರೂ ಕೊಡ್ಬೇಕಲ್ಲ ಅಂತ ಏನ್ ಮಾಡಿದ್ಲಂತೆ ಗೊತ್ತಾ? ತಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ತಾನು ಟ್ರೈನ್ ಅಲ್ಲಿ ತನ್ನ ಬ್ಯಾಗ್ ಅನ್ನ ಪಕ್ಕಕ್ಕಿಟ್ಟು ದೇಶಭಕ್ತಿ ಗೀತೆನ ಹಾಡಿ ಭಿಕ್ಷೆ ಕಲೆಕ್ಟ್ ಮಾಡ್ತಾರೆ. 22 ದಿನ ಆದ್ಮೇಲೆ ಅಪ್ಪನ ಬಳಿಗೆ ಬಂದು ದುಡ್ಡು ಕೊಟ್ಟು ಹೇಳಿದ್ಲು, ಅಪ್ಪ ಇದು ನಾನೇ ಕಲೆಕ್ಟ್ ಮಾಡಿರೋದು, ಎಲ್ಲರೂ ಭಿಕ್ಷೆ ಅನ್ಕೊಂಡಿದ್ದಾರೆ, ಅದ್ರ ಭಿಕ್ಷೆ ಅಲ್ಲಪ್ಪ, ನನ್ನ ಟ್ಯಾಲೆಂಟ್ ಅನ್ನು ತೋರಿಸಿ ಗಳಿಸಿರೋ ದುಡ್ಡು ಕಣಪ್ಪ, ಇದನ್ನ ಸೈನ್ಯಕ್ಕೆ ಕಳಿಸ್ಕೊಡ್ತೀನಿ. ಆ ಹುಡುಗಿ ಈಗ ತುಂಬಾ ದೊಡ್ಡ ಸಿಂಗರ್ ಆಗಿದ್ದಾಳೆ ಅಂತ ಮೊನ್ನೆ ಒಂದು ರಿಪೋರ್ಟ್ ನೋಡಿದೆ. ಆ ಹೆಣ್ಮಗಳು ತುಂಬಾ ಚೆನ್ನಾಗಿರ್ಲಿ, ಬಹಳ ಖುಷಿ ನನಗೆ. ಎಂಥ ಸಂಗತಿಗಳು ಈ ದೇಶದಲ್ಲಿ ನಡೆದವು ಅಂತಂದ್ರೆ, ಈ ದೇಶದ ಜನ ಒಕ್ಕೊರಳಿಂದ ದನಿ ಎತ್ತಿ ನಿಂತರಲ್ಲ, ಇವತ್ತು ವಾಪಸ್ ಅಂತ ದನಿ ಅಂತೂ ಬರಬೇಕು. ಭಾರತಕ್ಕೋಸ್ಕರ ನಾವು ಬದುಕ್ತೀವಿ ಅಂತ ಹೇಳುವಂತ ದನಿ ಆಗ್ಬೇಕು. ನನ್ನ ನೆಚ್ಚಿನ ತರುಣ ಮಿತ್ರರೇ, ಬಳ್ಳಾರಿ ಸಾಮಾನ್ಯವಾದ ನಾಡಲ್ಲ, ಎಂತೆಂಥ ಪರಿಸ್ಥಿತಿಯಲ್ಲೂ ಸಟದು ನಿಂತಿರುವಂತ ನಾಡು. ಯಾವ ಜಿಲ್ಲೆ ಬಳ್ಳಾರಿ ಅಂತಂದ್ರೆ, ಎಲ್ಲಿ ಕೃಷ್ಣದೇವರಾಯನ ಆಳ್ವಿಕೆಯ ಸದ್ದು ಕೇಳಿತ್ತು ಅಂತ ನಾಡು ಬಳ್ಳಾರಿ. ಈ ಮಣ್ಣಿನಲ್ಲಿ ಆಳುವಿಕೆಯ ಗುಣ ಇದೆ ಅನ್ನೋದನ್ನ ಯಾವ ಕಾರಣಕ್ಕೂ ಮರಿಬೇಡಿ. ಹಂಗಿರುವಾಗ ಬಳ್ಳಾರಿಯ ತಾರುಣ್ಯ ಕೆಲಸಕ್ಕೆ ಬಾರದ ತಾರುಣ್ಯ ಆಗ್ಬಾರ್ದು. ತುಂಬಾ ಜನ ತರುಣರಲ್ಲಿ ಇದ್ದೀರಿ, ನಂಗೆ ಬಹಳ ಖುಷಿ ಇದೆ ಇವತ್ತು. ಈ ತಾರುಣ್ಯ ಹೆಂಗಿರ್ಬೇಕು ಅಂದ್ರೆ, ರಾಷ್ಟ್ರದ ಕೆಲಸಕ್ಕೆ ನಾವಿದ್ದೀವಿ ಅಂತ ಹೇಳಬೇಕು. ಯುವ ಬ್ರಿಗೇಡ್ ನ ಕಟ್ಟುವಾಗ ನನ್ನ ಸ್ಪಷ್ಟ ಕಲ್ಪನೆ ಇತ್ತು, ಯುವ ಬ್ರಿಗೇಡ್ ಯಾವತ್ತು ಪ್ರತಿಭಟನೆಗೆ ಇಳಿಬಾರದು ಅಂತ. ಪ್ರತಿಭಟನೆಗೆ ಇಳಿದ್ರೆ ಏನ್ ಮಾಡ್ತೀವಿ ಗೊತ್ತಾ? 8 ಗಂಟೆ ಪ್ರತಿಭಟನೆ ಮಾಡಿದ್ರೆ 8 ಗಂಟೆ ತಾರುಣ್ಯದ ಕೆಲಸ ಮಾಡುವ ಟೈಮ್ ಕಳ್ಕೊಂಡಂತೆ ಹೊಟ್ಟೆ ಉರಿಯತ್ ನನಗೆ. ಜಪಾನ್ ನಲ್ಲಿ ಪ್ರತಿಭಟನೆ ಮಾಡ್ತಾರಂತೆ, ಹೆಂಗ್ ಮಾಡ್ತಾರಂತೆ ಗೊತ್ತೇನು? ಒಂದು ಶೂ ಅಂಗಡಿಯವರು, ಶೂ ಕಾರ್ಮಿಕರು ಪ್ರತಿಭಟನೆ ಮಾಡೋದಿದ್ರೆ ಅವ್ರು ಬಲಗಾಲಿನ ಶೂನೇ ದಿನಾಗ್ಲೂ ಪ್ರೊಡ್ಯೂಸ್ ಮಾಡ್ತಿರ್ತಾರಂತೆ. ಅವ್ರ ಕೆಲಸನೂ ನಿಂತಿಲ್ಲ, ಓನರ್ಗೆ ಉಪಯೋಗನೂ ಇಲ್ಲ. ಓನರ್ ಇವ್ರು ಹೇಳಿದ ಮಾತಿಗೆ ಒಪ್ಕೊಂಡ್ಮೇಲೆ ಎಡಗಾಲಿನ ಪ್ರೊಡ್ಯೂಸ್ ಮಾಡಿ ಮಾರ್ಕೋ ಹೋಗು ಅಂತಾರಂತವ್ರು. ಎಷ್ಟು ಚೆನ್ನಾಗಿದೆ ಪ್ರತಿಭಟನೆ, ಕೆಲಸ ನಿಲ್ಲಲ್ಲ, ರಾಷ್ಟ್ರದ ಅಭಿವೃದ್ಧಿ ಯಾವತ್ತಿಗೂ ನಿಲ್ಲಲ್ಲ ಅಂತ ನಾವು ಕಲ್ಪನೆ ಕಟ್ಕೊಂಡ್ವಿ. ಹೋರಾಟ ಮಾಡಬೇಕು, ಆದ್ರೆ ಈ ದೇಶದ ಕೆಲಸ ಮಾಡುವ ಮೂಲಕ ಹೋರಾಟ ಮಾಡಬೇಕು. ನೀರಿಲ್ಲ ಅಂತ ಎಲ್ಲರೂ ಗಲಾಟೆ ಮಾಡ್ತಿರ್ಬೇಕಾದ್ರೆ, ನೀರಿಗೋಸ್ಕರ ಪ್ರತಿಭಟನೆ ಕೂತ್ಕೋಬೇಕಾದ್ರೆ ನಾವು ನಿಶ್ಚಯ ಮಾಡಿದ್ವಿ ನಾವು ಪ್ರತಿಭಟನೆ ಮಾಡಲ್ಲ, ಆದ್ರೆ ಮುಚ್ಚಿ ಹೋಗಿರುವ ಕಲ್ಯಾಣಿಗಳನ್ನ ಕ್ಲೀನ್ ಮಾಡಿ ನೀರು ಉಳಿಯುವಂತೆ ಮಾಡ್ತೀವಿ. 10 ವರ್ಷಗಳ ನಂತರ ಕರ್ನಾಟಕದ ವಾಟರ್ ಟೇಬಲ್ ಜಾಸ್ತಿ ಆಗುವಂತೆ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದ್ವಿ. ಮಿತ್ರರೇ, ಬಹಳ ಹೆಮ್ಮೆ ಇದೆ ನನಗೆ ಇವತ್ತು ಯುವ ಬ್ರಿಗೇಡ್ ನ ತರುಣರ ಮೇಲೆ. 65 ಕಲ್ಯಾಣಿಗಳನ್ನ ಕ್ಲೀನ್ ಮಾಡಿದ್ವಿ ನಾವು. ಈ 65 ಕಲ್ಯಾಣಿಗಳಲ್ಲಿ ಕನಿಷ್ಠ ಪಕ್ಷ 30 ಕಲ್ಯಾಣಿಗಳಲ್ಲಿ ಒಳಗಿಂದ ನೀರು ಹೊರಗೆ ಬಂದು ಈ ಮಳೆಗಾಲದಲ್ಲಿ ನೀರು ನಿಂತಿರೋದನ್ನ ನೋಡಿದಾಗ ಬಹಳ ಹೆಮ್ಮೆ ಅನ್ಸುತ್ತೆ. ಬಹಳ ಖುಷಿಯಾಗಿದ್ದು ಯಾವಾಗ ಗೊತ್ತೇನು? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದೊಂದಿನ ನಾವು ಕಲ್ಯಾಣಿ ಕ್ಲೀನಿಂಗ್ ಅಲ್ಲೇ ಇದ್ವಿ, ಅವರು ಮನ್ ಕಿ ಬಾತ್ ನಲ್ಲಿ ಹೇಳಿದ್ರು,
ಕರ್ನಾಟಕದ ತರುಣರ ಕಲ್ಯಾಣಿ ಕ್ಲೀನಿಂಗ್ ಪ್ರಭಾವ ಹೆಂಗಿದೆ ಅಂತಂದ್ರೆ, ಉತ್ತರ ಪ್ರದೇಶದ ತರುಣರು ತಾವು ಕಲ್ಯಾಣಿ ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಕರ್ನಾಟಕದ ತರುಣರಿಗೆ ಅಭಿನಂದನೆಗಳು ಅಂತ ಮನ್ ಕಿ ಬಾತ್ ನಲ್ಲಿ ಹೇಳಿದಾಗ ನಮಗೆಲ್ಲ ಬಹಳ ಹೆಮ್ಮೆ. ಅದಾದ್ಮೇಲೆ ಅನೇಕ ಸಂಘಟನೆಗಳು ಬಂದವು, ಸರ್ ನಮಗೂ ಒಂದು ಕಲ್ಯಾಣಿ ತೋರಿಸ್ರಿ, ನಾವು ಒಂದು ಕಲ್ಯಾಣಿ ಕ್ಲೀನ್ ಮಾಡ್ತೀವಿ ಅಂತ. ನಾನು ಹೇಳಿದೆ ವಂಡರ್ಫುಲ್, ಇದು ಬದಲಾವಣೆಯ ಹಾದಿ ಅಂತ. ಭಾರತವನ್ನ ಕಟ್ಟಬೇಕು ಅಂದ್ರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ, ಈ ದೇಶವನ್ನ ಕಟ್ಟಿದ್ದು ಈ ದೇಶದ ರಾಜಕಾರಣಿಗಳಲ್ಲ, ಈ ದೇಶವನ್ನ ಕಟ್ಟಿದ್ದು ಈ ದೇಶದ ಜನಸಾಮಾನ್ಯರು, ನಾನು ಮತ್ತು ನೀವು ಮಾತ್ರ. ಹೀಗಾಗಿ ಮತ್ತೆ ಕಟ್ಟಬೇಕಾಗಿರೋದು ನಾವೇ. ಅದಕ್ಕೆ ನಾನು ಯಾವಾಗ್ಲೂ ಕೇಳ್ಕೊಳ್ಳೋದು, ಇಲ್ಲಿ 1-1.5 ಗಂಟೆ ಅಥವಾ 2 ಗಂಟೆಗಳ ಕಾಲ ನಿಂತಿದ್ದೀವಲ್ಲ, ಕೂತಿದ್ದೀವಲ್ಲ, ನಮ್ಗೆ ಯಾವತ್ತೂ ಉಗುಳಬೇಕು ಅಂತ ಅನ್ನಿಸ್ಲಿಲ್ಲ. ಆದ್ರೆ ನಂಗೆ ಗೊತ್ತು, ಇಲ್ಲಿಂದ ಗೇಟಿಂದ ಆಚೆ ಹೋದ್ರೆ ಎಷ್ಟು ಜನ ತೂ 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 ಅಂತ ರಸ್ತೆಯಲ್ಲಿ ಉಳ್ಕೊಂಡು ಹೋಗ್ತಾರೋ. ಯಾಕೆಂದ್ರೆ ರಸ್ತೆ ನಮ್ದಲ್ಲ ಅಂತ. ಮನೆ ಕ್ಲೀನ್ ಆಗಿರ್ಬೇಕು ನಮ್ದು, ರಸ್ತೆ ನಮ್ದಲ್ಲ ಅಂತಂದ್ರೆ ಗೊತ್ತಿರ್ಲಿ, ಈ ದೇಶದ ಯಾವ ರಸ್ತೆಯೂ ಕೂಡ MLA ಗಳು ತಮ್ಮ ಪಾಕೆಟ್ ಮನಿಯಿಂದ ಮಾಡಿದ್ದಲ್ಲ. ಈ ದೇಶದ ಯಾವ ರಸ್ತೆಯನ್ನು ಎಂಪಿಗಳು ತಮ್ಮ ಪಾಕೆಟ್ಗಿಂತ ಹೆಚ್ಚಿನ ಬೆಲೆ ಬಳ್ಳಾರಿಯ ಹುಡುಗರು ಸೈನಿಕರಿಗೆ ಕೊಡ್ತಾರೆ. ನೀನು ಸೈನಿಕನಾಗಬೇಕು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ನಂಗೆ ಬಹಳ ಖುಷಿ ಇದೆ. ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಿಮ್ಗೆ, ಇತ್ತೀಚೆಗೆ ಕರ್ನಲ್ MN ರಾಯ್ ತೀರ್ಕೊಂಡ್ರು. ಪಾಕಿಸ್ತಾನಿ ಭಯೋತ್ಪಾದಕರೊಂದಿಗೆ ಕಾದಾಟ ಮಾಡ್ತಾ ಅವ್ರ ಶವ ಮನೆಗೆ ಬಂದಾಗ 9ನೇ ಕ್ಲಾಸಿನ ಹುಡುಗಿ MN ರಾಯ್ ತಂದೆಯ ಶವದ ಮುಂದೆ ನಿಂತ್ಕೊಂಡಿದ್ದಾಳೆ. ಆ ತಂದೆಯ ರೆಜಿಮೆಂಟ್ ನಲ್ಲಿ ವಾರ್ ಕ್ರೈ ಏನಿತ್ತು ಅಂದ್ರೆ ಹೋಕಿ ಹೋಯ್ನಾ ಅಂತ. ಆಗುತ್ತೋ ಇಲ್ವೋ ಅಂತ ವಾರ್ ಕ್ರೈ, ಅದರ ಮುಂದಿನ ಹಂತ ಸೈನಿಕರು ಹೋನೆ ಈ ಪರ್ಚ ಅಂತ ಹೇಳ್ಬೇಕು, ಹಾಗೆ ಆಗುತ್ತೆ ಅನ್ಬೇಕು. ಈ ತರದ ವಾರ್ ಕ್ರೈ ಅದು. ತಂದೆಯ ಶವದ ಎದುರಿಗೆ ಆ ಹೆಣ್ಮಗಳು ಬರ್ತಾಳೆ. ವಿಡಿಯೋ ಸಿಗುತ್ತೆ ಯೂಟ್ಯೂಬ್ ನಲ್ಲಿ, ದಯವಿಟ್ಟು ನೋಡಿ. ಕರ್ನಲ್ MN ರಾಯ್ಸ್ ಡಾಟರ್ ಅಂತ ಕೊಟ್ಟರೆ ಸಾಕು, ಅವಳು ವಿಡಿಯೋ ಓಪನ್ ಆಗುತ್ತೆ. ಅವಳು ಬಂದು ನಿಂತ್ಕೊಳ್ತಾಳೆ ಅಪ್ಪನ ಶವದ ಎದುರಿಗೆ. ಸೆಲ್ಯೂಟ್ ಹೊಡಿಬೇಕಾದ್ರೆ ಕಷ್ಟ ಆಗ್ತಿದೆ ಅವಳಿಗೆ. ಆ ಕಷ್ಟದ ನಡುವೆ ಜೋರಾಗಿ ಕೂಗ್ತಾಳೆ, ಹೋಕಿ ಹೊಯ್ನಾ. ಸುತ್ತಲೂ ಇದ್ದ ಸೈನಿಕರಿಗೆ ರೋಮಾಂಚನ. ಒಂದ್ಸಲ ಏನಪ್ಪ ಹಿಂಗ್ ಕೂಗ್ತಿದ್ದಾರೆ ಇವಳು ಅಂತ. 1-2 ಸೆಕೆಂಡ್ ಸೈಲೆಂಟ್ ಆದ ಸೈನಿಕರು ಅದಕ್ಕೆ ಪ್ರತಿಸ್ಪಂದಿಸ್ತಾರೆ. ಜೋರಾಗಿ ಭಾರತ್ ಮಾತಾ ಕಿ ಜೈ ಘೋಷಣೆಗಳು ಮೊಳಗ್ತವೆ. ಅದಾದ್ಮೇಲೆ ತೋಪ್ ಸಲಾಮಿ ಆಗುತ್ತಾ. ಹೆಣ್ಮಗಳು ಹೊರಗೆ ಬರ್ತಾಳೆ, 9ನೇ ಕ್ಲಾಸಿನ ಹುಡುಗಿ. ಒಂದು ಟಿವಿ ಇಂಟರ್ವ್ಯೂ ಪ್ರಶ್ನೆ ಮಾಡ್ತಾರೆ, ಏನ್ ಅನ್ಸುತ್ತಮ್ಮ ನಿಂಗೆ? ಅನ್ಸೋದೇನ್ ಸರ್, ನಮ್ಮಪ್ಪ ಕೆಲಸ ಅರ್ಧಕ್ಕೆ ಬಿಟ್ರು, ನಾನು ಸೈನಿಕ್ ಸೇರಿ ಕಂಪ್ಲೀಟ್ ಮಾಡ್ತೀನಿ ಅಂತ ಹುಡುಗಿ ಹೇಳ್ತಾರೆ. ಏನಿರ್ಬೋದು ಅವಳು ಕೊಡುವಂತ. ಆ ಹುಡುಗಿ ಮೊನ್ನೆ ಬುರ್ಹನ್ ವಾನಿಯನ್ನ ಸೈನಿಕರು ಕೊಂದಾಗ ಸೈನಿಕರಿಗೊಂದು ಧನ್ಯವಾದಗಳನ್ನು ಅರ್ಪಿಸಿ ಏನ್ ಹೇಳಿದಾಳೆ ಗೊತ್ತಾ? ನಮ್ಮಪ್ಪನ ಆತ್ಮಕ್ಕೆ ಇವತ್ತು ಸದ್ಗತಿ ಸಿಕ್ಕಿದೆ. ಯಾಕೆ ಅಂತಂದ್ರೆ ನೀವು ಅವರನ್ನ ಕೊಲ್ತಾ ಇದ್ದಂತ ಭಯೋತ್ಪಾದಕನ, ಪ್ರಮುಖ ಭಯೋತ್ಪಾದಕನನ್ನು ಕೊಂದಿದ್ದೀರಲ್ಲ, ಇವತ್ತು ನನಗೆ ಸಮಾಧಾನ ಆಗಿದೆ ಅಂತ. ನಮ್ಮ ಅಪ್ಪನ ಆತ್ಮಕ್ಕೆ ಸದ್ಗತಿ ಸಿಕ್ಕಿದೆ ಅಂತ ಹೆಣ್ಮಗಳು ರಿಪ್ಲೈ ಮಾಡ್ತಾಳಲ್ಲ, ಇದು ಭಾರತದ ಅಂತಃಶಕ್ತಿ ಅಂತ. ಮಿತ್ರರೇ, ಈ ಅಂತಃಶಕ್ತಿ ಮತ್ತೆ ಅನಾವರಣಗೊಳ್ಬೇಕು. ಭಾರತ ವಿಶ್ವಗುರುವಾಗಿ ಜಗತ್ತಿನ ಮುಂದೆ ನಿಲ್ಲಬೇಕು. ಹೆಂಗೆ ನಿಲ್ಲಬೇಕು ಅಂತಂದ್ರೆ, ಅನುಮಾನ ಇಲ್ಲದಂತೆ ಇಡೀ ಜಗತ್ತಿನ ಎದುರಿಗೆ ಭಾರತ ಕಂಗೊಳಿಸುವಂತೆ ನಾವು ನೀವು ಸೇರಿ ಕಟ್ಟಲಿಕ್ಕೆ ಸಾಧ್ಯ ಇದೆ. ಅಂತ ಹೊತ್ತಿನ ಹತ್ತಿರಕ್ಕೆ ನಿಂತಿದ್ದೀವಿ. ಕಟ್ಟೋಣ ಭಾರತವನ್ನ, ವಿಶೇಷವಾದ ಭಾರತವನ್ನು ಕಟ್ಟೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸೋಕ್ಕಿಂತ ಮುಂಚೆ ಅತ್ಯಂತ ವಿನೀತಿನ ಕೇಳ್ಕೊಳ್ತೀನಿ, ನಾವೆಲ್ಲ ಭಾರತ್ ಮಾತೆಗೊಂದು ಜೈಕಾರ ಕೊಡೋಣ. ಹೆಂಗೆ ಜೈಕಾರ ಕೊಡಬೇಕು ಅಂತಂದ್ರೆ, ಅನೇಕರು ಇನ್ನೂ ಬಾಯ ಬಿಟ್ಟಿಲ್ಲ. ಜೈಕಾರ ಹೆಂಗಿರ್ಬೇಕು ಅಂದ್ರೆ, ತೊಲೋಲಿಂಗ್ ಕಾರ್ಗಿಲ್ನ ಬೆಟ್ಟದ ಬುಡದಲ್ಲಿ ನನಗೊಬ್ಬ ಸೈನಿಕ ಹೇಳಿದ್ದ, ಮ್ಯಾಗಿ ತಿನ್ನೋ ಸಿಟಿ ಜನರ ಜೈಕಾರ ಬೇಡ, ರೊಟ್ಟಿ ತಿನ್ನೋ ಹಳ್ಳಿ ಜನರ ಜೈಕಾರ ಬೇಡ. ನಾನು ಬಹಳ ಬಾರಿ ತಮಾಷೆ ಮಾಡ್ತಿರ್ತೀನಿ, ನಾನು ಜೈಕಾರ ಕೇಳ್ತೀನಿ, ನೀವು ಜೈ ಅಂತ ಹೇಳಿ, ನೀವೇನ್ ತಿಂತೀನ ಅಂತ ನಾನು ಹೇಳ್ತೀನಿ. ಈಗ ಒಂದ್ಸಲ ನೋಡೋಣ ಮಿತ್ರರೇ, ಉಚ್ಚ ಮಾತಾಡ್ತಿದ್ದೀನಿ, ನನ್ಗೇನು ಆಗಿಲ್ಲ. ಜೈಕಾರ ಕೊಟ್ರೆ ಗಂಟ್ಲೇನು ಹೋಗಲ್ಲ. ಒಂದು ಸಲ ಉಚ್ಚ ಕಂಠದಲ್ಲಿ ಭಾರತ್ ಮಾತೆಗೊಂದು ಜೈಕಾರ. ಎಲ್ಲ ಸೈನಿಕರು ವೇದಿಕೆ ಮೇಲೆ ಬರ್ತಾರೆ. ಮಾಜಿ ಸೈನಿಕರು ದಯವಿಟ್ಟು ಬನ್ನಿ, ಅವ್ರನ್ನ ಕರ್ಕೊಂಡು ಬನ್ನಿ. ದಯವಿಟ್ಟು ಮಾಜಿ ಸೈನಿಕರು ನಮ್ಮ ಜೊತೆ ಬರ್ತಾರೆ. ಮಿತ್ರರೇ, ಉಚ್ಚ ಕಂಠದಲ್ಲಿ ಅವ್ರಿಗೆ ಭಾರತ್ ಮಾತಾ ಕೀ ಇನ್ನೊಂದ್ಸಲ ಜೋರಾಗಿ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ.